ರಾಜ್ಕುಮಾರ್ ಅವರ ರಾಜನ ತೆಗೆದುಕೊಂಡು ವಿಷ್ಣುವರ್ಧನ್ ಅವರ ವರ್ಧನ ತೆಗೆದುಕೊಂಡು ಅವರಿಬ್ಬರನ್ನು ಜೋಡಿಸಿದ್ರೆ ಇವತ್ತು ಹರಿಕಥೆಯ ಅತಿಥಿಯಾಗಿ ನಮ್ಮ ಜೊತೆ ಕುಳಿತಿದ್ದಾರೆ ಡಿಂಗ್ರಿ ನಾಗರಾಜ್ ಅವರು. ಅವರ ಪುತ್ರ, ತಂದೆ ಅವ್ರ ಸಿನಿಮಾನ ಮಗ ನೋಡೇ ಇಲ್ಲ. 850 ಸಿನಿಮಾ ಮಾಡಿದ್ರು, 2 ಪಿಕ್ಚರ್ ಸೆಟ್ಗೆ ಹೋಗಿದ್ದೀನಿ ಅಷ್ಟೇ. ರೋಲರ್ ಕೋಸ್ಟರ್ ರೈಡ್ ಇದು ನಿಮ್ದು. ಫಸ್ಟ್ ಟೈಮು ನನ್ನ ತಂದೆದು ನಂದು ಒಂದು ಫೋಟೋ ಬರುತ್ತಿದೆ. ಗಾಂಧಿನಗರ ಬದಲಾಯ್ತಾ? ನನ್ನ ಪಾಯಿಂಟ್ ಆಫ್ ವ್ಯೂ ಬದಲಾಯಿತು. ನಿಮ್ಗೆ ಒಳ್ಳೊಳ್ಳೆ ಹ್ಯಾಬಿಟೇ ಇಲ್ಲ? ಯಾವುದೂ ಇಲ್ಲ. ಏನೇನು ಪ್ರಶ್ನೆ ಕೇಳಿದಾರೆ ಹೇಳಿ ಆಗ? 5 ಫೀಟ್ ಇದ್ದಾರೆ, ಇವನಿಗೆ ಇಷ್ಟುದ ಹೈಟ್ ಇದ್ದಾನೆ. ಫಸ್ಟ್ ಟೈಮ್ ಆನ್ ಹರಿಕಥೆ. ಯಾರಿಗೂ ಗೊತ್ತಿಲ್ಲ. ಮೇ ಬಿ ಇದನ್ನೆಲ್ಲ ನೋಡೋದು ನನ್ನ ತಂದೆ ಎಷ್ಟು ಬೇಜಾರು ಮಾಡ್ಕೊಬೋದು ಅನ್ನೋದು ಒಂದು ಸೆಕೆಂಡ್ ನನಗೆ. ರೆಡಿ, ಆಕ್ಷನ್. ಪಟ್ಟವೇರದೆ ಪೊಗರು ಮಾಡುತ್ತಿರುವ ನಿನ್ನ ಅಟ್ಟಹಾಸವನ್ನು ಕುಟ್ಟಿ ಪುಡಿ ಪುಡಿ ಮಾಡಲೆಂದೇ ಹುಟ್ಟಿ ಬಂದಿರುವ ಗಂಡು ಮೆಟ್ಟಿನ ನಾಡಿನ ಮಗ ಕಣೋ ಇವನು. ನಿಮ್ ಬದುಕಲ್ಲಿ ಈ ಥರದೆಲ್ಲ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ, ನನ್ನ ಕೆರಿಯರ್ಗೋಸ್ಕರ ನಾನು ಕಷ್ಟಪಟ್ಟಿದ್ದು. ಪಾಸಿಟಿವ್ ಆಗಿರೋಣ, ಇಗ್ನೋರ್ ಮಾಡೋಣ, ಅದು ಇದು ಯಾವುದನ್ನು ಇವತ್ತಿಗೂ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. 2014 ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಟಿಲ್ 2018ವರೆಗೂ ಏನೂ ಇಲ್ಲ, 0. ತುಂಬ ಚೆನ್ನಾಗಿದ್ದವನ್ನ ಕರ್ಕೊಬಂದು ಹಿಂಗೆ ಬಿಟ್ಟಾಗ ಒರಿಜಿನಲ್ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ರೆವಿನ್ಯೂ ಇಲ್ಲ, ಇನ್ಕಮ್ ಇಲ್ಲ, ನನ್ನ ಕಾರ್ಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. ಯಾವ ಮಕ್ಕಳಪ್ಪ ಎಲ್ಲಿಂದ ಬರ್ತಾರೆ ಇವರೆಲ್ಲ? ಏನಾಯ್ತು, ಯಾರಿಗೆ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡ್ತೀನಿ. ನಾನೇ ಕ್ರೌಡ್ ಮಧ್ಯೆ ಅದು ಕೇಳಿಸ್ಕೊಂಡಾಗ ಏನು ಫೀಲ್? ಬ್ರೇಕ್ ಡೌನ್ ಆಗ್ಬಿಟ್ಟೆ. ಬೇಡ, ಇಂಡಸ್ಟ್ರಿ ಸಾಕು. ಡೈಲಾಗ್ ಬಂದಿದ್ದ ತಕ್ಷಣನೇ ಅಂಥ ಮಕ್ಕಳು ಇಂಥ ಮಕ್ಕಳೆಲ್ಲ ಗೊತ್ತೇ ಇಲ್ಲ ನಮಗೆ. ಓಕೆ ದೆನ್ ಒಂದು ನಿಮಿಷ ಪರವಾಗಿಲ್ಲ. ನನಗೆ ಬೇಡ ಬೇಡ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆ, ನಾವೆಲ್ಲ ಈ ಜರ್ನಲಿಸಮ್ಮು, ಈ ಮಾಧ್ಯಮ ಲೋಕಕ್ಕೆ ಎಂಟ್ರಿ ಕೊಟ್ಟಾಗ ಆ ದಿಗ್ಗಜ ಹಾಸ್ಯ ಕಲಾವಿದ ಸಿಕ್ಕಿದಾಗಲೆಲ್ಲ ಮೊದಲು ಸರಿ ನೋಡಿದಾಗೆಲ್ಲ ನಾವು ಎಕ್ಸೈಟ್ ಆಗ್ಬಿಟ್ಟಿದ್ವಿ. ಬಿಕಾಸ್ ಅವ್ರನ್ನ ನಮ್ಮ ಊರಲ್ಲಿ ಕೂತು ತೆರೆ ಮೇಲೆ ನೋಡ್ತಿರ್ಬೇಕಾದ್ರೆ ಏನು ಮ್ಯಾನರಿಸಮ್ಮು, ಹೆಂಗೆ ನಗಿಸ್ತಾರೆ ಇವರು ಅಂತಿದ್ವಿ. ಬೆಂಗಳೂರಿಗೆ ಬಂದು ಅವ್ರ ಎದುರುಗಡೆ ಸಿಕ್ಕಿದಾಗ ಒಂದು ಒಪ್ಕೊಂಡು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವರನ್ನೂ ಇಂಟರ್ವ್ಯೂ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದಾಗ ನಾವೆಲ್ಲ ಎಕ್ಸೈಟ್ ಆಗಿದ್ದುಂಟು, ಇಲ್ಲ ಅಂತಲ್ಲ. ಇವತ್ತಿನ ಹರಿಕಥೆಯ ಸ್ಪೆಷಲ್ ಹೇಗಿರುತ್ತೆ ಅಂದರೆ, ರಾಜ್ಕುಮಾರ್ ಅವರ ರಾಜನ ತೆಗೆದುಕೊಂಡು ವಿಷ್ಣುವರ್ಧನ್ ಅವರ ವರ್ಧನ ತೆಗೆದುಕೊಂಡು ಅವರಿಬ್ಬರನ್ನು ಜೋಡಿಸಿದ್ರೆ ಇವತ್ತು ಹರಿಕಥೆಯ ಅತಿಥಿಯಾಗಿ ನಮ್ಮ ಜೊತೆ ಕುಳಿತಿದ್ದಾರೆ. ಅವರ ಫ್ಯಾಮಿಲಿಯ ತಂದೆ ಅಂದರೆ ದೊಡ್ಡವರು, ಅವರ ಹೆಸರು ಡಿಂಗ್ರಿ ನಾಗರಾಜ್ ಅವರು. ಅವರ ಪುತ್ರ ರಾಜ್ ವರ್ಧನ್. ನಮಸ್ಕಾರ ರಾಜ್ ಸರ್. ನಮಸ್ತೆ. ಯಾವಾಗಲೂ ಅಷ್ಟೇ ಅಂತೆ, ಹೆಸರಿಗೊಂದು ಗತ್ತು, ಹೆಸರಲ್ಲೊಂದು ವೈಬ್ ಇರಬೇಕಂತ ಯಾವಾಗಲೂ ಕೂಡ. ಇಫ್ ಸಮನ್ ಕಾಲ್ಸ್ ಯು ಹಾಯ್ ರಾಜ್ ವರ್ಧನ್ ಅಂದಾಗ ಏನು ಫೀಲ್ ಮಾಡ್ತೀರಿ? ತುಂಬ ಪಾಸಿಟಿವ್ ಆಗಿರುತ್ತೆ. ಆ ಅಪ್ರೋಚೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ ವರ್ಕ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆ ಡೇ ಫುಲ್ ಮಜಾ ಇರುತ್ತೆ. ಯಾವಾಗಲೂ ಅಷ್ಟೇ ಅಲ್ವಾ, ನಮ್ಮ ಹೆಸರು ಯಾಕಿಟ್ರಿ, ಈ ಹೆಸರು ಯಾಕೆ ಬಂತು ಅಂತೆಲ್ಲ ಅವಳು ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್ನೇ ಅದು ನನಗೆ, ಅಪ್ಪ ಅಮ್ಮ ಈ ಹೆಸರನ್ನ ಯಾಕೆ ಸೆಲೆಕ್ಟ್ ಮಾಡೋರು? ಸರ್ ಗೊತ್ತಿಲ್ಲ. ಅದು ಅಂದರೆ ಕಾಲೇಜ್ ಲೈಫ್ ಇರೋವರೆಗೂ ಈ ಹೆಸರಿಗೆ ಅಷ್ಟೊಂದು ಬೆಲೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ದೆನ್ ಸಿನಿಮಾ ಅಂತ ಬಂದು ನಿಮ್ಮಂಥ ರಿಪೋರ್ಟರ್ಸ್ಗಳು ಟಿ ವಿಲಿ ಪೇಪರ್ಸ್ಗಳಲ್ಲಿ ಬರೆದು ಅದನ್ನು ಹೇಳಿದಾಗಲೇ ಹೌದಲ್ವಾ ಈ ಥರ ಇದೆಯಲ್ಲ ನಮ್ಮ ಹೆಸರು. ದೆನ್ ಆ ವೈಬ್ರೇಷನ್ಸು ಅದೆಲ್ಲ ನನಗೆ ನೋಟಿಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ದೆನ್ ಅಪ್ಪಗೆ ಇಬ್ಬರ ದಿಗ್ಗಜರ ಜೊತೆನೂ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಹೌದು, ಮೇ ಬಿ ಆ ಕನ್ಸರ್ನಿಂದ ಇಟ್ಟಿರ್ಬೋದು, ಗೊತ್ತಿಲ್ಲ. ಕೇಳಿದ್ರ ಅಪ್ಪನ? ಇಲ್ಲ ಸರ್, ನಾನು ಆಕ್ಚುಲಿ ಯಾಕಪ್ಪ ಹೆಸರಿಟ್ರಿ ನನಗೆ ಅಂತ ಇಲ್ಲ ಕೇಳಿಲ್ಲ. ಅಂದರೆ ಎಲ್ಲರೂ ರಾಜ್ ಅಂತಾನೆ ಕರಿತಿದ್ದು. ನಾರ್ಮಲ್ ಆಗಿ ನನ್ನ ಎಲ್ಲರೂ ಕರೆಯೋದೇ ಹಾಗೆ. ಸಿನಿಮಾಗಂತ ಬಂದಮೇಲೆ ರಾಜವರ್ಧನ್ ನ್ಯೂಸಲ್ಲೆಲ್ಲ ಕೇಳಿಸತ್ತಲ್ಲ ಸೌಂಡು, ಹಾಗೆ ಅದು ಕಂಟಿನ್ಯೂ ಆಯಿತು. ದೆನ್ ಸ್ಕ್ರೀನ್ ನೇಮ್ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಅದು ಕೇಳಬೇಕೀಗ. ಮನೆಗೂ ಕೇಳ್ತೀನಿ. ಈಗ ಟೆಲ್ ಅಸ್,
ನಾರ್ಮಲಿ ನಾವೆಲ್ಲ ಹುಟ್ಟಿದಾಗ ಮನೆ ವಾತಾವರಣ ಏನೇನೋ ಪ್ರೊಫೆಷನ್ಗಳಲ್ಲಿ ಏನಿರುತ್ತೆ ಅದೇ ಇರುತ್ತೆ. ನೀವು ಹುಟ್ಟಿದ ತಕ್ಷಣ ಅದು ಸಿನಿಮಾನೇ, ಏನೋ ಅದು ಉಸಿರು ಸಿನಿಮಾ, ಕಣ್ಣು ಬಿಟ್ಟಿದ್ದೆಲ್ಲ ಸಿನಿಮಾ, ಹಿಂಗೆ ಕಾಣಿಸ್ತಾ ಇರುತ್ತೆ. ಹೌಸ್ ಯುವರ್ ಚೈಲ್ಡ್ಹುಡ್, ಹೆಂಗೆ ಅದು ಆ ಬದುಕು ಹೇಗೆ ಶುರುವಾಯಿತು? ಏನು ನೆನಪಿದೆ ನಿಮಗೆ? ಇಲ್ಲ, ಅಂದರೆ ನಾನು ಹುಟ್ಟಿ ಒಂದು ಮೇ ಬಿ 4 ಇಯರ್ಸ್ 5 ಇಯರ್ಸ್ಗೆ ನನ್ನ ಅಜ್ಜಿ ತಾತನ ಜೊತೆ ಸಾಕಕ್ಕೆ ಸ್ಟಾರ್ಟ್ ಮಾಡಿಸಿದ್ರು ನನ್ನನ್ನು. ಓಕೆ. ಏನಕ್ಕೆ ಅಂದರೆ ಆಗ ನಮ್ಮ ತಂದೆ ತುಂಬ ಬ್ಯುಸಿ. ಅಷ್ಟು ಬ್ಯುಸಿ ಇದ್ದಿದ್ದಕ್ಕೆ ಮೇ ಬಿ ಅವರು ಒಂದು 700-800 ಸಿನಿಮಾ ಮಾಡೋಕ್ಕಾಯ್ತು. ಬಾ, ಡಿಂಗ್ರಿ ನಾಗರಾಜ್ ಅವರು 700 ಸಿನಿಮಾ, 800-850 ಸಿನಿಮಾ ಮೇಲೆ ಮಾಡಿದ್ದಾರೆ ಅವರು. ಅಷ್ಟು ಬ್ಯುಸಿ ಅವರು. ನನ್ನನ್ನು ನೋಡ್ಕೊಂಡಿದ್ದು ನಮ್ಮ ಅಜ್ಜಿ ತಾತ. ನನ್ನ ತಾತ ಬಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ WHO ದೊಡ್ಡ ಪೋಸ್ಟಲ್ಲಿದ್ದವರು. ನನಗೆ ಸಿನಿಮಾ ಅನ್ನೋದಕ್ಕಿಂತ ಗೌರ್ಮೆಂಟ್ ಪ್ರೋಟೋಕಾಲ್ಸ್, ಗೌರ್ಮೆಂಟ್ ಕಾರ್ಗಳು, ನನ್ನ ಸ್ಕೂಲಿಂದ ಹೊರಗಡೆ ಬರ್ತಿದ್ದಾಗ ಗನ್ಮ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರೋರು, ಗೌರ್ಮೆಂಟ್ ವೆಹಿಕಲ್ಸು, ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು. ನನಗೆ ಸಿನಿಮಾ ರಿಲೇಟೆಡ್ ಇಲ್ಲ. ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನನಗೆ ಗೊತ್ತಿಲ್ಲ ಅದೆಲ್ಲ. ಈ ಥರನೇ ಬೆಳೆದೆ. ನನ್ನ ತಂದೆ ಬರ್ತಿದ್ದಿದ್ದೇ ನನಗೆ 3-4 ಮಂತ್ಸ್ ಒನ್ಸ್ ಗೆಸ್ಟ್ ಥರ ಬಂದು ನನಗೇನು ಬೇಕು ಅದನ್ನ ಕೊಡಿಸಿ ನನ್ನ ನೋಡಿಕೊಂಡು ಚೆನ್ನಾಗಿದೆಯಾ ಮಾತಾಡಿ, ದೆನ್ ಬರ್ತ್ಡೇಗಳು, ಫ್ಯಾಮಿಲಿ ಗೆಟ್ ಟುಗೆದರ್ ಆಗ ಬಂದು ಹೋಗ್ತಾಯಿದ್ರು. ಮೇ ಬಿ ನಮ್ಮ ತಾತಾಗೆ ಇಷ್ಟ ಇರಲಿಲ್ಲ ಸಿನಿಮಾ ಆ ಫೀಲ್ಡು. ಅಂದರೆ ಅವ್ರು ಹೈಲಿ ಎಜುಕೇಟೆಡ್ಸು, ಇದೆಲ್ಲ ಬೇಡ ಅಂತ ಅವರಿಗೆ. ಅವರು ನನ್ನನ್ನು ಯಾವ ಥರ ಬೆಳೆಸಿದ್ರು ಅಂದರೆ ಒಂದು IAS KS ಆಫೀಸರು ಈ ಥರ ಆಗ್ತಾನೆ, ಎಜುಕೇಷನ್ ಫಸ್ಟು, ಆ ಥರನೇ ಬೆಳೆಸಿದ್ರು. ಸೊ ಹೀಗಾಗಿ ನನಗೆ ಸಿನಿಮಾದ ನಂಟು ಅಷ್ಟಿಲ್ಲ. ಒಂದು ಗೊತ್ತು ನನಗೆ, ಅವತ್ತಿನ ಕಾಲಕ್ಕೆ ತುಂಬ ಹವ್ಯಾಸಿ ರಂಗಭೂಮಿ ಕಲಾವಿದರುಗಳು ಇವರೆಲ್ಲ ತಂಡ ಕಟ್ಕೊಂಡು ಒಂದಷ್ಟು ಡ್ರಾಮಾಗಳು ಮಾಡ್ತಿದ್ರು. ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು, ದೊಡ್ಡ ಟ್ರೂಪ್ ಇತ್ತು ಅದೆಲ್ಲ. ಹೊನ್ನಾವಳಿ ಕೃಷ್ಣ ಅವರು, ಬಿರಾದಾರ್ ಅವರು, ಕರಿಬಸವಯ್ಯ ಅವರು, ಉಮೇಶ್ ಅಣ್ಣ ಅವರು, ಅಪ್ಪಾಜಿ, ತುಂಬ ಜನ ಇವರೆಲ್ಲ ನಮ್ಮ ಮನೆಗೆ ಬರೋರು. ನಮ್ಮ ಮನೆ ಸೆಂಟ್ರ್ ಪಾಯಿಂಟ್. ಅಯ್ಯೋ, ಗಾಂಧಿನಗರ ನೆನಪಿಸ್ಕೊಂಡ್ರೆ ನಿಮ್ಮ ಮನೆನ ಮರೆಯಂಗೆ. ನಮ್ಮನೆ ಸೆಂಟ್ರ್ ಪಾಯಿಂಟು. ಎಲ್ಲರನ್ನೂ ಪಿಕ್ ಮಾಡಬೇಕು ಅಂದ್ರೆ ನಮ್ಮ ಮನೆಗೆ ಬರ್ತಿದ್ರು. ಆಗ ನಾನು ಎಲ್ಲರನ್ನೂ ನೋಡ್ತಿದ್ದೆ ಅಷ್ಟೇ. ಓಕೆ. ಅಷ್ಟು ಒಡನಾಟ ಯಾರ ಜೊತೆನೂ ಇಲ್ಲ. ಆ ಥರ ನಂದು ಚೈಲ್ಡ್ಹುಡ್. ಏನು ಕರಿತಿದ್ರಿ ಅವ್ರನ್ನೆಲ್ಲ? ನೀವು ಅಡ್ರೆಸ್ ಮಾಡ್ತಿದ್ದೆ ಹೆಂಗೆ? ಅಂಕಲ್ ಅಂತ? ಅಂಕಲ್ ಅಂಕಲ್ ಅಂಕಲ್. ಅವರೆಲ್ಲ ಹೆಂಗೆ ಮಾತಾಡಿಸ್ತಾ ಇದ್ರು? ನಾರ್ಮಲ್. ನಮ್ಗೇನು, ನಮ್ಮಪ್ಪ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ. ಅವರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಓಕೆ. ಅವ್ರ ಪೊಸಿಷನ್ ಗೊತ್ತಿಲ್ಲ, ಅವರು ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ. ಓಕೆ. ಎಲ್ಲರೂ ಹೋಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಬರೋ ಥರ ನಮ್ಮಪ್ಪನೂ ಒಂದು ಕಡೆ ಕೆಲಸ ಮಾಡಿಬಿಟ್ಟು ಬರ್ತಾರೆ ಅಂತ. ನಾನು ಯಾವ ಥರ ಕಂಪೇರ್ ಮಾಡ್ತಿದ್ದೆ ಅಂದರೆ, ನನ್ನ ಚೈಲ್ಡ್ಹುಡ್ಡಲ್ಲಿ ನಮ್ಮಪ್ಪ ಒಂದು ಕಾರಲ್ಲಿ ಬಂದರೆ, ನಮ್ಮ ತಾತ ಗೌರ್ಮೆಂಟ್ ಕಾರಲ್ಲಿ ಬಂದು, ಪ್ರೋಟೋಕಾಲಲ್ಲಿ ಬಂದು, ಮನೆಗೆ ಬಂದು, ಗನ್ಮ್ಯಾನ್ ಬಿಟ್ಟು ಒಳಗಡೆ ಹೋಗಿ, ಇದನ್ನಷ್ಟೇ ನಾನು ನೋಡಿದ್ದು. ಸೊ ನಮ್ಮ ತಾತ ಸುಪೀರಿಯರ್. ಕರೆಕ್ಟ್. ನನ್ನ ತಾತನೇ ಗ್ರೇಟ್. ನನ್ನ ತಾತ, ನಮ್ಮ ಅಜ್ಜಿ, ನಾವೇ ಗ್ರೇಟ್. ಆ ಥರ ನನ್ನ ಚೈಲ್ಡ್ಹುಡ್ ಫುಲ್ಲು. ನನಗೆ ಸುಮಾರು ನಾನು ದೊಡ್ಡವನಾದ ಮೇಲೇ ನನಗೆ ಸಿನಿಮಾ ಅನ್ನೋದೇನು ಅಂತ ಗೊತ್ತಾದಮೇಲೆ ನನ್ನ ತಂದೆ ಪೊಸಿಷನ್ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ. ಏನೋ ಹಂಗಾದ್ರೆ ಒಂಥರ ಈ ಬಾರ್ನ್ ಸಿಲ್ವರ್ ಸ್ಪೂನ್ ಅಂತೀವಲ್ಲ, ಹಾಗೆ ಅಂದರೆ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಆ್ಯಂಡ್ ಅದು ನಡೀತಿರುತ್ತೆ. ಈ ಚೈಲ್ಡ್ಹುಡ್ಡಲ್ಲಿ ಒಂದಷ್ಟು ಆಟೋಟಗಳು, ಫ್ರೆಂಡ್ಸು, ಅಡ್ಡಗಳು, ಅವಾಗ ಮಾಡೋದು ತಪ್ಪಲ್ಲ. ಏನೇನೋ ಸುಳ್ಳು ಹೇಳೋದು, ಇನ್ನೇನೋ ನಡೀತಾ ಇರುತ್ತೆ. ಈ ಥರದ್ದು ಏನೂ ಮಾಡೇ ಇಲ್ವಾ ರಾಜ್ ನೀವು? ಏನು ಮಾಡಿಲ್ಲ ಸರ್ ನಾನು. ಅಯ್ಯೋ, ಹೌದಾ? ನಾನೇನು ಮಾಡಿಲ್ಲ. ತುಂಬ ಎಜುಕೇಷನ್ ಅಂದರೆ ನಮ್ಮಲ್ಲೆಲ್ಲ ಹೇಗಿರುತ್ತೆ ಅಂದರೆ, ತುಂಬ ಮಾರ್ಕ್ಸ್ ಇಂಪಾರ್ಟೆಂಟು, ಎಜುಕೇಷನ್ನು. ಮನೆಯಿಂದ ಬರ್ತೀವಿ, ಟೈಮ್ ಕರೆಕ್ಟಾಗಿ ಬರ್ತೀವಿ, ಪಿಕ್ ಮಾಡ್ತಾರೆ. ಅದೂ ಅಷ್ಟೇ, ಸ್ಕೂಲಿಂದ ಪಿಕ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ಮನೆಗೆ ಬರ್ತೀವಿ. ಇರತ್ತಲ್ಲ, ಮನೆಗೆ ಬಂದಮೇಲೆ ಕೈ ಕಾಲು ಮುಖ ಎಲ್ಲ ತೊಳೆದು ಓದೋಕ್ಕೆ 1 hour, ದೆನ್ ಡೈನಿಂಗ್, ಊಟ ಆಗುತ್ತೆ, ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ದೆನ್ ಈ ಟೈಮ್ಗೆ ಒಂದು ಅರ್ಧ ಗಂಟೆ TV ನೋಡ್ಬೋದು, ದೆನ್ ಮತ್ತೆ ಓದಬೇಕು, ಮಲಗಬೇಕು. ಇದು ನಮ್ಮದು ರೊಟೀನ್ ಲೈಫು. ಸೊ ನನಗೇನು ಆ ಥರದ್ದೆಲ್ಲ ಏನೂ ಗೊತ್ತಿಲ್ಲ. ಶಿಸ್ತು, ತುಂಬ ಶಿಸ್ತು. ಮೇ ಬಿ ಆ ಶಿಸ್ತೇ, ಆ ಬೇಸ್ಮೆಂಟ್ ತುಂಬ ಚೆನ್ನಾಗಿರೋದಕ್ಕೆ ಇವತ್ತಿಗೂ ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ. ಬಟ್ ಫ್ರೆಂಡ್ಸ್ ಎಲ್ಲ ಹೆಂಗೆ ನೋಡ್ತಿದ್ರು ನಿಮ್ಮನ್ನಾಗ? ಫ್ರೆಂಡ್ಸ್ ನಾರ್ಮಲ್ ಆಗಿ ಬಾರೋ, ಆಟ ಆಡೋಣ, ಕ್ರಿಕೆಟ್ ಆಡೋಣ, ಬಾರೋ, ಎಲ್ಲದು ಆ ಥರದ್ದೆಲ್ಲ ಇತ್ತು. ಆ ಥರದ್ದೆಲ್ಲ ಇತ್ತು. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲ ಇತ್ತು. ಓಕೆ. ಆ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ರಿ ನೀವು? ಓದೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೆ. ಹೈಟ್ ಇದ್ದಿದ್ದರಿಂದ
ಸ್ವಲ್ಪ ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದೆ, ಬಾಸ್ಕೆಟ್ಬಾಲ್. ಎಲ್ಲದೂ ಇರ್ತಿದ್ದೆ. Cricket. ಕ್ರಿಕೆಟ್ ಸ್ವಲ್ಪ ಕಮ್ಮಿ ಆಡ್ತಿದ್ದೆ ನಾನು ಆಗ. ಓಕೆ ಓಕೆ ಬೇರೆ ಎಲ್ಲ ಸ್ಪೋರ್ಟ್ಸಲ್ಲಿದ್ದೆ. ಓಕೆ. ದೆನ್ ನನಗೆ ಸ್ವಲ್ಪ ಡ್ರಾಯಿಂಗು ಪೇಂಟಿಂಗು ಅಂತ ಹ್ಮ್ ಒಂದು ಪಾಯಿಂಟಲ್ಲಿ ಆಫ್ಟರ್ 5th ಸ್ಟ್ಯಾಂಡರ್ಡ್ ಏನೋ ಹ್ಮ್ ನನಗೆ ಅದನ್ನ ಒಂಚೂರು ಫೋಕಸ್ ಜಾಸ್ತಿ ಆಗ್ತಾ ಹೋಯ್ತು. ಹ್ಮ್ ಅವಾಗೆಲ್ಲ ಇರತ್ತಲ್ಲ, ನಾವೆಲ್ಲ ಒಂಚೂರು ಪೇಂಟ್ ಮಾಡಿದ್ರೆ Correct. ಫ್ರೇಮ್ ಹಾಕ್ಸ್ಬಿಟ್ಟು ಮನೇಲಿ ನನ್ನ ಮಗ ಮಾಡಿದ್ದು ಅಂತ. ಹೌದು. ಸೊ ಆ ಅಪ್ರಿಷಿಯೇಷನ್ಸ್ ತುಂಬ ಫೋಕಸ್ ಮಾಡ್ತು. ದೆನ್ ನನಗೆ ಯಾವ ಥರ ಆಯಿತು ಅಂದರೆ, ಅದು ಮಾಡಿ 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 ಹ್ಮ್ ಆಫ್ಟರ್ PU ನಾನು ವಿಜುವಲ್ಸಲ್ಲೇ ಮಾಸ್ಟರ್ ಮಾಡಿದೆ. ಹೌದು, ಗೊತ್ತು. ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ವಿಜುವಲ್ಸಲ್ಲೇ ಮಾಸ್ಟರ್ಗೆ ಹೋಗ್ಬಿಟ್ಟೆ ನಾನು. ನೈಸ್. ಯಾವ ಥರ ಆಯಿತು ಅಂದರೆ, ನಾನು ರೂಟು ಈ ಥರ IAS ಲೆವೆಲಲ್ಲಿ ಹೋಗ್ತಾನೆ ಅಂತಿದ್ದವನು ಸಡನ್ ಯೂಟರ್ನ್ ವಿಜುವಲ್ ಕಡೆ ಬಂದ್ಬಿಟ್ಟೆ. ಬಟ್ ಎಲ್ಮಿ, ನಾವು ಚಿಕ್ಕ ವಯಸ್ಸವರಿದ್ದಾಗ ನಮ್ದೊಂದು ಗೋಲ್ ಸೆಟ್ ಆಗ್ತಾ ಇರುತ್ತೆ. ನಾವು ಹಂಗೆ ಮಾಡಬೇಕು, ನಾವು ಹಿಂಗೆ ಮಾಡಬೇಕು ಅಂತ. ಮತ್ತು ಎವ್ರಿ 5 yearsಗೆ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಇನ್ನೊಂದು ಅಪ್ಡೇಟ್ ಆಗ್ತಾನೆ ಇರ್ತೀವಿ. ನಿಮ್ಮ ಮನಸ್ಸಲ್ಲಿ ಏನಿತ್ತು ಚಿಕ್ಕ ವಯಸ್ಸಲ್ಲಿ? ತಾತ ಅಜ್ಜಿ ಏನೋ ಹೇಳ್ತಿದ್ದಾರೆ, ನಾನು ಹಿಂಗೆ ಮಾಡಬೇಕು ಅಂತನಾ, ಅಥವಾ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಿದ್ರಾ? ನಿಮ್ಗೆ ಇನ್ಫ್ಲೂಯೆನ್ಸ್ ಆಗ್ತಿತ್ತಾ? ಹೌಸ್ ಯುವರ್ ಮೈಂಡ್ ಸೆಟ್? ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿರೋ 1-2 ಇನ್ಸಿಡೆಂಟ್ ಸರ್ ನಾನು ಹೇಳ್ತೀನಿ. ಓಕೆ. ಬ್ಯಾಂಗ್ಳೂರು ಮೈಸೂರು ಹೈವೇ ಆಗತ್ತೆ ಅವಾಗ ತಾನೇ. ಸಿಂಗಲ್ ರೋಡ್ ಇತ್ತು, ಅದು ಡಬಲ್ ರೋಡ್ ಹೋಗಿ ಈ ಹೊಸ ರೋಡಲ್ಲ, ಅವಾಗ ನಾವು 4 ಲೈನ್ ಆಗುತ್ತೆ. ಅದನ್ನು SM ಕೃಷ್ಣ ಅವ್ರು ಇನಾಗ್ರೇಟ್ ಮಾಡ್ತಾರೆ. ಹಾಂ. ಅವರು ಒಂದು ಬ್ಯಾಂಗ್ಳೂರ್ ಟು ಮೈಸೂರು ವಾಕ್ ಹೋಗ್ತಾರೆ. ಹ್ಞೂ. ಆ ಟೈಮಲ್ಲಿ ನಾವು ಚಿಕ್ಕ ಹುಡುಗರು, ನಮ್ಮ ತಾತ ಆಫೀಸರ್ ಆಗಿರೋದ್ರಿಂದ ನಮ್ಮ ತಾತಗೆ SM ಕೃಷ್ಣ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಈಸಿ. ಹಾಂ. ಬರಬೇಕು ಅಂದರೆ ಅವರು ನಮ್ಮ ಪ್ರೋಟೋಕಾಲ್ಸಿಂದ ನಾವು ಹೋಗಿ ಮೀಟ್ ಮಾಡ್ಬೋದು. ಫಸ್ಟ್ ಟೈಮ್ ಆ ವ್ಯಕ್ತಿನ ನಾನು ನೋಡಿದೆ. ಒಬ್ಬ ವ್ಯಕ್ತಿಗೆ ಯಾಕೆ ಇಷ್ಟು ಜನ ಇದ್ದಾರೆ ಹಿಂದೆ, ಏನಿದು, ಯಾರು ಇವರು, ದೇವರ ಹಂಗಾದರೆ ಏನಕ್ಕೆ ಇಷ್ಟೊಂದು ಜನ ಇದ್ದಾರಲ್ಲ, ಗೊತ್ತೇ ಆಗ್ತಿಲ್ವಲ್ಲ, ಈ ಥರದ್ದು ಏನಾದ್ರು ಕೆಲಸ ಮಾಡಬೇಕಲ್ಲ ನಾನು ಅಂತ ತುಂಬ ದೊಡ್ಡ ಸ್ಕಾರ್ ಅದು. ಬಟ್ ನಿಮ್ಗೆ ಗೊತ್ತಿಲ್ಲ ಪೊಲಿಟಿಷಿಯನ್ ಅಂತೆಲ್ಲ? ಏನೂ ಗೊತ್ತಿಲ್ಲ. ಓಕೆ. ತುಂಬ ಚಿಕ್ಕವರು ಅವಾಗ. ಒಬ್ಬ ವ್ಯಕ್ತಿಯಿಂದೇ ಇಷ್ಟು 1000 ಜನ ನಡ್ಕೊಂಬರ್ತಿದಾರಲ್ಲ, ನಾವೆಲ್ಲ ಕಾಯ್ತಾ ಇದ್ದೀವಿ. ನನಗೆ ನನ್ನ ತಾತನೇ ಗ್ರೇಟು, ನಮ್ಮ ತಾತ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ. ಈ ವ್ಯಕ್ತಿ ಯಾರು, ನಾನು ಈ ಥರ ಆಗಬೇಕಲ್ಲ. ಸೊ ಆಗ ತುಂಬ ಫ್ಯಾಂಟಸಿ ಏನು ಅಂದರೆ, ನಮಗೆ ಈ ವೈಟ್ ಅಂಬಾಸಿಡರ್ ಕಾರ್ಸು, ವೈಟ್ ಕಾಂಟೆಸಾ ಕ್ಲಾಸಿಕ್ ಕಾರ್ಸ್ಗಳೆಲ್ಲ ಬರ್ತಿತ್ತಲ್ಲ, ಅದೆಲ್ಲ ನೋಡಿದ್ರೆ ತುಂಬ ಫ್ಯಾಂಟಸಿ. ಎಸ್, ನಾನು ಈ ಥರದ್ದು ಏನಾದ್ರು ಮಾಡಬೇಕು. ಮೇಲ್ ಕೆಂಪು ದೀಪ, ಅದು ಗೂಟದ ಕಾರು ಅಂತಿದೆ ಆಗ. ಈ ಥರದ್ದು ಏನಾದ್ರು ಮಾಡಬೇಕು, ಅಂದರೆ ಅದು ಚೈಲ್ಡ್ಹುಡ್ಡಿಂದ ಸ್ಕಾರ್. ಅದು ಆ ಪ್ರೋಟೋಕಾಲ್ಸು, ಅದು ಪೊಲೀಸ್ ಎಲ್ಲ ಬಂದು ಸಲ್ಯೂಟ್ ಮಾಡೋರು, ಡಿಫ್ರೆನ್ಸ್ ಗೊತ್ತಾಗ್ತಿತ್ತಲ್ಲ. ಬೇರೆಯವ್ರಿಗೆ ಪೊಲೀಸ್ ಹೇಗೆ, ನಮ್ಮ ಮನೇಲಿ ಪೊಲೀಸ್ ಹೇಗೆ ಅನ್ನೋದೊಂದು ನಮಗೆ ಇದ್ದಿರೋದ್ರಿಂದ ಅದು ಗೊತ್ತಾಗ್ತಿತ್ತು. ಈ ಥರದ್ದು ಏನಾದ್ರು ವರ್ಕ್ ಮಾಡಬೇಕು, ಬಟ್ ಅದೇನು ಅನ್ನೋದು ಗೊತ್ತಿಲ್ಲ. ಇದೊಂದು ಇನ್ಸಿಡೆಂಟ್. ದೆನ್ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ತಂದೆ ಜೊತೆ ಬಂದಾಗ, ರಾಜ್ಕುಮಾರ್ ಸರ್ ಡೆತ್ ಆಗತ್ತಲ್ಲ, ಅವತ್ತು ನಾನು ನನ್ನ ತಂದೆ ಜೊತೆ ಅವತ್ತು ಹೋಗಿದ್ವಿ ಕಂಠೀರವಾಗೆ. ಯಾವ ರೇಂಜಲ್ಲಿ ಕ್ರೌಡು ಅಂದರೆ, ನಾನು ಎಲ್ಲಿದ್ದೀನಿ, ನಾನು ಹೇಗೆ ಮನೆಗೆ ಹೋಗೋದು ಗೊತ್ತಿಲ್ಲ ನನಗೆ. ನಮ್ಮ ತಂದೆ ಎಲ್ಲಿದ್ದಾರೆ, ನಾನು ಯಾರನ್ನ ಮೀಟ್ ಮಾಡಬೇಕು, ಯಾರ ಜೊತೆ ಹೋಗಬೇಕು, ಟಿಯರ್ ಗ್ಯಾಸ್ ಎಲ್ಲ ಹೊಡೆದ್ಬಿಟ್ರು. ಹೌದು. ಆ ಟೈಮಲ್ಲಿ ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ, ಕಣ್ಣು ಉರಿತಿದೆ, ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ವಿ, ಎಲ್ಲೆಲ್ಲೋ ಓಡ್ತಾ ಇದ್ದೀವಿ. ನಂದಿನ ಹೋಟೆಲೆಲ್ಲ ಓಡೋಗ್ಬಿಟ್ಟಿದ್ದೀನಿ ನಾನು, ನಮ್ಮ ತಂದೆ ಎಲ್ಲ ಒಂದು ಕಡೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ವಯಸ್ಸಾಗಿ ನಿಮಗೆ? ಚಿಕ್ಕ ಹುಡುಗನೇ ಸರ್ ನಾನು. ಸೊ ರಾಜ್ಕುಮಾರ್ ಗೊತ್ತಿತ್ತು, ಅಪ್ಪಂಗೆ ಪರಿಚಯ ಇತ್ತು, ಎಲ್ಲ ನಾವು ಮನೆಗೆಲ್ಲ ಓಡಾಡ್ತಿದ್ವಿ. ನಾನು ಆಫ್ಟರ್ 10th ಅಲ್ಲ, ಇದು ಬಿಫೋರ್ 10th ನಾನು ಹೇಳ್ತೀನಿ. ಆಗೆಲ್ಲ ಬರೀ ನನ್ನ ತಾತ ನಮ್ಮ ಜೊತೆ. ಆಫ್ಟರ್ 10th ಏನಾಯಿತು, ನನ್ನ ತಂದೆ ಜೊತೆ ಸೇರಿದೆ. ಒಂದು 10 years ನನ್ನ ತಾತನ ಜೊತೆ ಇರ್ತಿದ್ದು. ಅದಾದ ಮೇಲೆ ಸಿನಿಮಾ ಆ್ಯಕ್ಟರ್ಸ್ಗಳು, ಬಸವನಗುಡಿಲಿ ನಮ್ಮ ಮನೆ ಇತ್ತು. ಆಗ ಒಂಚೂರು ಎಜುಕೇಷನಿಂದ ಒಂಚೂರು ಈ ಕಡೆ ಆರ್ಟ್ ಕಡೆ ಯಾವಾಗ ಟರ್ನ್ ಆಯಿತು ಬ್ಯಾಲೆನ್ಸು, ಈಗ ಎಲ್ಲರನ್ನೂ ಗುರ್ಸೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಅಷ್ಟೊತ್ತಿಗೆ ನಾನು ಹೈಟು ಪರ್ಸ್ನಾಲಿಟಿ ಸ್ವಲ್ಪ ವೆಲ್ ಬಿಲ್ಟು. ಕಾಲೇಜ್ ಟೈಮಲ್ಲಿ ನಿಮ್ಮ ಮಗ ಹೀರೋ ಆಗ್ಬೋದಲ್ಲ. ಅಣ್ಣವ್ರು ಮೀಟ್ ಮಾಡಿದ್ದು ಯಾವ ಏಜಲ್ಲಿ ಸರ್? ತುಂಬ ಚಿಕ್ಕ ಏಜು, ಮೇ ಬಿ. ಏನೇನು ನೆನಪಿದೆ ಅಣ್ಣವ್ರ ಜೊತೆ? ಅವರ ಮನೆ, ಹಳೆ ಮನೆ, ಅಲ್ಲಿ ಟಿಫನ್ ಕೊಡ್ತಿದ್ರು. ಅಂದರೆ ಇವ್ರದ್ದು ಪೋಷಕ ಕಲಾವಿದ್ರದ್ದೆಲ್ಲ ಮೀಟಿಂಗ್ ಆಗೋದಲ್ಲಿ. ಆ ಮೀಟಿಂಗ್ ಆದಾಗ ಅಲ್ಲೇ ಫ್ರಂಟಲ್ಲಿ ಟಿಫನ್, ಆ ಕಾರ್ ಗ್ಯಾರೇಜಲ್ಲಿ ಟಿಫನ್ನು, ಆ ಥರದ್ದೆಲ್ಲ ಒಂದಿರೋದು. ದೆನ್ ನಮ್ಮ ಕರಿಬಸವ ಅವರ ಮಗಳ ಮದುವೆಗೆ ನಮ್ಮ ತಂದೆ ಕರೆಸಿದ್ರು ಅವ್ರನ್ನ. ನಾವಾಗ ಅವ್ರನ್ನೆಲ್ಲ ಕರ್ಕೊಂಡೋಗಿ, ಇದೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ, ಗೊತ್ತೇ ಇಲ್ಲದ ಏಜ್ ಅದೆಲ್ಲ. ದಟ್ ಒನ್ ಡೇ ರಾಜ್ಕುಮಾರ್ ಅವ್ರು ಇಲ್ಲ ಅಂತ ಗೊತ್ತಾಗುತ್ತೆ, ಟಿಯರ್ ಗ್ಯಾಸು, ನೀವು ನೋಡೋಕ್ಕೇನೋ ಹೋಗಿರ್ತೀರಾ? ಕಂಟಿನ್ಯೂ. ನಮಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ, ಎಲ್ಲಿದ್ದೀವಿ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ.
ನನಗೆ ಗೊತ್ತಿರೋದೊಂದೇ, ನಮ್ಮ ಗಾಡಿ ಅಲ್ಲಿ ಹೊರಗಡೆ ನಿಲ್ಲಿಸಿದ್ದೀವಿ, ನಮ್ಮಪ್ಪ ಇಲ್ಲಿದ್ದಾರೆ, ನಾನು ಇವ್ರು ಕರ್ಕೊಂಡು ಅಲ್ಲಿ ಹೋಗಬೇಕು, ನಾನು ಅವ್ರ ಜೊತೆ ಇದ್ದರೆ ನಾನು ಮನೆಗೆ ಹೋಗ್ಬೋದು, ಇಷ್ಟೇ ನನಗೆ ಗೊತ್ತಿರೋದು. ಸೊ ಆ ಥರ ಒಂದು ಪ್ರೆಷರು, ಅಷ್ಟು ಜನ. ನಾನು ಎಸ್ ಎಂ ಕೃಷ್ಣ ಅವ್ರದ್ದು ಏನೊಂದು ನಾನು ನೋಡಿದ್ರಲ್ಲಿ ಅದೇ ತುಂಬ ದೊಡ್ಡದು ಅಂದ್ಕೊಂಡಿದ್ದೆ. ಅದರ 10ರಷ್ಟು 100ರಷ್ಟು ಇಲ್ಲಿತ್ತು ಜನ, ಕ್ರೌಡು. ಸೊ ನನಗೇನು ಅಂದರೆ ಈ ಥರದ್ದೇನಾರು ಮಾಡಬೇಕಲ್ಲ ಅಂತ. ಅಗೇನ್ ಅಭಿಮಾನ ಗಳಿಸ್ಬೇಕು. ಅಭಿಮಾನ, ಎಲ್ಲೋ ಕಿರ್ಚ್ತಾರೆ, ಕಲ್ಲೊಡಿತಾರೆ, ಬಟ್ಟೆ ಹರ್ಕೊತಿದ್ದಾರೆ, ಕೋಪ, ದುಃಖ, ಬೇಜಾರು, ಇನ್ನು ನನ್ಗೆ ನಾಳೆ ಸಿಗೋದಿಲ್ಲ ಅಂತ. ಅಲ್ಲಿ ಆ ಮಣ್ಣು ಮಾಡೋ ಟೈಮಲ್ಲೇ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ಆ ಪ್ಲೇಸಲ್ಲಿ. ಮೇ ಬಿ ನಾವು ಆ್ಯಕ್ಟರ್ಸ್ ಮಕ್ಕಳು, ಆ್ಯಕ್ಟರ್ ಫ್ಯಾಮಿಲಿ ಅನ್ನೋ ರೀಸನ್ಗೋಸ್ಕರ ಅಷ್ಟು ಹತ್ರ ಹೋಗಿದ್ವಿ ಹೊರ್ತು ನಾವು ಅಲ್ಲ ಆಗಿದ್ದಿದ್ರೆ ನಮ್ಮನ್ನ ಅಲ್ಲೂ ಬಿಡ್ತಾ ಇರಲಿಲ್ಲ. ಸೊ ಈ ಅಭಿಮಾನನ ಗಳಿಸ್ಬೇಕು. ಸೊ ಇದೆರಡು ಸ್ಕಾರು ತುಂಬ ಸಣ್ಣ ವಯಸ್ಸಿಂದನೂ. ಏನೇ ಕೆಲಸ ಮಾಡಬೇಕಾದ್ರೂ ನಾನು ಓದಿದ್ದೇ ಬೇರೆ ಅಲ್ಲ, ನನ್ನದು ವರ್ಕ್ಸ್ ಅಷ್ಟು ಸಿಸ್ಟಮ್ ಮುಂದೆ. ನಾನು ಇದೆಲ್ಲ ಮಾಡೋಕ್ಕೆ ಬಂದಿದ್ದು ಅನಿಸೋದು. ನಾನು ಮಾಡೋಕ್ಕೆ ಬಂದಿದ್ದು ಅನಿಸೋದು. ದೆನ್ ಎಲ್ಲೋ ಒಂದು ಕಡೆ ಹೋಗಿ ಬೇರೆ ಏನೋ ಮಾಡೋಕ್ಕೆ ಹೋದಾಗ್ಲೂ ನಾನು ಮಾಡೋಕ್ಕೆ ಬಂದಿದ್ದು. ನಾನು ಮಾಡೋಕ್ಕೆ ಬಂದಿರೋದೇ ಬೇರೆ. ನಾನೇನು ಮಾಡ್ತಿದ್ದೀನಿ ಅನ್ನೋದು ಕಾಡ್ತಾನೆ ಇತ್ತು, ತುಂಬ ಕಾಡ್ತಾ ಇತ್ತು. ಏನೇ ಕ್ವಶನ್ಸ್ ನಿಮಗೆ ಅವತ್ತಿನ ಕಾಲಕ್ಕೆ ನಾನು ಎಜುಕೇಷನ್ ಮುಗಿದು ಅರ್ನ್ ಮಾಡೋ ಟೈಮು, ಒಳ್ಳೆ ಅವಾಗೆಲ್ಲ ನಿಮಗೆ ಕಾಲ್ ಸೆಂಟರ್ಗಳೆಲ್ಲ ತುಂಬ ಫೇಮಸ್ ಇತ್ತು. ಹೌದು, ಕರೆಕ್ಟ್. ಅವತ್ತು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡಿದವ್ರು ನಿಮ್ಗೆ 50,000 1 ಲಕ್ಷ ಪೇಮೆಂಟ್ ಕೊಡೋರು. ಜಾಗತೀಕರಣ ಒಳಗೆ ಬಂದ್ಮೇಲೆ ಎಲ್ಲ ತುಂಬ ಚೆನ್ನಾಗಾಯಿತು ಆ ಟೈಮಲ್ಲಿ. ನಾವುಗಳ ಟೈಮ್ ಅದು. ದೆನ್ ಅದಾದಮೇಲೆ ನಾನು ಓದಂತ ಅಪ್ಲೈಡ್ ಆರ್ಟ್ ಮಾಡಿದ್ದೆ ನಾನು. 3D ಮ್ಯಾಕ್ಸ್, ಮಾಯಾ, ಇವತ್ತೇನು 3D ಆ್ಯನಿಮೇಷನ್ಸ್ ಅಂತೆಲ್ಲ ಏನು ಹೇಳ್ತಿರಲ್ಲ, ಅದನ್ನೆಲ್ಲ ಬರುತ್ತೆ ನನಗೆ. ಹೇಗೆ ಕ್ರಿಯೇಟ್ ಮಾಡೋದು ಬರುತ್ತೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ರಾಜ್ನ ನಾವು ಒಂದಷ್ಟು ಸಿನಿಮಾದಲ್ಲಿ ನೋಡಿದ್ವಿ, ಇವರು ಹೀರೋ, ಇವರು ಡಿಗ್ರಿ ನಾಗರಾಜ್ ಅವ್ರ ಮಗ ಅಂತ ಅಷ್ಟೇ ಗೊತ್ತಿರುತ್ತೆ. ಬಟ್ ನಮಗೆ ಗೊತ್ತಿಲ್ಲದೆ ಇರುವಂಥ ರಾಜ್ ಮುಖ ಇವತ್ತು ಹರಿಕತೆಯಲ್ಲಿ ಹೇಳಿಸ್ತಾ ಇದ್ದೀನಿ ನಾನು. ರಾಜ್ ಗೋಯಡ್ ತುಂಬ ಏನಂತಾರೆ ಅದಕ್ಕೆ, ಕೃಷಿ ಮಾಡಿ ಇಂಡಸ್ಟ್ರಿಗೆ ಬಂದಿರುವಂಥ ಒಬ್ಬ ಕಲಾವಿದ. ಗೋಯಡ್ 3D ಮ್ಯಾಕ್ಸು, ಮಾಯಾ, ಆರ್ಕಿಟೆಕ್ಚರ್ಸು, ಇದೆಲ್ಲ ನನಗೆ ಮಾಡಕ್ಕೆ ಬರುತ್ತೆ. ಓಕೆ, ಅಂದರೆ ವಿಷುವಲ್ ಅಲ್ಲಿ ಇರೋದ್ರಿಂದ ನಾನು ಇದೆಲ್ಲ ನನಗೆ ಮಾಸ್ಟರ್ಸ್ ಮಾಡಿದ್ದೀನಿ ನಾನು. ಸೊ ಇದಷ್ಟು ಬರುತ್ತೆ. ದೆನ್ ಕಾಲೇಜ್ ಮುಗಿದ ತಕ್ಷಣವೇ ಇಲ್ಲೆಲ್ಲೋ ಕೆಲಸಕ್ಕೆ ಸೇರ್ತಾನೆ ಅಂತ ನಮ್ಮಪ್ಪ. ನಾನು ತುಂಬ ಒಳ್ಳೆಯ ಕಾಲೇಜಲ್ಲಿ ಓದಿದ್ದು. ಅವತ್ತಿನ ಕಾಲಕ್ಕೆ ತುಂಬ ಪೇಮೆಂಟ್ ಕೊಟ್ಟು ಸೇರಿದ್ದಂಥ ಕಾಲೇಜ್ಗಳು. ಯಾವ ಕಾಲೇಜ್ ನಿಮ್ಮದು? ಚಿತ್ರಕಲಾ ಪರಿಷತ್ತಲ್ಲಿ. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಹೈಯೆಸ್ಟು ನಾವು ಪೇಮೆಂಟ್ ಕೊಡಬೇಕು ಅಲ್ಲಿ. ಕರ್ನಾಟಕದಿಂದ 5-6 ಜನಗಳಿಗೆ ಮಾತ್ರ ಅದು ಸೀಟ್ ಸಿಗೋದು. ಇನ್ನು ಬೇರೆಯವರೆಲ್ಲ ನಮಗೆ ಬೇರೆ ಬೇರೆ ಸ್ಟೇಟ್ ಅವರೇ ಇರ್ತಾರೆ. ಅದರಲ್ಲೂ ನಾನು ಒಬ್ಬ. ಸೊ ಅಷ್ಟು ಓದಿ ಇಲ್ಲಿ ಬಂದು ಅರ್ನ್ ಮಾಡ್ತಾರೆ ಅಂದರೆ ಅಗೇನ್ ನಾನು ಇದನ್ನೆಲ್ಲ ಮಾಡೋಕ್ಕೆ ಬಂದಿದ್ದು ಅನ್ನಿಸ್ತು ನನಗೆ. ಟೆಲ್ ಮಿ, ಅಪ್ಪ ಮಗನ ಬಾಂಧವ್ಯ ಬೇರೆ, ಅದೊಂಥರ ಫ್ರೆಂಡ್ಸ್ ಮತ್ತು ತುಂಬ ಹತ್ತಿರ ಇರ್ತಾರೆ, ಬಟ್ ಆದರೂ ದೂರ ಇರ್ತೀವಿ. ಇದು ಅಪ್ಪ ಮಗಂದು ಯಾವಾಗಲೂ. ಅದು ಬೆಳೆದ್ಮೇಲಂತೂ ಹಾಗೇನೆ, ಬೆಳೆದ್ಮೇಲಂತೂ ಅನ್ನೋಕ್ಕೂ ಆಗಲ್ಲ, ಹಂಗಿರ್ತಾರೆ ಪರಿಸ್ಥಿತಿ. ಈಗ 10ನೇ ಕ್ಲಾಸ್ ಆದಮೇಲೆ ಅಪ್ಪನ ಜೊತೆ ಇರೋಕ್ಕೆ ಶುರು ಮಾಡಿದ್ರಿ. ಹೆಂಗಿತ್ತು ಬಾಂಡಿಂಗ್? ಹೆಂಗಿತ್ತು ಆ 10 ಇಯರ್ಸಲ್ಲಿ? ನಾನು ನೋಡಿರೋದು ಮೇ ಬಿ ಒಂದು ಅದೇ 3 months 6 months, ಇಯರ್ಲಿ ಒಂದು 3 to 4 ಟೈಮ್ಸ್ ಅಷ್ಟೇ ಇಯರ್ಲಿ ನೋಡ್ತಿದ್ದು. ಎದುರುಗಡೆ ಓಕೆ. ಫೋನಲ್ಲಿ ಮೇ ಬಿ ಅವಾಗೆಲ್ಲ ನಮ್ಮ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಿದ್ರು. ನಮ್ಮ ಅಪ್ಪದ ಪೇಜರ್ ಇತ್ತು ಅವಾಗ. ಪೇಜರ್ಗೆ ಮೆಸೇಜ್ ಕಳಿಸ್ಬೇಕು. ಅದು ಯಾರೋ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ನಾವು ಅಪ್ಪ ಕಾಲ್ ಮಾಡೋಕೆ ಹೇಳಿ ಅಂತಿದ್ವಿ. ಅವ್ರು ನಮಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಿದ್ರು. ಈ ಥರದ್ದು ಟೈಮ್ಗಳದೆಲ್ಲ. ಅದಾಗಿದ ತಕ್ಷಣವೇ ಸಡನ್ನಾಗಿ ಡೈಲಿ ಜೊತೆಲಿರ್ಬೇಕು ಇವಾಗ. ಆಫ್ಟರ್ 10th ಅಂದರೆ 2004 ಇಂದ 2004 ಪಾಸ್ ಔಟ್ ನಾನು 10th. ಅಲ್ಲಿಂದ ಕಾಲೇಜ್ ಅಂತ ಬಂದು ಬ್ಯಾಂಗ್ಳೂರ್ ಅಂತ ಬಂದಾಗ ಇನ್ಮೇಲೆ ಡೈಲಿ ಜೊತೆಲಿರಬೇಕು. ಡೈಲಿ ಜೊತೆಲಿದ್ದೀವಿ. ಸೊ ಬಾಂಡಿಂಗ್ ಹೇಗೆ ಅಂದರೆ, ನಮ್ಮಪ್ಪ ತುಂಬ ಸ್ಟ್ರಿಕ್ಟು, ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಮ್ಮ ಮನೇಲಿ. ನಿಮ್ಮ ತಂದೆಯವರ ಹಾಸ್ಯದ ಎಲ್ಲ ನೋಡಿ ನಾವು ಇವ್ರು ಇಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ಅನ್ಸ್ಬಿಟ್ಟಿದೆ ಈಗ. ತುಂಬ ಸ್ಟ್ರಿಕ್ಟು ನಮ್ಮ. ಹೌದಾ? ನಾನು ಇವತ್ತಿಗೂ ಕೂಡ ಅವ್ರ ಮುಂದೆ ಕೂತ್ಕೊಂಡು ಮಾತಾಡೋದಿಲ್ಲ. ಮನೆಗೆ ಹೋದ್ರು ಕೂಡ ಅವ್ರಲ್ಲಿ ಸೋಫಾ ಮೇಲೆ ಕೂತಿದ್ದಾರೆ ಅಂದ್ರೆ ನಂದೊಂದು ಪರ್ಮನೆಂಟ್ ಜಾಗ ಇದೆ, ನಾನು ಅಲ್ಲೇ ನಿಂತ್ಕೊಂಡು ಮಾತಾಡೋದು. ಅವ್ರ ಎದುರುಗಡೆ ಹೋಗಿಲ್ಲ, ಕ್ಯಾಶುವಲ್ ಆಗಿ ಆರಾಮಾಗಿ ಹಗ್ ಮಾಡೋದು, ಅಪ್ಪ ಏನೇನಿಲ್ಲ, ಚುಡಾಯಿಸೋದು, ತಿಟ್ಲೆ ಮಾಡೋದು ಏನೂ ಇಲ್ಲ. ರಿಯಲಿ ಏನೂ ಇಲ್ಲ ಅದೆಲ್ಲ. ಡಿಗ್ರಿ ನಾಗರಾಜ್ ಸರ್, ಯಪ್ಪ ನಿಮ್ಮ ಬಗ್ಗೆ ಇವತ್ತೇ ಗೊತ್ತಾಗ್ತಿರೋದು ನಮ್ಗೆ. ಇಷ್ಟ ಇಲ್ಲ, ಏನೂ ಇಲ್ಲ ಅದೆಲ್ಲ. ಸ್ಟ್ರಿಕ್ಟ್ ಅಪ್ಪ, ಸ್ಟ್ರಿಕ್ಟ್. ನಮ್ಮಪ್ಪಗೆ ಸಿನಿಮಾ ಇಂಡಸ್ಟ್ರಿ ನಾನು ಬರೋದು ಇಷ್ಟ ಇರಲಿಲ್ಲ, ಚೂರು ಇಷ್ಟ ಇರಲಿಲ್ಲ. ನನ್ನ ತಂದೆಗೇನು ಅಂದರೆ, ನಮ್ಮ ತಾತ ಅವ್ರ ಜೊತೆ ಸೇರಿಕೊಂಡು
ತುಂಬ ಎಜುಕೇಷನಲ್ಲಿ ತುಂಬ ಚೆನ್ನಾಗಿದ್ದಾನೆ, ಅವ್ನು ಹೇಳಿದ ಕಡೆ ಸ್ಕೂಲಿಗೆ ಸೇರಿಸಿದ್ದೀವಿ, ಅವ್ನು ಹೇಳಿದ ಕಡೆ ಕಾಲೇಜಿಗೆ ಸೇರಿಸಿದ್ದೀವಿ, ಅವನು ಒಂದು ಕೆರಿಯರ್ ಕಟ್ಕೋತಾನೆ, ಅವನು ನಮ್ಮ ತಾತ ಥರನೇ ಮೀನ್ಸ್ ಒಳ್ಳೆ ಆಫೀಸರ್ ಆಗ್ತಾರೆ. ಯಾಕೆ ವೈ? ಮೇ ಬಿ ಅವರ ಸಿಚುವೇಶನ್ಸ್ಗಳು, ಅವ್ರು ನೋಡಿರೋ ಇಂಡಸ್ಟ್ರಿ ನನ್ನ ಮಗನ ಕಷ್ಟ ಆಗಬಾರ್ದು ಅನ್ನೋದೊಂದು. ಇವತ್ತಿಗೂ ನಾನು ಸಿನಿಮಾ ಬಿಟ್ಟು ಬೇರೆ ಎಲ್ಲರೂ ಔಟ್ ಆಫ್ ಕಂಟ್ರಿಗೆ ಹೋಗಿ ಬೇರೆ ಕೆಲಸಗಳು ಮಾಡಿಕೊಂಡು ನಾನು ಆರಾಮಾಗಿ ಹೋಗ್ತೀನಿ ಅಂದರೆ ಫಸ್ಟ್ ಎಸ್ ಅನ್ನೋದೇ ನಮ್ಮಪ್ಪ, ಸಾಕು ಹೊರಡು ಬೇಡ ಅಂತಾರೆ. ಯಾವಾಗಲೂ ಅವ್ರಿಗೆ ಅದೊಂದೇ ಇದ್ದಿದ್ದು, ಹೋಗು ಬೇರೆ ಕಡೆ ಹೋಗು, ಬೇಡ ಸಿನಿಮಾ ಬೇಡ ಬೇಡ ಅಂತ. ಅಗೇನ್ 2004ಇಂದ 2012ವರೆಗೂ ನನ್ನ PU, ಮಾಸ್ಟರ್ಸ್, ಡಿಗ್ರಿ ಎಲ್ಲ ಮುಗಿಯುತ್ತೆ. ಆರ್ ಯು ಕಾಲೇಜ್ ಟಾಪರಾ? ನೋ. ಕಾಲೇಜ್ ಅಂತ ಬಂದಾಗ ನೋ. ಬಿಕಾಸ್ ನೀವು ತುಂಬ ಓದೋಕ್ಕೆ ಗಮನ ಹರಿಸಿದ್ದಲ್ಲ ಅದಕ್ಕೆ. ನಂದು ಎಜುಕೇಷನ್ ಶಿಫ್ಟ್ ಆಯ್ತಲ್ಲ ಇಲ್ಲಿ. ಇಲ್ಲಿ ನಿಮಗೆ ಮ್ಯಾಥ್ಸು, ಸೈನ್ಸು ಆ ಥರ ಏನೂ ಇರಲ್ಲ. ವಿಷುವಲಿ ತುಂಬ ಸ್ಟ್ರಾಂಗ್ ಆಗಿರ್ತೀವಿ ನಾವು. ಇಲ್ಲಿ ವಿಷುವಲ್ ಅಂತ ತಗೊಂಡಾಗ ಅದ್ರ ಮೇಲೇ ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ತೀವಿ. ಇದು ಕಂಪ್ಲೀಟ್ ಚೇಂಜ್ ಇದು. ನನ್ನ ಲೈಫಲ್ಲಿ ತುಂಬ 2-3 ಯೂಟರ್ನ್ಗಳಿದೆ. ಆ ಯೂಟರ್ನ್ ಯಾವುದು ಅಂದರೆ 10th ತುಂಬ ಚೆನ್ನಾಗಿ ಗೊತ್ತಿದ್ದವನು ದೆನ್ ವಿಷುವಲ್ ಕೊಟ್ಟೋದೆ. ಕಾಲೇಜ್ ಮುಗಿದ್ಮೇಲೆ ಇನ್ನೊಂದು ಸ್ಟೋರಿ ಆಮೇಲೆ ಹೇಳ್ತೀನಿ. ಅದೊಂದು ಈ ಥರ ಎರಡು ಯೂಟರ್ನ್ಗಳು ಮಾಡಿದ್ದೀನಿ ನಾನು. ಇಟ್ಸ್ ಗುಡ್. ಗೊತ್ತಿಲ್ಲ, ನನಗೆ ಕಾಲೇಜ್ ಜರ್ನಿ ತುಂಬ ದೊಡ್ಡ ಪಾಠ ಹೇಳ್ಕೊಡ್ತು. ಐ ಡೋಂಟ್ ನೋ, ನನಗೆ ಅವತ್ತು ಲಿಮಿಟೆಡ್ ಸೀಟ್ಸ್ಗಳು ಏನಿತ್ತಲ್ಲ, ನನಗೆ ಜೊತೇಲಿ ಬರ್ತಿದ್ದವರೇ IAS ಮಕ್ಕಳು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟಾಪರ್ಸ್ ಮಕ್ಕಳು, ಮಲ್ಟಿಮಿಲಿಯನಿಯರ್ಸ್ ಮಕ್ಕಳು, ಈ ಥರದವ್ರು ಮಾತ್ರ ಅಲ್ಲಿ ನನಗೆ ಫ್ರೆಂಡ್ ಆದವರು, ನನ್ನ ಜೊತೆಯಲ್ಲಿದ್ದವರು. ಇವತ್ತಿಗೂ ಕೂಡ ಅವ್ರುಗಳೇ ನನ್ನ ಜೊತೆ ಇರೋದು. ಆ ಲೈಫ್ ಸ್ಟೈಲು ಹಾಗೆಯೇ ಕಂಟಿನ್ಯೂ ಆಗಿಬಿಡ್ತು. ಸೊ ಅದಕ್ಕೆ ನನ್ನ ಕಾಲೇಜಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಲೈಫ್ ಏನು ಅಂತ ಕಲಿಸ್ಕೊಡ್ತು. ಅಕಾಡೆಮಿಲಿ ನಾನು ಏನು ಕಲ್ತುವೋ ಬಿಟ್ವೋ, ಲೈಫ್ನ ಹೇಗೆ ಲೀಡ್ ಮಾಡಬೇಕು, ನಾವು ಯಾರು, ನಮ್ಮ ಪೊಸಿಷನ್ ಏನು ಅಂತ ತೋರಿಸ್ಕೊಟ್ಟಿದ್ದೆ ಆ ಕಾಲೇಜ್ ಲೈಫು. ಒಂಥರ ನೀವು ಹೆಂಗೆ ಗೊತ್ತಾ, ಡೀಸೆಂಟ್, ಒಬಿಡಿಯೆಂಟ್, ಇನ್ನಸೆಂಟ್ ಅಂಥ ಒಬ್ಬ ಹುಡುಗ ಇವನು. ಹೌದು. ಈಗ ನೀವು ಮಾತಾಡ್ಬೇಕಾದ್ರೂ ಜನ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ನೀಟಾಗಿ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿ ತೂಗಿ ಅದನ್ನ ನೀಟಾಗಿ ಹೇಳ್ತಾ ಇದ್ದಾರೆ. ದೆನ್ ಇದಿಷ್ಟೆಲ್ಲ ಆದಮೇಲೆ ಅದೇ ನಾನು ಆಗಲೇ ಹೇಳ್ದಾಗೆ ಮನೇಲಿ ಎಷ್ಟು ಕಷ್ಟನೋ ನನಗೆ ಗೊತ್ತಿಲ್ಲ. ನಮ್ಮ ತಂದೆದು ಒಂದು ದಿನ ನನಗೆ ಕಷ್ಟ ಹೇಳಿಲ್ಲ, ಒಂದು ದಿನ ನಮ್ಮ ತಾಯಿ ದುಡ್ಡು ಎಲ್ಲಿಂದ ತಂದ್ವಿ ಅಂತ ಹೇಳಿಲ್ಲ. ಸೊ ಫೈನಾನ್ಷಿಯಲ್ ಸಿಚುವೇಶನ್ ಏನೂ ಅಪ್ಡೇಟ್ ಇಲ್ಲ, ನನಗೇನು ಗೊತ್ತಿಲ್ಲ. ನನ್ನ ಕಾಲಿನ ಧೂಳುನೂ ಆಗಿರಲಿಲ್ಲ ನನಗೆ. ನಾನು ಅಷ್ಟು ಚೆನ್ನಾಗಿ ನನ್ನ ಕಾರಲ್ಲಿ ಹೋಗಿ ಬಂದು ಇದು ಮಾಡಿ ಪಕ್ಕ ಪ್ಯಾಂಪರ್ಡ್ ಕಿಡ್ ನಾನು. ನನಗೆ ಕಷ್ಟ ಅಂತ ಗೊತ್ತಾಗಿದೆ ಸಿನಿಮಾಗೆ ಬಂದಮೇಲೆ. ನಾನು ಜನ ಮೋಸ ಮಾಡ್ತಾರೆ ಅಂತ ಗೊತ್ತಾಗಿದೆ ಸಿನಿಮಾಗೆ ಬಂದಮೇಲೆ. ನಾನು ಮುಂದೆ ಇರೋ ವ್ಯಕ್ತಿನ 200% ನಂಬ್ತಿದ್ದೆ. ಯಾಕೆಂದರೆ ನನ್ನ ಜೊತೆ ಇದ್ದವರೆಲ್ಲ ಅದೇ ಥರ ಕ್ಯಾಟಗರಿ ಜನ. ಮೋಸ ಅನ್ನೋದು ಗೊತ್ತಿಲ್ಲ. ನನಗೇನಾರು ಬೇಕು ಅಂದ್ರೆ ಅವ್ರು ಮಾಡೋರು, ಅವ್ರಿಗೇನಾರು ಬೇಕು ಅಂದ್ರೆ ನಾನು ಮಾಡ್ತಿದ್ದೆ. ಈ ಡಬಲ್ ಮೈಂಡೆಡ್ಡು, ಬೆನ್ನಿಗೆ ಚೂರಿ ಹಾಕೋದು ಜನಗಳನ್ನ ನಾನು ನೋಡೇ ಇಲ್ಲ ಸಣ್ಣ ವಯಸ್ಸಲ್ಲಿ, ನನಗೆ ಗೊತ್ತೇ ಇಲ್ಲ. ಸೊ ಕಾಲೇಜ್ ಡೇಸ್ ತನಕ ಏನೂ ಗೊತ್ತಿಲ್ಲ. ನಂತರ ಈ ಕುದುರೆ ಓಡೋದು ಗೊತ್ತಾ, ಹಿಂಗೆ ಹಂಗೆ ಹೋಗ್ತಾನೆ. ಅಂದರೆ ನಮಗೆ ತುಂಬ ಫಿಲ್ಟರ್ ಆಗಿಯೇ ಬರ್ತಿದ್ದಿದ್ದು. ಆ ಥರದ ಜನ ನಾನು ನೋಡಿರಲಿಲ್ಲ. ಒನ್ಸ್ ಸಿನಿಮಾ ಅಂತ ಬಂದಾಗ ಇದೆಲ್ಲ ಗೊತ್ತಾಯಿತು. ಸಿನಿಮಾ ಅಂತ ಯಾಕೆ ಬಂದಿದ್ದು ಹೋಗ್ಲಿ? ಈಗ ಏನೂ ಇಂಟ್ರೆಸ್ಟ್ ಇಲ್ಲ, ನಿಮಗೂ ಆ ಥರದ ಆಲೋಚನೆ ಇಲ್ಲ, ನಿಮ್ಮ ತಂದೆಯವ್ರಿಗಂತೂ ಬಿಲ್ಕುಲ್ ಇಲ್ಲವೇ ಇಲ್ಲ. ಅದರೆಲ್ಲೋ ಒಂದು ಸಣ್ಣ ರಕ್ತ ಇದೆಯಲ್ಲ, ಹೌದು, ರಕ್ತದ ಕಣ ಇದೆಯಲ್ಲ, ಅದು ಒಂಥರ ಈ ಗುಪ್ತಗಾಮಿನಿ ಅಂತ ಕರಿತೀವಲ್ಲ, ಹರಿತಾನೇ ಇರುತ್ತೆ, ಕಾಣಿಸಲ್ಲ. ಈ ಟ್ರಿಗರ್ ಆಗ್ತಾ ಇತ್ತಾ ಚಿಕ್ಕ ವಯಸ್ಸಲ್ಲಿ? ಮನೆಗೆ ಹೇಳದೆ ಹೋಗೊಂದು ಸಿನಿಮಾ ನೋಡಿದ್ದು ಎಲ್ಲ ಸೀನೇ ಇಲ್ವಾ? ರಾಜ್, ನೀವ್ ಹೆಂಗ್ ಬೆಳೆದ್ರಿ ಹಿಂಗೆ ಅಂತ ನಂಗೆ ಆಶ್ಚರ್ಯ ಆಗ್ತದೆ. ಅದೇ ತುಂಬಾ ಜನ ಗೊತ್ತಿರಲ್ಲ. ಇದು ಎಲ್ಲೋ ಕಟ್ಔಟ್ ನೋಡಿದ್ದು ಯಾವ್ದೋ ಸಿನಿಮಾದು. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನೋಡೋರ್ ಕಣ್ಣಿಗೆ ಡಿಂಗ್ರಿ ನಾಗರಾಜ್ ಅವ್ರ ಮಗ, ಸಿನಿಮಾ ಬ್ಯಾಕ್ಗ್ರೌಂಡು, ಇವ್ರಿಗೇನು ಕಮ್ಮಿ, ಇವರು ಹೇಳಿದ್ರೆ ಯಾರು ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ, ಇವ್ರು ಹೇಳಿದ್ರೆ ಯಾವ ಸಿನಿಮಾದಲ್ಲಿ ಬೇಕಾದ್ರೂ ಆ್ಯಕ್ಟ್ ಮಾಡ್ತಾರೆ, ಈ ಥರ ಜನ ನೋಡೋರಿಗೆ ಕಣ್ಣಿಗೆ. ಖಂಡಿತ ಸತ್ಯ. ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ಆ ಥರ ಇರೋದಿಲ್ಲ. ಅದಕ್ಕೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿನ. 2012 ನಾನು ಮಾಸ್ಟರ್ಸು ಪಾಸ್ಟ್ ಔಟ್ ಆಯಿತು. ದೆನ್ ಅಲ್ಲಿಂದ ನನ್ನ ಜರ್ನಿ ಬಂದು ಬಿಸ್ನೆಸ್ ಕಡೆ ಹೋಗುತ್ತೆ. ನಾಟ್ ಸಿನಿಮಾ, ಬಿಸ್ನೆಸ್ ಕಡೆ ಹೋಗುತ್ತೆ. ಬಟ್ ಅಲ್ಲಿ ತನಕ ನಿಮ್ಮ ತಂದೆಯವ್ರ ಸಿನಿಮಾ ಅಂತ ನೋಡ್ತಿದ್ರು ಆಗ್ಲಿ? ಏನು ಹಿಂಗಂತ ಇದ್ದೀರಾ? ಅದು ಅಭ್ಯಾಸ ಅಲ್ಲ ನಮಗೆ.
ಓ ಮೈ ಗುಡ್ನೆಸ್. ಹೊರಗಡೆಯಿಂದ ಬರ್ತೀವಿ. ಅಲ್ಲ, ನಿಮ್ ತಂದೆ ಸಿನಿಮಾ ನೋಡಕ್ ನಾವೆಲ್ಲ ಕಾಯ್ತೀವಿ, ಅಂಡ್ ತಂದೆ ಅವ್ರ ಸಿನಿಮಾನ ಮಗ ನೋಡೇ ಇಲ್ಲ. ನನ್ನ ತಂದೆ 850 ಸಿನಿಮಾ ಮಾಡಿದ್ರು, ಹಾ. 2 ಪಿಕ್ಚರ್ ಸೆಟ್ಗೆ ಹೋಗಿದ್ದೀನಿ ಅಷ್ಟೇ. 2 ಪಿಕ್ಚರ್ ಸೆಟ್ಗೆ, ಅದು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ದುಡ್ಡು ಕೊಡ್ತಾನೆ ಬಾ ಅಂತ ಕರೆದಿದ್ರು. ಚಾಮರಾಜಪೇಟೆಯಲ್ಲಿ ಲವಾಕುಶ ಶೂಟಿಂಗ್ ನಡೀತಾ ಇತ್ತು. ಅವತ್ತು ಹೋಗಿ ಜಸ್ಟ್ ಹೋದೆ. ಅಲ್ಲಿ ಶಿವಣ್ಣ ಇದ್ದಾರೆ, ಉಪ್ಪೈ ಸರ್ ಇದ್ದಾರೆ ಅಂದರು. ಶಿವಣ್ಣ ಅವ್ರನ್ನ ಹೋಗಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಷ್ಟೇ. ಏನಂದ್ರು ಶಿವಣ್ಣ? ಸರ್ ನನಗೇನು ಗೊತ್ತಿಲ್ಲ. Okay. ನನಗೆ ಅಲ್ಲೋಗಿ ಮಾತಾಡಿಸ್ಬೇಕು ಅದು ಇದು ಯಾವುದು ನನ್ನ ತಲೆಯಲ್ಲಿಲ್ಲ. ಆ ಸಿನಿಮಾದಲ್ಲಿ ನಮ್ಮ ತಂದೆ ವರ್ಕ್ ಮಾಡ್ತಿದ್ದಾರೆ, ದೊಡ್ಡವ್ರನ್ನ ಮೀಟ್ ಮಾಡ್ಸೋಕ್ಕೆ ಕರೆದಿದ್ದಾರೆ. ನಾನು ಮೀಟ್ ಮಾಡಿದ್ದೀನಿ, ನಮಸ್ಕಾರ ಮಾಡಿದ್ದೀನಿ, ನಾನು ಹೊರಟಿದ್ದೀನಿ ಓಕೆ ಅಷ್ಟೇ. ಅದು ನನ್ನ ಫಸ್ಟ್ ಸೆಟ್ಟು, ಸಿನಿಮಾ ಸೆಟ್. ಸಿನಿಮಾ ಹೇಗೆ ನಡೆಯುತ್ತೆ, ಸಿನಿಮಾ ಹೇಗೆಲ್ಲ ಆಗತ್ತೆ ಅಂತ ಹತ್ರದಿಂದ ಹಿಂಗೆ ಸುಮ್ಮನೆ ಹಿಂಗೆ ನೋಡಿ ಜಸ್ಟ್ ಬಂದು ನನ್ನ ಗಾಡಿ ತೊಗೊಂಡು ನಾನು ಅವ್ರು ಏನು ಕೆಲಸ ಹೇಳಿದ್ರು ಅದನ್ನು ಮಾಡಿದ್ದೀನಿ. ಇದನ್ನು ಬಿಟ್ಟು ನನಗೆ ಬೇರೆ ಸಿನಿಮಾ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಡ್ರಾಮಾ ಹೇಗೆ ನಡೆಯುತ್ತೆ, ರಿಹರ್ಸಲ್ಸು, ಅದನ್ನು ನಾನು ಆಫ್ಟರ್ 10th ನಮ್ಮ ಮನೇಲಿ ಇದನ್ನೆಲ್ಲ ನೋಡ್ತಿದ್ನಲ್ಲ. ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿರಲಿ, ಇವರು ಪ್ರಾಕ್ಟೀಸ್ ಮಾಡೋದು, ಅಲ್ಲಿ ಹೋಗೋದು, ಆ ಥರದ್ದು ಒಂದಷ್ಟು ಗೊತ್ತಿತ್ತೆ ಹೊರತು ಬೇರೆ ಏನು ನೋಡ್ತಿರಲ್ಲ. ದೆನ್ ನಾನು ಕಾಲೇಜ್ ಅಂತ ಬಂದಾಗ ನನ್ನ ಫ್ರೆಂಡ್ಸ್ಗಳ ಜೊತೆ ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ಮಹೇಶ್ ಬಾಬು ಅವ್ರ ಸಿನಿಮಾ, ಆ್ಯಕ್ಷನ್ ಸಿನಿಮಾಗಳು ಮಾತ್ರ. ನನ್ನ ತಂದೆಗೆ ಆ್ಯಕ್ಷನ್ ಸಿನಿಮಾ ತುಂಬ ಇಷ್ಟ. ನಾನು ನನ್ನ ತಂದೆ ಆ್ಯಕ್ಷನ್ ಸಿನಿಮಾಗಳು ಮಾತ್ರ ನೋಡಿರೋದು. ಅವ್ರಿಗೆ ಇವತ್ತಿಗೂ ಅಷ್ಟೇ, ನನಗೂ ಅಷ್ಟೇ, ಸಿನಿಮಾ ಎಷ್ಟೇ ಚೆನ್ನಾಗಿರಲಿ ಆ್ಯಕ್ಷನ್ ಇರಬೇಕು. ಹಂಗ ಹಾಂ, ಫ್ಯಾಮಿಲಿ ಡ್ರಾಮಾ ಸ್ಲೋ ಅದೆಲ್ಲ ನೋಡಲ್ಲ ನೀವು? ನನ್ನ ನಿದ್ದೆ ಬರುತ್ತೆ. ತುಂಬ ದೊಡ್ಡ ಕಂಪ್ಲೇಂಟ್ ಅದು. ನನ್ನ ಫ್ರೆಂಡ್ಸ್ಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತು. ನೀವು ಸಚಿನ್ ಕೇಳಿ, ಚೆನ್ನಾಗಿ ಗೊತ್ತಿರುತ್ತೆ. ನಾನು ಮಲಗಿರ್ತೀನಿ ಆ ಟೈಮಲ್ಲಿ, ಆ್ಯಕ್ಷನ್ ಬಂದಾಗ ಹೇಳಿ ಅಂದಿರ್ತೀನಿ. ಸೊ ಅದಕ್ಕೋಸ್ಕರನೇ ನಾನು ತುಂಬ ಜನ ಜೊತೆ ಸಿನಿಮಾಗೆ ಹೋಗಲ್ಲ. ನಾನು ಸಚಿನೇ ಜಾಸ್ತಿ ಸಿನಿಮಾಗಳನ್ನ ನೋಡೋದು. ಸೊ ಆ್ಯಕ್ಷನ್ ಸಿನಿಮಾಗಳು ನಮಗೆ ತುಂಬ ಇಂಟ್ರೆಸ್ಟು. ಸುಮ್ಮನೆ ಬ್ಲ್ಯಾಂಕಾಗಿ ನೋಡ್ತಾ ಇರ್ತೀವಿ ಆ್ಯಕ್ಷನ್ ಮಾಡೋದನ್ನ. ಅದು ಫ್ಯಾಂಟಸಿ ನಮಗೆ. ಆ ಥರ ಇದ್ದ ವ್ಯಕ್ತಿ ನಾನು. ಅಲ್ಲಿಂದ ಏನಾಗುತ್ತೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತೀನಿ. ನಾಳೆ ಅಂತಾರೆ ಪಪ್ಪ ಎಸ್ ಅಂತಾರೆ. ಏನು ಬಿಸ್ನೆಸ್ ಅದು? ಅದು ಒಂದು ಕಾಫಿ ಡೇ ಥರದ್ದು ಒಂದು ಔಟ್ಲೆಟ್, ಫ್ರಾಂಚೈಸಿಗಳನ್ನ ತಗೊಂಡು ನಾನು ಆಚಾರ್ಯ ಕಾಲೇಜ್ ಮುಂದೆ ಒಂದು ಸೆಟಪ್ ಮಾಡಿಕೊಂಡು. ನಿಮ್ಮ ಬ್ರ್ಯಾಂಡ್ ಅದು? ನನ್ನ ಬ್ರ್ಯಾಂಡು ಡ್ರಿಪ್ ಆ್ಯಂಡ್ ಸಿಪ್ ಅಂತ ಮಾಡಿದ್ದೆ. ಡ್ರಿಪ್ ಆ್ಯಂಡ್ ಸಿಪ್ ಅಂತ ಮಾಡಿದ್ದೆ. ನಾಳೆ ಬೆಳಗ್ಗೆ ಬಂದರೆ ಆಷಾಢ. ನನ್ನ ತಂದೆ ಏನು ಹೇಳ್ತಾರೆ ಅವತ್ತು ನೈಟು, ಬೇಡ, ಒಳ್ಳೆ ಕೆಲಸ ಫಸ್ಟ್ ಟೈಮ್ ಮಾಡ್ತಿದ್ಯಾ, ಒಂಚೂರು ವೆಯ್ಟ್ ಮಾಡಪ್ಪ ಅಂತಾರೆ. ಆಷಾಢ ಮುಗಿದ್ಬಿಡ್ಲಿ, ಏನು ಬೇಕು ಪ್ರಿಪ್ರೇಷನ್ಸ್ ಅದೆಲ್ಲ ಮಾಡ್ಕೊ, ಅಡ್ವಾನ್ಸ್ ಮಾಡಬೇಡ, ಒಂದು ಸ್ವಲ್ಪ ವೆಯ್ಟ್ ಮಾಡು ಅಂದರು. ಓಕೆ ಅಂತ ಹೇಳ್ತೀನಿ. ಅವತ್ತಿನ ದಿನ ನಮ್ಮ ತಂದೆಗೆ ನಾಟಕ ಅಕಾಡೆಮಿಯಲ್ಲಿ ಅವಾರ್ಡ್ ಆಗಿರುತ್ತೆ. ಅವತ್ತು ತರುಣ್ ಸುಧೀರ್ ಅವರ ಅಮ್ಮ ಮಾಲತಿ ಅಮ್ಮ ಇದ್ದಾರಲ್ಲ, ಅವರು ಬಂದು ಅಕಾಡೆಮಿ ಪ್ರೆಸಿಡೆಂಟ್ ಆಗಿರ್ತಾರೆ. ನನಗೇನು ಹೇಳ್ತಾರೆ, ನಮ್ಮ ಮನೆ ಮುಂದೆ ಹೀಗೇನೆ ಅಲ್ಲಿ ಮಾಲಮ್ಮನಿಗೆ ಹೋಗ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಬಾ ಹೋಗಿ ಅಂತಾರೆ. ಅಲ್ಲಿ ಅವ್ರದ್ದು ಏನೋ ಇರತ್ತಲ್ಲ ಅವ್ರದ್ದು ಪ್ರೋಟೋಕಾಲ್ಸು, ಅದಕ್ಕೆ ಫೋಟೋ ಕೊಟ್ಬಿಟ್ಟು ಬಯೋಡೇಟಾ ಕೊಟ್ಬಿಟ್ಟು ಬಾ ಅಂತಾರೆ. ಅವತ್ತು ತರುಣ್ ಸುಧೀರ್ ಅವ್ರ ಮನೆಗೆ ಹೋಗ್ತೀನಿ ನಾನು, ಫಸ್ಟ್ ಟೈಮು. ಹೋಗೇ ಇಲ್ಲ, ಮುಂದೆ ಇದ್ರು ನಾನು ಮನೆ ಹತ್ರನೇ ಇರೋ, ನಾನು ಮಾತಾಡ್ಸಿಲ್ಲ, ನಾನು ನೋಡಿಲ್ಲ. ಸುಮ್ಮನೆ ಹಿಂಗೆ ಅವ್ರವ್ರ ಕೆಲಸದಲ್ಲಿ ಬಿಸಿ, ನಾನು ನನ್ನ ಕೆಲಸದಲ್ಲಿ ಬಿಸಿ. ಸುಧೀರಣ್ಣ ಎಲ್ಲ ಇದ್ದಾಗ ನನ್ನೆಲ್ಲ ಎತ್ಕೊಂಡು ಆ ಸಣ್ಣ ವಯಸ್ಸಲ್ಲಿ ಅದೆಲ್ಲ ಗೊತ್ತು. ಅದು ಬಿಟ್ಟು ಇವರಿಬ್ಬರನ್ನ ನಾನು ತುಂಬ ಕಮ್ಮಿ ಮಾತಾಡಿರೋದು. ಏನು ಮಾಡ್ತಿದ್ಯಾ ಅಂತ ಫಸ್ಟು ನಂದಣ್ಣ ಕೇಳ್ತಾರೆ. ನಂದಣ್ಣ ನಾವು ಇವ್ರನ್ನ ಚಿನ್ನು ಪುಟ್ಟು ಅನ್ನೋದು. ಚಿನ್ನು ಯಾರು, ಪುಟ್ಟು ಯಾರು? ಚಿನ್ನು ಬಂದು ತರುಣ್ ಸುಧೀರು, ಪುಟ್ಟು ಬಂದು ನಂದಣ್ಣ, ನಂದಕಿಶೋರ್. ಚಿನ್ನು ಪುಟ್ಟು ಅನ್ನೋದು. ಚಿನ್ನನಿಗೆ ಪುಂಡಣ್ಣಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಾ, ಅಲ್ಲೋಗಿ ಇರ್ತಾನೆ ಅಂದರು. ನಾನು ಹೋಗಿ ಫೋಟೋ ಕೊಡ್ತೀನಿ. ನನಗೆ ಏನಕ್ಕೆ ಈ ಕ್ವಶನ್ಗಳು ಕೇಳ್ತಿದ್ದಾರೆ ಅಂತ ನನಗೆ ಒಂದು ಮೈಂಡಲ್ಲಿ, ಏನು ಮಾಡ್ತಿದ್ಯಾ ನೀನು, ಅದು ಇದು ಅಂತೆಲ್ಲ ಕೇಳ್ತಾರೆ. ನಾನು ತುಂಬ ಸ್ಟ್ರೈಟು 10 ಕ್ವಶನ್ ಕೇಳಿದ್ರು ಒಂದೇ ಆನ್ಸರ್ ಮಾಡೋದು. ಇವಾಗ್ಲೂ ಬಿಸ್ನೆಸ್ ಮಾಡ್ತಿದ್ದೀನಿ. ಓಕೆ, ನಾಳೆ ಟಿಫನ್ಗೆ ಬಾ ಅಂತಾರೆ. ಅಷ್ಟೇ, 2-3 ಮಾತು ಮುಗಿಸ್ತೀನಿ. ನನ್ನ ಮನೆಗೆ ನಾನು ಬರ್ತೀನಿ. ಬೆಳಗ್ಗೆ ಆಷಾಢ, ಬೆಳಗ್ಗೆ ಎದ್ರೆ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ. ನಮ್ಮಪ್ಪ ಬೇರೆ ನಾನು ಮಾಡೋ ಬಿಸ್ನೆಸ್ಗೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. 1 ತಿಂಗಳು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈಗ ನಾನು ಇದ್ರ ಸ್ಪೀಡಾಗಿದ್ದವನ್ನ ಬ್ರೇಕ್ ಮಾಡಿದ್ದಾರೆ ನನ್ನ. ಇದು ಯಾಕೆ ಆಷಾಢ ಎಲ್ಲ ಯಾಕೆ ಬರುತ್ತೋ ಏನೋ ಗೊತ್ತಿಲ್ಲ. ಬೈಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದೆಪ್ಪ, ಕೆಲಸ ತಾನೇ ಮಾಡ್ತಿದ್ದೀವಿ ಅಂತ. ಅವತ್ತಿಗೆ 9:30 ಆಗುತ್ತೆ, 10 o'clock ಆಗುತ್ತೆ. ಹಿಂಗೆ ನೋಡಿದ್ರೆ ಅವ್ರ ಮನೆ ಕಾಣಿಸುತ್ತಲ್ಲ. ಓಕೆ, ಟಿಫನ್ಗೆ ಹೋಗಿ ಬರೋಣ ಬಿಡು, ಇನ್ನೇನು ಪಾಪ ದೊಡ್ಡವ್ರು ಹೇಳಿದ್ದಾರೆ ಅಂತ ಹೋಗ್ತೀನಿ.
ಫಸ್ಟ್ ಫ್ಲೋರಲ್ಲಿ ಕೂರಿಸ್ಕೊತಾರೆ. 1 ಅವರ್ ಮಾತಾಡ್ತಾರೆ. 1 ಅವರ್ ಟಿಫನ್ ಕೊಟ್ಟು, ಅಣ್ಣ ಈ ಕಡೆ ತಮ್ಮ ಈ ಕಡೆ, ಮಧ್ಯದಲ್ಲಿ ನಾನು. ಇಬ್ರು ಇದ್ರು. ಅಲ್ಲಿಂದ ಕೇಳ್ತಾರೆ, ಇಲ್ಲಿಂದ ಕೇಳ್ತಾರೆ, ಏನು ಮಾಡ್ತಿದ್ಯಾ, ಏನು ನಂದ ಒಂದಷ್ಟು ಜರ್ನಿ, ಅದು ಇದೆಲ್ಲ ಕೇಳ್ತಾರೆ. ಒಂದು ಇಂಟರ್ವ್ಯೂ ತರ ಆಗ್ತಾ ಇದೆ. ಇಂಟರ್ವ್ಯೂ ಫಸ್ಟ್ ಟೈಮು 1 ಅವರ್ ವಿತೌಟ್ ಕ್ಯಾಮ್ರಾ, ವಿತೌಟ್ ಬೇರೆಯವ್ರ ಜೊತೆ, ಸಿನಿಮಾದವ್ರ ಜೊತೆ ಅಷ್ಟು ಮಾತಾಡಿದ್ದು. ನನಗೆ ನಂದಣ್ಣ ತುಂಬ ಹತ್ರ ಆಗ್ತಾರೆ, ತರುಣಣ್ಣ ಇನ್ನೂ ಹತ್ರ ಆಗ್ತಾರೆ. ಇವರಿಬ್ರು ಮಾತಲ್ಲಿ 1 ಅವರ್ ಜರ್ನಿಲಿ ನನಗೆ ಒಂದೇ ಒಂದು ವರ್ಡು ಟ್ರಿಗರ್ ಆಗುತ್ತೆ. ತರುಣ್ ಬಂದು ನನಗೊಂದು ಹೇಳ್ತಾರೆ, ನೋಡು ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಅವತ್ತಿಗೆ ರನ್ನ ಗಿನ್ನ ಎಲ್ಲ ಮಾಡಿದ್ರು ಅವರು, ಒಳ್ಳೊಳ್ಳೆ ನಂದಕಿಶೋರ್ ಅವರು ಹೆಸರಿತ್ತು. ತರುಣಣ್ಣನೂ ಅಷ್ಟೇ ಎಲ್ಲ ಪಿಕ್ಚರಲ್ಲಿ ಅಸೋಸಿಯೇಟ್ಗಳಾಗೋದು, ಏನೇನೋ ಆ್ಯಕ್ಟಿಂಗ್ ಮಾಡೋದು, ಡೈರೆಕ್ಷನ್ ಇದರಲ್ಲಿ ತುಂಬ ಚೆನ್ನಾಗಿದ್ರು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಹೆಸರು ಮಾಡ್ತಿದ್ದೀನಿ, ಇದನ್ನು ನೋಡೋಕೆ ನಮ್ಮ ತಂದೆ ಇಲ್ಲ, ನಿಮ್ಮ ತಂದೆ ಇದ್ದಾರೆ, ನೀನೇನು ಮಾಡ್ತಿದ್ದೀಯ? ಇದೊಂದೇ ವರ್ಡು ನನಗೆ ಟ್ರಿಗರ್ ಆಗುತ್ತೆ. ಏನು ಮಾಡ್ತಿದ್ಯಾ, ನಿಮ್ಮ ತಂದೆ ಇದ್ದಾರೆ, ಅದೆಲ್ಲೋ ಕಾಫಿ ಡೇ ಮಾಡ್ತೀನಿ ಅಂತ, ಅಲ್ಲೇನೋ ಬಿಸ್ನೆಸ್ ಮಾಡ್ತೀನಿ ಅಂತೀಯ, ನೀನು ಮಾತಾಡೋಕ್ಕೆ ಸಿಗಲ್ಲ, ನೋಡಿದ್ರೂ ನೋಡ್ದಿದ್ದಂಗೆ ಹೋಗ್ತೀಯಾ, ಏನು ಮಾಡ್ತಿದ್ಯಾ ನೀನು? ಪಾಯಿಂಟ್. ಹೈಟ್ ನೋಡಿದ್ಯಾ ನಿಂದು ಎಷ್ಟಿದೆ? ನಿಮ್ಮ ತಂದೆ ಹೈಟ್ ನೋಡಿದ್ಯಾ? ಕರೆಕ್ಟಾಗಿ ನೀನು ನಿಂತರೆ ಇಂಡಸ್ಟ್ರೀಲಿ ಏನು ಬೇಕಾದ್ರೂ ಮಾಡ್ಬೋದು. ನನಗಿದೆ ವಿಷನ್ನು, ನಿನಗಿಲ್ವಲ್ಲ ಇದು ಏನಕ್ಕೆ ಅಂದರು. ನನಗೆ ಒಂದು ಸೆಕೆಂಡ್ ಇವ್ರು ಹೇಳ್ತಿರೋದೆಲ್ಲ ನಿಜ ಅನ್ನಿಸ್ತು. ಇವ್ರು ಹೇಳ್ತಿರೋದು ಅಷ್ಟು ನಿಜ, ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನಿಸ್ತು. 2012 ಆಷಾಢ ಫಸ್ಟ್ ಡೇ ಇವತ್ತಿಗೂ ತುಂಬ ನೆನಪಿದೆ. ನಾನು ಅಷ್ಟೂ ಬಿಟ್ಟಾಕ್ಬಿಟ್ಟೆ ಎಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಇಷ್ಟು ದಿನ, ಇಷ್ಟು ವರ್ಷ ಯಾವುದಕ್ಕೆ ವರ್ಕ್ ಮಾಡಿದೆ, ಏನು ಮಾಡಿದೆ ಎಲ್ಲ ಬಿಟ್ಬಿಟ್ಟೆ. ನಾನು ಏನು ಮಾಡಬೇಕಣ್ಣ ನಂಗೆ ಗೊತ್ತಿಲ್ಲ. ಒಂದು, ನನ್ನ ತಂದೆನ ಕರ್ಕೊಂಡು ಎಲ್ಲರ ಮನೆಗೆ ಅಲಿಯೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅದು ಇಷ್ಟ ಇಲ್ಲ. ನಾನು ಇಂಥವ್ರ ಮಗ ನಂಗೆ ಚಾನ್ಸ್ ಕೊಡಿ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏನು ಮಾಡ್ಬೇಕು ಹೇಳಿ? ಜಿಮ್ಮಿಗೆ ಸೇರ್ಕೊ, ನಾನು ಸೇರಿಸ್ತೀನಿ. ಪಾನಿಪುರಿ ಕಿಟ್ಟಿ ಅವ್ರ ಹತ್ರ ಜಿಮ್ಮಿಗೆ ಸೇರಿಸ್ತಾರೆ. ಅವತ್ತಿಗೆ ನನ್ನ ಜಿಮ್ ಮೇಟ್ಸ್ಗಳು ಯಶ್ ಅವರು, ಪ್ರೇಮ್ ಅವರು, ಚೇತನ್ ಚಂದ್ರ ಅಂತ, ಇವ್ರುಗಳ ನನ್ನ ಜಿಮ್ ಮೇಟ್ಸು. ಫಸ್ಟ್ ಟೈಮು ಸ್ಟಾರ್ಸ್ಗಳನ್ನ ಹತ್ರದಿಂದ ನೋಡ್ತೀನಿ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾರೆ. ಕಲೈ ಮಾಸ್ಟರ್ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ, ಚಾಮರಾಜ್ ಮಾಸ್ಟರ್ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ. ಇಲ್ಲಿ ಯಾವ ಥರ ಆಯಿತು ಅಂದರೆ, ಬೆಳಗ್ಗೆ ಎದ್ದರೆ ಜಿಮ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು. ನೀನಾಸಮ್ಮಿಂದ ಶಿವಕುಮಾರ್ ಅಂತ ಒಬ್ಬರನ್ನ ಕರೆಸಿ ಒಂದು ಹಾಲ್ ಬುಕ್ ಮಾಡಿಕೊಟ್ಟು ನನಗೆ ಟ್ರೈನ್ ಮಾಡ್ತಾರೆ. ಇದಿಷ್ಟು ಮಾಡಿಸ್ಕೊಟ್ಟಿದ್ದು ನಂದಕಿಶೋರು, ತರುಣ್ ಸುಧೀರು. ನೀನು ಅಲ್ಲೋಗೋ, ಇಲ್ಲೋಗೋ, ಇಷ್ಟೇ ಕಣೋ ನಿನ್ನ ಕೆಲಸ, 1 ಮಂತ್ ಮಾಡೋ, ಇಲ್ಲಾಂದರೆ ಬಿಟ್ಟಾಕೋ, ಹೋಗೋ, ನಿನ್ನ ಪಾಡಿಗೆ ನೀನು ಏನೋ ಮಾಡ್ಕೋತಿದ್ದೀನಿ ಅಲ್ಲ ಮಾಡ್ಕೋ. ಇದನ್ನು ನಾನು 2 ಇಯರ್ಸ್ ನಾನ್ ಸ್ಟಾಪ್ ಫ್ಯಾಕ್ಟ್ರಿ ವರ್ಕ್ ಥರ ಮಾಡಿದ್ದೀನಿ. ಈ ಟ್ರಾನ್ಸಿಷನ್ ಕಂಪ್ಲೀಟ್ ಯೂಟರ್ನ್ ಅಂತ ನಾನು ಅದನ್ನೇ ಹೇಳಿದ್ದು. ನಾನೇನು ಮಾಡ್ತಿಲ್ಲ, 1 ರೂಪಾಯಿ ಅನ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಬೆಳಗ್ಗೆ ಎದ್ದೋದ್ರೆ ಊಟ ತೊಗೊಂಡೋಗೋದು, ಬ್ಯಾಗಲ್ಲಿ ಟಿ ಶರ್ಟ್ಸ್ಗಳನ್ನೆಲ್ಲ ತೊಗೊಂಡೋಗೋದು, ಒಂದು ಕಡೆ ಸ್ವೆಟ್ ಆದರೆ ಮತ್ತೆ ಚೇಂಜ್ ಮಾಡಿ ಇನ್ನೊಂದು ಹಾಕ್ಕೊಳೋದು, ಅಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ವಾ, ಇಲ್ಲಿಂದ ಇಲ್ವಾ, ಕಾರಲ್ಲೇ ಕುತ್ಕೋ ಊಟ ಮಾಡು, ಸಿಕ್ಕಿದ ಪಿಕ್ಚರೆಲ್ಲ ನೋಡೋದು, ಗೊತ್ತಿಲ್ಲ ಸಿಕ್ಕಿದೆಲ್ಲ ಬುಕ್ ಓದೋದು. ಯಾವ ಬುಕ್ಕು, ಈ ಸಿನಿಮಾ ಬುಕ್ಕು, ಇದನ್ನು ಓದಬೇಕು, ಏನು ಗೊತ್ತಿಲ್ಲ. ಸುಮ್ಮನೆ ನಾಲೆಡ್ಜ್ ಗೇನ್ ಆಗ್ಬೇಕು ನನಗೆ, ಸುಮ್ಮನೆ ಸಿನಿಮಾ ನೋಡಬೇಕು. ಇಲ್ಲಿವರೆಗೂ ನಾನು 2 ವರ್ಷದಲ್ಲಿ ಇಷ್ಟು ವರ್ಷ ಏನೇನು ಮಾಡಿಲ್ಲ ಅದನ್ನೆಲ್ಲ ಮಾಡಿದೆ. ಎಷ್ಟು ಫಿಲ್ಮ್ ನೋಡಿದ್ರಿ? ಸುಮ್ಮನೆ ನೋಡೋದಷ್ಟೇ. 100 ಸಿನಿಮಾ ಆಗೋಗಿದಂಗೆ ಸುಮ್ಮನೆ ಈ ಟಿ ವಿಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಆದರೂ ನೋಡೋದು. ದೆನ್ ನಿಮಗೆ ಅವತ್ತಿನ ಟೈಮ್ಗೆ ನೆಟ್ಫ್ಲಿಕ್ಸು ಅದು ಇದೆಲ್ಲ ಅಷ್ಟಿರಲಿಲ್ಲ. 2012 ಇಂಟರ್ನೆಟ್ ಎಲ್ಲ ಸ್ವಲ್ಪ ಅವಾಗ ಇದಿತ್ತು, ಕಾಸ್ಟ್ಲಿ ಇತ್ತು. ಎಲ್ಲಾಗತ್ತದ ಅಷ್ಟೆಲ್ಲ. ಮತ್ತು ಮ್ಯಾಗ್ಝಿನ್ಸು, ಅದು ಬುಕ್ಸು, ಏನು ಸಿಗತ್ತೆ ಅದು ಓದೋದು. ಗೊತ್ತಿಲ್ಲ ಈ ಬುಕ್ಕಿಂದ ನನಗೇನು ಸಿಗುತ್ತೆ, ಏನಾಗತ್ತೆ ಅಂತ. ಏನೋ ಒಂದು ನಾಲೆಡ್ಜ್ ಸಿಗ್ಬೋದು. ಬಟ್ ಒಟ್ಟು ಸಿನಿಮಾ ಅಷ್ಟೇ. ಸಿನಿಮಾ ಅದು ಇದು. ಅವತ್ತಿಗೆ ಎಲ್ಲ ಪಿಕ್ಚರು ನೋಡೋದು. ಯಾವ ಪಿಕ್ಚರು, ಕೆಟ್ಟ ಪಿಕ್ಚರ್, ಏನು ಕೆಟ್ಟದಾಗಿದೆ, ಒಳ್ಳೆ ಪಿಕ್ಚರ್ ಏನಕ್ಕೆ ಒಳ್ಳೆಯದಾಗಿದೆ, ಎಲ್ಲ ಸ್ಟಾರ್ಸ್ಗಳ ಪಿಕ್ಚರ್ ನೋಡೋದು. ಅವತ್ತಿಗೆ ನಾನು ಗಾಂಧಿನಗರದ ಎಲ್ಲ ಥಿಯೇಟರ್ಸ್ಗಳನ್ನ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅವತ್ತಿಗೆ ಲೈಬ್ರರಿಗಳನ್ನ ನೋಡಿದ್ದು, ಅವತ್ತಿಗೆ ಡ್ಯಾನ್ಸ್ ನೋಡಿದ್ದು. ದೆನ್ ಅವತ್ತಿಗೆ ಡಯಟ್ ಅಂದರೆ ಏನು, ಹೇರ್ನ ಹೇಗೆ ಇಟ್ಕೋಬೇಕು, ಸ್ಕಿನ್ ಹೇಗೆ ಇಟ್ಕೊಬೇಕು, ಕಾಸ್ಟ್ಯೂಮ್ ಸೆನ್ಸ್ ಹೆಂಗಿದ್ರಿ? ತುಂಬ ದಪ್ಪ ಎಲ್ಲ ಇದ್ರ? ಇಲ್ಲ ಸಣ್ಣಕ್ಕೆ ಇದ್ರಿ? ಯಾವಾಗಲೂ ವೆಲ್ ಬಿಲ್ಟ್, ಪ್ರಾಪರ್ ಸ್ಟ್ರಿಕ್ಟ್ ಫ್ಯಾಮಿಲಿ ಅಲ್ವಾ. ಅಲ್ಲೇನು ಸರ್ ಹಂಗೆ ನೋಡೋಕೆ ಹೋದರೆ ನಾನು ಟಿಲ್ 10th ಪ್ರಿಸರ್ವೇಟಿವ್ ಐಟಮ್ಸೇ ತಿಂದಿಲ್ಲ. ಅಂದರೆ ಈ ಚಾಕ್ಲೇಟ್ಸ್ ಎಲ್ಲ ರ್ಯಾಪ್ ಆಗಿ ಬರುತ್ತೆ ಗೊತ್ತಾ, ಅದೆಲ್ಲ ತಿಂದೇ ಇಲ್ಲ ನಾನು. ಫ್ರೂಟ್ಸು, ಡ್ರೈ ಫ್ರೂಟ್ಸು,
ಕರ್ಡು, ತುಪ್ಪ, ಬೆಣ್ಣೆ ಅದ್ಯಾವ್ದು ಮ್ಯಾಗಿ ತಿನ್ನೋದು ಇಲ್ಲ. ಅಥವಾ ಇನ್ನೇನೋ ನನ್ನ ತಂದೆ WHO ಇದ್ದಿದ್ದಲ್ಲ ನನ್ನ ತಾತ, ಕರೆಕ್ಟ್. ಅವರಿಗೆ ಅವ್ರು ಇವತ್ತು ಅಷ್ಟೇ 95 ಇಯರ್ಸು, 95 ಇಯರ್ಸ್ ಓಲ್ಡು. ಓಕೆ. ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ವೆಲ್ ಡೀಸೆಂಟ್ ಡಯಟ್. ಈ ಟೈಮಲ್ಲಿ ಆದಮೇಲೆ ಈ ಟ್ಯಾಬ್ಲೆಟ್ ತಿಂತೀನಿ, ನಾನು ಊಟ ಮಾಡ್ತೀನಿ, ನನಗೆ ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ಕಾಪ್ಸ್ ಬೇಕು, ಈ ಏಜಲ್ಲೂ ಹೇಳ್ತಾರೆ. ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ತುಂಬ ಚೆನ್ನಾಗಿದ್ದಾರೆ. ಆ ಶಿಸ್ತು, ಆ ಶಿಸ್ತು. ಸೊ ನಾನು ಅದೇ ರೀತಿ. ಅದಕ್ಕೆ ನನಗೆ ಇದು ಬೇಕು ಅಂದ್ರೆ ಇದೇ ಬೇಕು. ಇವಾಗ ನಾನು ಊಟ ಇದನ್ನೇ ಮಾಡ್ತೀನಿ, ಈ ಟೈಮ್ಗೆ ಮಾಡ್ತೀನಿ, ಅದು ಆಗಲೇ ಮಾಡ್ಬೇಕು ನಾನು. ಇದು ನನಗೆ ಇನ್ಬಿಲ್ಟ್ ಬಂದ್ಬಿಟ್ಟಿದೆ. ಚೇಂಜ್ ಮಾಡ್ಕೊಳಕ್ಕಾಗಲ್ಲ ನಾನು. ಈ ಥರ ಜರ್ನಿ ನಂದು. ಈ ಥರ ಬಂತು. ಇದಾದ ಮೇಲೆ ಸೊ ಈ ನಿಮ್ಮ ಬದುಕನ್ನ ಬದಲಾವಣೆ ಮಾಡಿದ್ದು ಇಬ್ಬರು ಮೆಂಟರ್ಸ್. ಒಬ್ಬರು ನಂದಕಿಶೋರ್, ಇನ್ನೊಬ್ರು ತರುಣ್ ಸುಧೀರ್. 2 ವರ್ಷ ನಾನ್ ಸ್ಟಾಪ್ ಮಾಡಿದ್ದೀನಿ. ನಾನ್ ಸ್ಟಾಪ್ ಸಿನಿಮಾ. ಕಣ್ ಮುಚ್ಚಿದ್ರೆ ಸಿನಿಮಾ, ಕಣ್ ಬಿಟ್ರೆ ಸಿನಿಮಾ, ನಿದ್ದೆಲು ಸಿನಿಮಾ. ಯಾವ ಟ್ರಾನ್ಸಾಕ್ಷನ್ ನಾನು ಅಂದ್ರೆ ನಾನೇನಾ ಇದು ಅಂತ ನನಗೆ ಮಿರರಲ್ಲಿ ನಿಂತಾಗ ಅನಿಸೋದು. ದೆನ್ ಅವತ್ತಿಗೆ 12ಇಂದ 2014ಗೆ ಬರ್ತೀವಿ. ಎಸ್, ಇವತ್ತಿಗೆ ನಾನು ರೆಡಿ. ನಾನು ಫೇಸ್ ಮಾಡ್ಬೋದು, ಕ್ಯಾಮ್ರಾನ ಫೇಸ್ ಮಾಡ್ಬೋದು. ಆ್ಯಕ್ಟಿಂಗ್ ವೈಸ್, ಡ್ರಾಮಾ, ಡೈಲಾಗ್ಸ್ ಏನು ಬೇಕು ಅದೆಲ್ಲ ವೆಲ್ ಪ್ರಿಪೇರ್ಡ್. ಬಟ್ ಯಾರಾದರೂ ಇನ್ಫ್ಲುಯೆನ್ಸ್ ಆಗ್ತಿತ್ತ? ಯಾರ್ದಾರು ತುಂಬ ಈ ಆ್ಯಕ್ಟಿಂಗ್ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ? ನನಗೆ ವಿಕ್ರಮ್ ಅವ್ರನ್ನ ನೋಡಿದಾಗ ತುಂಬ ಅನ್ಸೋದು. ತಮಿಳ್ ಆ್ಯಕ್ಟರ್ ತಮಿಳ್ ವಿಕ್ರಮ್ ಅವ್ರನ್ನ ನೋಡಿದಾಗ ಏನು ಮಾಡ್ತಾರೆ ಇದು ಅಂದರೆ ಎಲ್ಲರದು ಅರ್ಥ ಆದರೆ ಅವರೊಬ್ರದ್ದು ಅರ್ಥ ಆಗ್ತಿರ್ಲಿಲ್ಲ. ಯಾವ ಥರ ಮಾಡ್ತಿದ್ದಾರೆ ಇದನ್ನ, ಏನೇನೋ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಏನೇನೋ ಮಾಡ್ತಾರೆ, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡ್ತಾರಲ್ಲ. ಈ ಎಕ್ಸ್ಟ್ರೀಮ್ ಲೆವೆಲ್ ಮಾಡಿದ್ರೆ ಮಾತ್ರನ ಸಿನಿಮಾ ಅನ್ನೋದು ಸ್ಕಾರು. ಅದಕ್ಕೆ ಒಂದು ಬಿಚ್ಚುಗತ್ತಿಯಾಗಿದ್ದು. ನಾನು ಬಿಚ್ಚುಗತ್ತಿ ಮಾಡಿದಾಗ 87 kgs ಇದ್ದೆ. ನನ್ನ ಟ್ರಾನ್ಸಾಕ್ಷನಲ್ಲಿ 108 kg ವೆಯ್ಟ್ ಗೇನ್ ಆಗಿ ಕೂದಲು ಬಿಟ್ಟು ಹ್ಯೂಜ್ ಬಿಲ್ಟ್ ಅಂದರೆ ಬಿಲ್ಟ್. ಅವತ್ತಿಗೆ ನಾನು 87ರಿಂದ 108 kg ಆಗಿದ್ದೆ. ದೆನ್ ಆ ಡೈಲಾಗ್ ಡೆಲಿವರಿ ಇದೆಲ್ಲ ಈ ಟೈಮಲ್ಲಿ ನೋಡಿದ ಪಿಕ್ಚರ್ಗಳ ಇನ್ಫ್ಲುಯೆನ್ಸ್ ನನಗೆ. ನಾನು ಹಾಗೆ ಮಾಡಬೇಕು ಅಂತ. ಸೊ ಆಗ ಏನಾಗುತ್ತೆ, ಭುವನ್ ಹತ್ರ ಒಂದು ಬೆಸ್ಟ್ ಫೋಟೋಶೂಟ್ ಮಾಡಿಸ್ತೀನಿ. ಅವತ್ತಿಗೆ KGF ಭುವನ್ ಸ್ಟಿಲ್ ಫೋಟೋಗ್ರಾಫರ್ ಆಗಿರ್ತಾರೆ. ಉಗ್ರಂ ಮಾಡಿರ್ತಾರೆ. ಆಗ ಭುವನ್ನ ನನಗೊಂದು ಒಳ್ಳೆ ಸ್ಟಿಲ್ ಫೋಟೋಗ್ರಫಿ ತುಂಬ ಚೆನ್ನಾಗಿ. ಅವತ್ತಿಗೆ ತಮಿಳಲ್ಲಿ ವಿಕ್ರಮ್ ಅವ್ರದ್ದು ವೆಂಕಟರಾಮನ್ ಶೂಟ್ ಮಾಡಿರ್ತಾರೆ. ಒಂದು ಒಳ್ಳೆ ವಿಂಟೇಜ್ ಕಾರ್ ಇಟ್ಟು, ಭುವನ್ ನನಗೆ ಇದೇ ಥರ ಬೇಕು, ಮಾಡಿಕೊಡಿ ನನಗೆ ಅಂತ. 2014 1.5 ಲಕ್ಷ ಖರ್ಚು ಮಾಡ್ತೀನಿ ನಾನು ಒಂದೇ ಒಂದು ಫೋಟೋಶೂಟ್ಗೆ. ದಿ ಬೆಸ್ಟ್ ಕಾಸ್ಟ್ಯೂಮ್. ನಾನು ನಿಮಗೆ ಸ್ಟಿಲ್ ಕಳಿಸ್ತೀನಿ. ಆ ಥರ ಪ್ರೆಸೆಂಟ್ ಆಗಬೇಕು. ನನ್ನನ್ನು ನಾನು ಈ ಥರ ಪ್ರೆಸೆಂಟ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ಡಿಂಗ್ರಿ ನಾಗರಾಜ್ ಅವ್ರ ಮಗ ಅಂತ ಅನೌನ್ಸ್ ಆದರೆ ಹೇಗಿರ್ತಾನಪ್ಪ, ಅಪ್ಪ ಹೀಗಿದ್ದಾರೆ, ಮಗ ಹೇಗಿದ್ದಾನೆ, ಇದೊಂದು ಸ್ಟ್ರಾಟಜಿ ನಂದು. ನಾನು ಈ ಥರ ಪ್ರೆಸೆಂಟ್ ಆಗಬೇಕು ಅಂತ ಫಸ್ಟ್ ಟೈಮ್ 4 ಸ್ಟಿಲ್ನ ಕಳಿಸ್ತೀನಿ. ಗೊತ್ತಿರೋ 4 ಜನಕ್ಕೆ. ಫೇಸ್ಬುಕ್ ಇತ್ತು ಅವತ್ತಿಗೆ. ಹಾಕ್ತೀನಿ. ಯಾವ ರೇಂಜಲ್ಲಿ ಅದು ವೈರಲ್ ಆಗುತ್ತೆ, ಎಲ್ಲ ಮೀಡಿಯಾದವ್ರ ಸಪೋರ್ಟ್ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ಡಿಂಗ್ರಿ ನಾಗರಾಜ್ ಅವ್ರ ಮಗ ಹಂಗಿದಾನಂತೆ, ಹಿಂಗಿದಾನಂತೆ, ಅದಂತೆ ಇದಂತೆ ಅಂತ ಎಲ್ಲ ನ್ಯೂಸ್ ಕ್ಯಾರಿ ಆಗುತ್ತೆ. ತುಂಬ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಆ ಪಾಸಿಟಿವ್ನೆಸ್ ಇನ್ನೂ ನನ್ನ ತೊಗೊಂಡೋಗ್ತಿರೋದು. ಅಂದರೆ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ. ಬಿಕಾಸ್ ಅಪ್ಪನ ಹೈಟು, ಅಪ್ಪನ ಆನ್ ಸ್ಕ್ರೀನ್ ವ್ಯಕ್ತಿತ್ವ ಮತ್ತು ಅಪ್ಪ ಎಲ್ಲರ ಜೊತೆ ಬೆರೆಯೋ ರೀತಿ. ಸೊ ನಂತರ ನಿಮ್ಮನ್ನ ಹಿಡನ್ ಜಂಪ್ ಥರ ಇಟ್ಬಿಟ್ಟಿದ್ರು. ಹೌದು ಅಲ್ವಾ? ಅವ್ರು ತೋರ್ಸೇ ಇಲ್ಲ, ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ನಾನು ಪ್ರೆಸೆಂಟ್ ಆಗ್ತಿದ್ದೀನಿ. ನನ್ನ ಪ್ರೆಸೆಂಟೇಷನ್ ಈ ಥರ ಇರಬೇಕು ಅಂತ ನಾನು ಈ ಥರ ಪ್ರೆಸೆಂಟ್ ಆದೆ. ಓಕೆ. ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ಆಗ ವೈರಲ್ ಆಯಿತು, ಎಲ್ಲರೂ ಕೇಳಿದ್ರು. ನಿಮ್ಮನ್ನ ಏನೇನು ಪ್ರಶ್ನೆ ಕೇಳಿದಾರೆ ಹೇಳಿ? ಆಗ ಅಪ್ಪ 5 feet ಇದ್ದಾರೆ, ಇವನಿಗೆ ಇಷ್ಟುದ್ದ ಹೈಟ್ ಇದ್ದಾನೆ, ಮತ್ತು ಎಲ್ಲಿತ್ತು ನೀನು ಎಜುಕೇಷನ್, ಏನು ಮಾಡಿದ್ಯಾ, ಹೇಗೆ ಟ್ರೈನ್ ಮಾಡಿದ್ಯಾ, ಏನೇನು ಮಾಡಿದ್ಯಾ, ಆ ಥರದ ಒಂದಷ್ಟು ಜರ್ನಿ. ದೆನ್ ಅಗೇನ್ ಅಲ್ಲಿಂದ ಏನು ನನ್ನ ಜರ್ನಿ ತುಂಬ ಈಸಿಯಾಗಿ ಆಗಲಿಲ್ಲ. ಎಸ್, ಒಂದು ಅಟೆನ್ಷನ್ ಸಿಕ್ತು. ವಿಸಿಟಿಂಗ್ ಕಾರ್ಡ್ ಥರ ಅದು ತಂದೆ ಹೆಸರು ಯಾವತ್ತು ಮಕ್ಕಳಿಗೆ. ಇಂಥವ್ರ ಮಕ ಅಂದರೆ ಹಿಂಗೆ ತಿರುಗಿ ನೋಡ್ತಾರೆ ಹೊರತು ರೆವಿನ್ಯೂ ಜನ್ರೇಟ್ ಆಗಲ್ಲ. ಅಲ್ಲಿ ಯಾರೇ ಬಂದು ಸಿನಿಮಾಗೆ ಹಾಕೊಳಲ್ಲ, ನಮಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮೇ ಮಾಡಲ್ಲ ಯಾರೂ. ಅಗೇನ್ ಹಿಂಗೆ ನೋಡ್ತಾರೆ, ಓ ಇವ್ರ ಮಗ ಅಂತೆ ಕಂತೆಗಳಲ್ಲಿ ನಾವು ನ್ಯೂಸಲ್ಲಿ ಓಡಾಡ್ತಿರ್ತೀವಿ. ಓಕೆ. ದೆನ್ 14 ಆಗುತ್ತೆ.
ಅಗೇನ್ ಜರ್ನಿ ಯಾವುದೋ ಪಿಕ್ಚರ್ಗೆ ಒಂದು ಸಣ್ಣ ಕ್ಯಾರೆಕ್ಟರ್ಗೆ ಹಾಕೋತೀನಿ ಅಂತ ಕರೀತಾರೆ, ಇನ್ನೊಂದೇನೋ ಮಾಡಕ್ಕೆ ಕರೀತಾರೆ, ಇನ್ನೊಂದೇನೋ ಬಟ್ ಮಾಡಕ್ಕೆ ಆಫರ್ ಬರ್ತಿತ್ತಾ? ತುಂಬ ಬರ್ತಿತ್ತು ಬರ್ತಾ ಇತ್ತು. ಇತ್ತು. ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಬರ್ತಿತ್ತು. ತುಂಬ ಚಿಕ್ಕ ಕ್ಯಾರೆಕ್ಟರ್ ಬರ್ತಿತ್ತು. ದೆನ್ ನನ್ನ ಪ್ರೆಸೆಂಟೇಷನ್ನು ನನ್ನ ನೋಡಿ ನೀನು ಸೆಕೆಂಡ್ ಹೀರೋ ಮಾಡು, ಫಸ್ಟ್ ಹೀರೋ ಮಾಡು, ನೀನು ದುಡ್ಡು ಹಾಕು, ನಿಮ್ಮ ತಂದೆ ದುಡ್ಡು ಹಾಕ್ತಾರೆ, ಅರ್ಧ ನಾನು ಹಾಕ್ತೀನಿ, ಅರ್ಧ ನೀನು ಹಾಕು, ಈ ಥರ 3 ಇಯರ್ಸ್ ಆಗಿದೆ. ಸೊ ಗಾಂಧಿನಗರದ ಲೆಕ್ಕಾಚಾರ ಬೇರೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಟೈಮು, ನನಗೆ ಮೋಸ ಮಾಡೋರು ಯಾರು ಅನ್ನೋದು ಗೊತ್ತಿರಲಿಲ್ಲ, ನಾನು ಕಷ್ಟ ಅನ್ನೋದು ನೋಡಿರಲಿಲ್ಲ. ಈ 5 ಇಯರ್ಸಲ್ಲಿ ಕಷ್ಟ ಅನ್ನೋದು ಏನು ಅಂತ ಒರಿಜಿನಲ್ ಆಗಿ ನೋಡಿದೆ, ಟ್ರೂ ಫೇಸಸ್ ಏನು ಅಂತ ನೋಡಿದೆ. ನನಗೆ ಯಾರು ಏನು ಅನ್ನೋದು ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದ್ದವನ್ನ ಕರ್ಕೊಬಂದು ಹಿಂಗೆ ಬಿಟ್ಟಾಗ ಒರಿಜಿನಲ್ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಆಗ ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದನ್ನೆಲ್ಲ, ಯಾರಿಗೋಸ್ಕರ ಮಾಡ್ತಿದ್ದೀನಿ, ನನ್ನ ಒಳಗಡೆ ಏನಿತ್ತು ಅಂದರೆ ತಂದೆ ತಾಯಿನ ನೋಡ್ಕೊಳೋ ಅಂಥ ಏಜು. ನಾನು ಅರ್ನ್ ಮಾಡಬೇಕು, ನಾನು ಹೈಲಿ ಎಜುಕೇಟೆಡ್, ನಾನು ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋದ್ರೂ ನನಗೆ 1-1.5 ಲಕ್ಷ ಸ್ಯಾಲ್ರಿ ಬರುತ್ತೆ. ಅದನ್ನು ಬಿಟ್ಟು ನಾನು ಇಲ್ಲೇನೋ ಮಾಡ್ತಿದ್ದೀನಿ, ಯಾರಿಗೋ ಸರ್ ಅಂತಿದ್ದೀನಿ, ಯಾರ ಕಾಲ್ಗೋ ನಮಸ್ಕಾರ ಮಾಡ್ತಿದ್ದೀನಿ, ಯಾರೋ ಸುಳ್ಳು ಹೇಳ್ತಿದ್ದಾರೆ, ಬಟ್ ಅವ್ರ ಮುಂದೆ ನಾನು ನಿಂತಿದ್ದೀನಿ. ಇದು ಸುಳ್ಳು ಅನ್ನೋದು ನನಗೆ ಗೊತ್ತು. ಅಯ್ಯೋ, ಆದರೂ ನಾನು ಅವ್ರ ಮುಂದೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ, ಇದೆಲ್ಲ ಕಾಡ್ತಿತ್ತಾ? ತುಂಬ ಕಾಡ್ತಿತ್ತು ಒಳಗಡೆ. 5 ವರ್ಷ ಆಗೋಯ್ತು, ರೆವಿನ್ಯೂ ಇಲ್ಲ, ಇನ್ಕಮ್ ಇಲ್ಲ, ನನ್ನ ಕಾರ್ಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ, ಈ ಥರದ ಪ್ರಾಬ್ಲಮ್. ನನಗೆ ಅವತ್ತಿಗೇ 27-28 ಇಯರ್ಸ್ ಆಗ್ತಾ ಬಂದಾಗ ನನ್ನಂಥವನು ಅರ್ನೇ ಮಾಡ್ತಿಲ್ಲ ಅಂದಾಗ ಯಾವ ಥರ ಇರುತ್ತೆ ಪ್ರೆಷರು, ಟ್ರೂ. ಆ ಪ್ರೆಷರ್ ಬರುತ್ತೆ. ಹೀಗೆ ಗಾಂಧಿನಗರ ಹೆಂಗೆ ಟ್ರೀಟ್ ಮಾಡ್ತೆ ನಿಮ್ಮನ್ನು? ಅದೇ ನಾನು ಹೇಳ್ದಾಗೆ, ನನಗೆ ಒಂದು 50 ಲಕ್ಷ ಹಾಕ್ಸಿ, ನನಗೊಂದು ಕೋಟಿ ಹಾಕ್ಸಿ, ನಿಮ್ಮ ತಂದೆ ಹೇಳಿಸಿ, ಅಲ್ಲಿ ಕರ್ಕೊಬನ್ನಿ, ಇಲ್ಲಿ ಮಾಡಿ, ಆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ. ಬಟ್ ಯಾರು ಹೇಳಿದ್ರು ಕೇಳ್ತಿದ್ರಾ? ಕೇಳ್ತಿದ್ದೆ, ಎಲ್ಲಿ ಕರೆದ್ರೂ ಹೋಗ್ತಿದ್ದೆ. ಆಡಿಷನ್ಸ್ಗಳು ಮಾಡಿದ್ದೀನಿ. ಎಷ್ಟು ಆಡಿಷನ್ ಕೊಟ್ಟಿದ್ರಿ ರಾಜ್? 40-50 ಆಡಿಷನ್ ಮಾಡಿದ್ದೀನಿ. ಬಟ್ ನಿಮ್ಗೆ ಒಂದರಲ್ಲೂ ಸೆಲೆಕ್ಟ್ ಆಗಿಲ್ಲ. ಬಟ್ ನಿಮ್ಗೆ ಗೊತ್ತು ಈ ಆಡಿಷನ್ ವೇಸ್ಟ್ ಅನ್ನೋದು ಗೊತ್ತು. ಬಟ್ ಹೋಗ್ತಿದ್ದೀನಿ. ನನಗೆ ಆ ಜರ್ನಿ ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಓಕೆ, ಎಕ್ಸ್ಪೀರಿಯನ್ಸ್ ಆಗಬೇಕು. ನಿಮ್ಗೆ ಗೊತ್ತು ನೀವು ಸೆಲೆಕ್ಟ್ ಆಗಲ್ಲ ಅಂತ ಗೊತ್ತು. ನನಗೆ ಗೊತ್ತು, ನಾನು ಕರೆದ್ರೂ ನನ್ನ ಸೈಡಿಗೆ ಕರೆದು ನನ್ನ ಹತ್ರ ದುಡ್ಡು ಕೇಳ್ತಾರೆ ಅನ್ನೋದು ಗೊತ್ತು. ಅವತ್ತಿಗೆ ಫೋಟೋ ಪ್ರಿಂಟ್ ಹಾಕ್ಸಿ, ಅವತ್ತು ಯಾವ ವಾಟ್ಸಪ್ಪು ಇರಲಿಲ್ಲ, ಫೋಟೋ ಪ್ರಿಂಟ್ ಹಾಕ್ಸಿ ಹಿಂದೆ ಬರೀಬೇಕಾಗಿತ್ತು. ರಾಜ್ವರ್ಧನ್ 6.3 ಹೈಟ್, ಫೋನ್ ನಂಬರ್ 3 ಬರೆದು ನಾನು ಎಲ್ಲರಿಗೂ ಕೊಡಬೇಕಾಗಿತ್ತು. ದೆನ್ ಎಲ್ಲ ಮ್ಯಾನೇಜರ್ಸ್ಗಳಿಗೆ ನಾನು ಫೋಟೋ ಕಳಿಸ್ಬೇಕಾಗಿತ್ತು. ಎಲ್ಲ ಸಿನಿಮಾ ಆಫೀಸ್ಗಳಿಗೆ ನನ್ನ ಫೋಟೋ ಹೋಗಬೇಕಾಗಿತ್ತು. ಈ ಜರ್ನಿ ಆಡಿಷನ್ ಯಾರ್ಯಾರು ಕೊಡ್ತೀವಿ ಅಂದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತು ಹೋಗಬೇಕಾಗಿತ್ತು. ರಾಜ್, ಇದು ಅಷ್ಟು ನನ್ನ ತಂದೆ ಗೊತ್ತಿಲ್ಲ. ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರು ಯಾರು ಇದನ್ನ ಹೇಳಿದ್ರೆ ಒಪ್ಕೋತಿದ್ವಿ ನಾವು. ಅಂಡ್ ಐ ಆಮ್ ಸೋ ಸರ್ಪ್ರೈಸ್. ನಾನು ಅದನ್ನೇ 2 ಫೇಸ್ ಹೇಳ್ತಿದ್ದೀನಿ. ನಂದು ಇಷ್ಟು ಅಪ್ಪಂಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನನ್ನ ತಂದೆಗೆ ಫಸ್ಟಿಂದನೂ ಸಿನಿಮಾ ಇಷ್ಟ ಇರಲಿಲ್ಲ. ನಾನು ಸಿನಿಮಾ ಬೇಡ ಅಂದರೂ ಮತ್ತೆ ಮಾಡ್ತಿದ್ದಾನೆ. ಕೋಪ ಬೇರೆ ಇದೆ. ಕೋಪ ಇದೆ. ಮಾತುಕತೆ ಅಷ್ಟಕ್ಕಷ್ಟೇ ನಮ್ಮಲ್ಲಿ. ಮಾತಾಡ್ತಿಲ್ಲ. ನಾನು ತುಂಬ ಕಮ್ಮಿ ಮಾತಾಡೋದು. ಈಗ ಒಂದು 3-4 ಇಯರ್ಸಿಂದ ಏನಾಗಿದೆ, ಮಾತೇ ಇಲ್ಲ, ಕಮ್ಮಿ. ಊಟ ಆಯ್ತಪ್ಪ, ಊಟ ಆಯಿತು, ಹುಷಾರು, ಅಷ್ಟೇ. ಅಪ್ಪ ಮಗನ ನಡುವೆ ಈಗಲೂ ಈಗಲ್ಲ, ಆ ಜರ್ನಿ ಇಷ್ಟು ಈ ಥರ ಆಯಿತು. ಇದಾದ ಮೇಲೆ ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಬರುತ್ತೆ. ಈ ಮಧ್ಯದಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ನಾನು ಸೈನ್ ಮಾಡ್ತೀನಿ, ಅದೇನೋ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದೇನೋ ಮಾಡ್ತೀನಿ, ಅದ್ಲೇನೋ ಮತ್ತೊಂದು ಮಾಡ್ತೀನಿ. ಈ ಪೀನಟ್ಸ್ಗೆ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ಕೆಲಸ ಮಾಡಿಸ್ಕೋತಾರೆ ಅಂತಾರಲ್ಲ, ಆ ಥರ ಒಂದು ಸಣ್ಣ ಪುಟ್ಟ ಅಮೌಂಟ್ಗೆ ಓಕೆ ಅರ್ನ್ ಮಾಡ್ತಿದ್ದೀನಲ್ಲ, ಸಿನಿಮಾಯಿಂದ ಒಂದು ದುಡ್ಡು ಒಂಚೂರಾದರೂ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅಂತ ಬಂದಾಗ ಒಂದು 2-3 ಸಿನಿಮಾಗಳು ಅಲ್ಲಲ್ಲೇ. ಎಷ್ಟು ಮತ್ತು ಯಾವ ಸಿನಿಮಾ ಮತ್ತು ಏನು ಕೆಲಸ? ಫಸ್ಟ್ ಮಾಡಿದ ದುಡ್ಡು, ನಿಮಗೆ ಬಂದಿದ್ದ ದುಡ್ಡು ಸಿನಿಮಾಯಿಂದ? ನನಗೆ ಸಿನಿಮಾಯಿಂದ ಫಸ್ಟ್ ಬಂದಿದ್ದು 6 ಲಕ್ಷ. 6 ಲಕ್ಷ. ಯಾವ ಸಿನಿಮಾಗದು? ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇದೊಂದು ಕೆಟ್ಟ ಜರ್ನಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನನಗೆ ಪರ್ಸ್ನಲಿ ಕೆಟ್ಟ ಜರ್ನಿ. ಒಂದು ವ್ಯಕ್ತಿನ ನಂಬ್ತೀನಿ ನಾನು. ಈ ಜರ್ನಿಲಿ ನನಗೆ ಯಶ್ ಅವರು ಒಂದು ತುಂಬ ಒಳ್ಳೆ ಮಾತು ಹೇಳ್ತಾರೆ. ಎಲ್ಲ ಇದೆ ನಿನ್ನ ಹತ್ರ, ಬಟ್ ನೀನೇ ಮಾಡ್ಕೊಬೇಕು. ನಿನ್ನ ಯಾರೂ ಕರೆದು ಇಂಥವ್ರ ಮಗ ಅಂದ್ಬಿಟ್ಟು ಹೀರೋ ಮಾಡಲ್ಲ, ನೀನೇ ಮಾಡ್ಕೋಬೇಕು. ಸ್ಕ್ರಿಪ್ಟ್ ರೆಡಿ ಮಾಡಿಸ್ಕೋಬೇಕು, ಒಂದು ಪ್ರೊಡ್ಯೂಸರ್ ನಡಿಬೇಕು, ನಿನಗೇನು ಬೇಕು ಇದನ್ನು ನೀನು ಮಾಡಿಸ್ಕೊಬೇಕು. ನೀನು ಮಾಡಿಸ್ಕೊಂಡು ನೀನು ಪ್ರೆಸೆಂಟ್ ಆದರೆ ಮಾತ್ರ ನಿನ್ನ ಹಾಗೆ ನೋಡ್ತಾರೆ. ನೀನಿಲ್ಲ ಅಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ತೀಯಾ ಅಂತ ಡೈರೆಕ್ಟಾಗಿ ನನಗೆ ಹೇಳಿರ್ತಾರೆ. ಯಶ್ ಅವ್ರು ಹೇಳಿರ್ತಾರೆ.
ಜಿಮ್ಮಲ್ಲಿ ಸಿಗ್ತಿದ್ವಲ್ಲ ರೆಗ್ಯುಲರ್ ಆಗಿ correct. ವರ್ಕೌಟ್ ಮಾಡ್ಬೇಕಾದ್ರೆ ಈ ಥರದ ಒಂದಷ್ಟು ಮಾತುಕತೆಗಳು ನಡೀತಾನೆ ಇರುತ್ತೆ ಪಾನಿಪುರಿ ಕಿಟಿ ಅವ್ರ ಜಿಮ್ಮಲ್ಲಿ. ಸೊ ಆಗ ಏನನ್ಸುತ್ತೆ ನನಗೆ, ಕರೆಕ್ಟ್, ಇವ್ರು ಹೇಳಿದ್ದು ಕರೆಕ್ಟು. ಯಾಕಂದರೆ ಒಂದು ಫೋಟೋ ಪ್ರೆಸೆಂಟೇಷನ್ನ ನಾನು ಮಾಡಿದ್ದಕ್ಕೆ ನನ್ನ ಹೆಸರು ಇಷ್ಟು ಬಂದಿದ್ದು, ಇದನ್ನು ನಾನು ಮಾಡ್ಕೊಂಡ್ರೇ ನನಗೆ ಅಷ್ಟಾಗೋದು ಅಂತ ಅದೊಂದು ತಲೆಯಲ್ಲಿ ಬರುತ್ತೆ. ನಾನು ಒಂದು ವ್ಯಕ್ತಿನ ನಂಬ್ತೀನಿ, ಎಲ್ಲರ ಮನೆ ಬಾಗಿಲಿಗೆ ಅಗೇನ್ ಒಂದು ಜರ್ನಿ. ನಮ್ಮ ಹತ್ರ ಒಂದು ಕತೆ ಇದೆ, ಸಿನಿಮಾ ಮಾಡೋಣ, ನಮ್ಮ ಕತೆ ಇದೆ, ಸಿನಿಮಾ ಮಾಡೋಣ. 30-40 ಪ್ರೊಡ್ಯೂಸರ್ ಮನೆ ಬಾಗಿಲಿಗೆ ಹೋಗ್ತೀವಿ, ಅಲಿತೀವಿ ಡೇ ಆ್ಯಂಡ್ ನೈಟ್. ಆ ವ್ಯಕ್ತಿಗೂ ನಾನೇ ದುಡ್ಡು ಕೊಡಬೇಕು, ಆವತ್ತಿನ ಊಟಕ್ಕೂ ನಾನೇ ಕೊಡಬೇಕು, ನನ್ನ ಕಾರಲ್ಲೇ ಪಿಕ್ ಮಾಡಬೇಕು, ನನ್ನ ಕಾರಲ್ಲೇ ಡ್ರಾಪ್ ಮಾಡಬೇಕು. ಯಾರೇ ಮಗ ಆದ್ರೂ ಇದೆಲ್ಲ ಏನಕ್ಕೆ ಮಾಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಒಂದು ಅರ್ಜೇನು ಅಂದರೆ, ನಾನು ಅಂದ್ಕೊಂಡಿದ್ದು ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಈ ಕಥೆನ ನಂಬಿದ್ದೀನಿ, ಈ ವ್ಯಕ್ತಿನ ನಂಬಿದ್ದೀನಿ, ಈ ಕಥೆನ ಸಿನಿಮಾ ಆದರೆ ನಾನು ತುಂಬ ಚೆನ್ನಾಗಿ ಆಗ್ಬಹುದು. ಮೇ ಬಿ ನಂಗೆ ಗೊತ್ತಿಲ್ಲ ಇದು 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, ಈ ಜರ್ನಿಲಿ ನಾನು ಇರ್ತೀನಿ. ಸೊ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ತುಂಬ ಅದು ನನ್ನನ್ನು ಯೂಸ್ ಮಾಡ್ಕೊತಿದ್ದಾರೆ, ನನ್ನನ್ನು ಅಲ್ಲಿ ಡಮ್ಮಿ ಪೀಸ್ ಮಾಡಿದ್ದಾರೆ ಅನ್ನೋದು ನನಗೆ ವಿಷಯನೇ ಗೊತ್ತಿರಲ್ಲ. ಅಯ್ಯೋ, ಅಂದ್ರೆ ನಾನು ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಾನೇ ಇರ್ತೀನಿ. ಆ ಮಟ್ಟಕ್ಕೆ ಟ್ರಸ್ಟು ನಾನು ನಿಮ್ಮನ್ನು ಅಂದರೆ ನಾನು ನಿಮ್ಮನ್ನು ನಂಬ್ತೀನಿ ಅಷ್ಟೇ. ನನಗೆ ಗೊತ್ತಿಲ್ಲ ನೀವು ಮೋಸ ಮಾಡೋಕ್ಕೆ ಬರ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲದೆ ಬೆಳೆದಿರೋ ನಾನು. ಸೊ ಅಲ್ಲಿ ರಿಯಲ್ ಫೇಸ್ಗಳು ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಒಂದಿನ ಸಿನಿಮಾ ಮುಹೂರ್ತ ಆಗುತ್ತೆ, ದೊಡ್ಡದಾಗತ್ತೆ, ಇಂಥವ್ರ ಮಗ ಸಿನಿಮಾ ಮಾಡ್ತಾನೆ ಅಂತ ಅಪ್ರಿಷಿಯೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ. ಕಲ್ತಿದ್ದೀನಿ ನಾನು, ವೆಲ್ ಟ್ರೈನ್ಡ್. ಕರೆಕ್ಟ್. ಆ್ಯಕ್ಟಿಂಗು, ಏನು ಕೇಳಿದ್ರು ನಾನು ಮಾಡ್ತೀನಿ. ಅದು ಅಲ್ಲದೆ ಆ ವ್ಯಕ್ತಿನ ತುಂಬ ನಂಬಿದ್ದೀನಿ. ಆ ವ್ಯಕ್ತಿ ನನ್ನ ಫಸ್ಟ್ ಡೇ ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ. ರಾಣಿ ಜೆರಿ ಅಂತ ಒಂದು ಚಿಕ್ಕಮಂಗ್ಳೂರು ಹತ್ರ ಒಂದು ಪ್ಲೇಸು. ನಾನು ಹೀರೋಯಿನು ಒಂದು ಡೈಲಾಗ್ ಕೊಡ್ತಾರೆ. ನನಗೆ ಅಲ್ಲಿವರೆಗೂ ಏನು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಲೈಟಿಂಗ್ ಹೇಗೆ ತೊಗೊಳೋದು ನನಗೆ ಗೊತ್ತಿಲ್ಲ, ಎಷ್ಟು ಆ್ಯಕ್ಟ್ ಮಾಡಬೇಕು ಗೊತ್ತಿಲ್ಲ. ನಾನು ಸ್ಟೇಜ್ ರಿಹರ್ಸಲ್ಸ್ ಮಾಡಿದ್ದೀನಿ, ಕ್ಯಾಮ್ರಾ ಮುಂದೆ ಮಾಡಿಲ್ಲ, ಇಲ್ಲಿವರೆಗೂ ಕ್ಯಾಮ್ರಾ ಮುಂದೆ ಮಾಡಿಲ್ಲ. ಸೊ ಫಸ್ಟ್ ಟೈಮು ಹೋಗಿ ನಿಂತ್ಕೊತೀನಿ, ಆ್ಯಕ್ಷನ್ ಹೇಳ್ತಾರೆ, ನನಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಎಲ್ಲಿಂದ ಮಾಡಬೇಕು. ಈ ಸಿನಿಮಾದೊಂದಿರುತ್ತೆ ಗೊತ್ತಾ, ಕ್ಲೋಸು, ಮಿಡ್ಡು, ಈ ಡೈಲಾಗ್ ಇದು ತೊಗೊಳ್ಳಿ, ಅದು ತೊಗೊಳ್ಳಿ. ನನ್ನ ಪಕ್ಕದಲ್ಲಿರೋ ಹೀರೋಯಿನು ಅವತ್ತಿಗೆ 1-2 ಸಿನಿಮಾ ಮಾಡಿರ್ತಾರೆ. ನನಗೆ ಅದು ಗೊತ್ತಾಗಲ್ಲ. ಮೈಕಲ್ಲಿ ಒಂದು ಸೌಂಡ್ ಬರುತ್ತೆ, ನನಗೆ ಆ ವರ್ಡ್ ಹೇಳ್ಬೋದೋ ಗೊತ್ತಿಲ್ಲ. ಯಾವ ಬೋಳಿ ಮಕ್ಕಳಪ್ಪ, ಎಲ್ಲಿಂದ ಬರ್ತಾರೆ ಇವರೆಲ್ಲ, ಸಾಯಕ್ಕೆ ಬರ್ತಾರೆ ಅಂತ ಜೋರಾಗಿ ಹೇಳ್ತಾರೆ. ನನಗೆ ಏನಾಯಿತು, ಯಾರಿಗೆ ಹೇಳ್ತಾರೆ ಅಂತ 1 ಸೆಕೆಂಡ್ ಹಿಂದೆ ತಿರುಗಿ ನೋಡ್ತೀನಿ. ನಾನೇ ಅದು. ನಾನು ನಂಬಿದಂಥ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ದಿನ ಊಟ ತಿನ್ನಿಸಿ, ದಿನ ಇದು ಮಾಡಿ, ಇವನ ಜೊತೆ ಓಡಾಡಿ, ನಾನು ಈ ಥರದ ಒಂದು ಕೆಲಸ ಮಾಡಬೇಕಾ, ನಾನು ಯಾರು, ನನಗೆ ಏನಕ್ಕೆ ಬೇಕು, ಇದು ಬ್ರೇಕ್ ಡೌನ್ ಆಗ್ಬಿಡ್ತೀನಿ ಅವತ್ತೇ. ಫಸ್ಟ್ ಡೇ ಫಸ್ಟ್ ಶಾರ್ಟಲ್ಲಿ ನನಗೆ ಬೇಕಾಗಿಲ್ಲ ಇದೆಲ್ಲ, ಏನಕ್ಕೋಸ್ಕರ ಬೇಕು ನನಗೆ ಅನಿಸುತ್ತೆ. ದೆನ್ ಬಂದ್ಬಿಟ್ಟಿದ್ದೀನಿ, ಅರ್ಧ ಜರ್ನಿ ಬಂದು ನಿಂತುಬಿಟ್ಟಿದೆ. ಇಲ್ಲಿಂದ ಸಿನಿಮಾ ಹೋಗಲೇಬೇಕು. ಕ್ರೌಡ್ ಮಧ್ಯೆ ಅದು ಕೇಳಿಸ್ಕೊಂಡಾಗ ಏನು ಫೀಲ್? ಬ್ರೇಕ್ ಡೌನ್ ಆಗ್ಬಿಟ್ಟೆ, ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ನಾನು ಅವತ್ತಿಗೆ ಬೇಡ, ಇಂಡಸ್ಟ್ರಿ ಸಾಕು, ನಾನು ವಾಪಸ್ ಹೋದ್ರೂ ನನ್ನ ಕೆಲಸ ಗೊತ್ತು, ಬಟ್ ವಾಪಸ್ ಹೋಗೋ ಮನಸ್ಸಿಲ್ಲ. ನನಗೆ ಇವತ್ತಿಗೂ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋ ಮನಸ್ಸಿಲ್ಲ. ನಿಮ್ಮ ಕಣ್ಣಲ್ಲಿ ಇದೆ ಚೇಂಜ್ ಆಗೋಯ್ತು ಒಂದು ಕ್ಷಣಕ್ಕೆ. ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ನಾನೆಲ್ಲೂ ಮಾತಾಡಲ್ಲ ಅದನ್ನೆಲ್ಲ, ಅದಕ್ಕೆ ನೋಡಿ ಕಣ್ಣು ನೀರು ತುಂಬಿಕೊಂಡು ನಿಮಗೆ. ಯಪ್ಪ, ಒಂದು ಎದುರುಗಡೆ ಎಲ್ಲರೂ ಇದ್ದಾರೆ, ಕೋ ಆರ್ಟಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ, ನೀವು ಹೀರೋ ಆಗಿ ನಿಂತಿದ್ದೀರಾ. ಸಡನ್ನಾಗಿ ಒಂಥರ ಡೈಲಾಗ್ ಬಂದ್ಬಿಟ್ರೆ, ಬೀಪ್ ಡೈಲಾಗ್ ಬಂದಿದ ತಕ್ಷಣನೇ ಅಂಥ ಮಕ್ಕಳು ಇಂಥ ಮಕ್ಕಳೆಲ್ಲ ಗೊತ್ತೇ ಇಲ್ಲ ನಮಗೆ. ಯಾರು ಹೇಳ್ತಾರೆ ನಮಗೆ ಬಂದು, ನಮಗೆ ಡೈರೆಕ್ಟಾಗಿ ಯಾರು ಬೈತಾರೆ? ಯಾರು ಬೈದೇ ಇಲ್ವಲ್ಲ ಇಷ್ಟು ದಿನ ನಮಗೆ. ಓಕೆ, ದೆನ್ ಒಂದು ನಿಮಿಷ ಪರವಾಗಿಲ್ಲ, ರಾಜ್ ಕೂರಿ, ಪರವಾಗಿಲ್ಲ, ಬನ್ನಿ ರಾಜ್, ಬೇಡ ರಾಜ್ ಬನ್ನಿ, ಪರವಾಗಿಲ್ಲ ರಾಜ್, ಯು ಕ್ಯಾನ್ ಕಮ್ ಆರಾಮ್ಸೆ ಬನ್ನಿ, ಪರವಾಗಿಲ್ಲ ರಾಜ್ ಬನ್ನಿ, ಏನು ತೊಂದರೆ ಇಲ್ಲ, ಆರಾಮ್ ಬನ್ನಿ, ಏನು ತೊಂದರೆ ಇಲ್ಲ, ಪ್ಲೀಸ್ ಕಮ್, ಬನ್ನಿ ರಾಜ್ ಬನ್ನಿ, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ, ಪ್ಲೀಸ್ ಇಡೋ. ರಾಜ್, ಪ್ರತಿಯೊಬ್ಬರು ಕೂಡ ಕಷ್ಟ, ಸುಖ, ನೋವು, ನಲಿವು, ನಾವು ನಿಮ್ಮನ್ನೆಲ್ಲ ಸುಖದ ಸುಪ್ಪತ್ತಿಗೆಲ್ಲಿ ಹಂಗೆ ಬೆಳೆದಿರೋದು, ನೀವು ಹಂಗೆ ಇಂಡಸ್ಟ್ರಿ ಇದೀವಿ ಅನ್ಕೊಂಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನಾವೆಲ್ಲರೂ ಆ ಥರದ ನೋವುಗಳನ್ನ ಅನುಭವಿಸಿರ್ತೀವಿ ಬೇರೆ ಬೇರೆ ಥರದಲ್ಲಿ. ನಿಮ್ಮನ್ನು ನಾವು ಏನೋ ಹೂವಿನ ಹಾಸಿಗೆಯಲ್ಲೇ ಇದ್ದೀರಿ, ಕಣ್ಣಿಂದ ನೀರು ಬರೋದೇ ಇಲ್ಲ ಅನ್ಕೊಂಡಿದ್ದೀವಿ ನಾವೆಲ್ಲ. ಅಂಡ್ ನಾನೇ ಶಾಕ್ ಆಗಿದ್ದೀನಿ ರಾಜ್, ನಿಮ್ಮ ಬದುಕಲ್ಲಿ ಈ ಥರದೆಲ್ಲ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂಡ್ ನಿಮ್ಮ ಜೆನ್ಯೂನ್ ಗೊತ್ತಾಗುತ್ತೆ, ಹರ್ಟ್ ಆಗೋದು. ಬಟ್ ಏನು ಅಂದರೆ, ನಾನೊಂದಷ್ಟು ವರ್ಷ ಕಷ್ಟಪಟ್ಟನಲ್ಲ,
ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ, ನನ್ನ ಕೆರಿಯರ್ಗೋಸ್ಕರ ನಾನು ಕಷ್ಟಪಟ್ಟಿದ್ದು. ನಾನು ಅಲ್ಲಿ ಅವತ್ತು ಡಿಸೈಡ್ ಮಾಡಿದೆ, ಯಾರೂ ನನ್ನ ತಡೆಯೋಕ್ಕಾಗಲ್ಲ. ಯಾರೋ ಬೈದಿರ್ಬೋದು, ಬೇರೆಯವ್ರ ಜರ್ನಿಲಿ ಇದು ಕೂಡ ನಡೆದಿರತ್ತೆ. ಅಂದರೆ ಎಲ್ಲ ಸ್ಟಾರ್ಸ್ಗಳ ಇಂಟರ್ವ್ಯೂಗಳನ್ನ ಅವ್ನು ತುಂಬ ಚೆನ್ನಾಗಿ ನೋಡ್ತಿದ್ದೆ. ಎಲ್ಲರಿಗೂ ಅನಿಸೋ ಥರ ಹೇಗಾಗಿರುತ್ತೆ ಇವ್ರ ಲೈಫಲ್ಲಿ, ಸುಳ್ಳು ಹೇಳ್ತಿದ್ದಾರೇನೋ ಅಂತ ನನಗೂ ಕೂಡ ಅನ್ನಿಸ್ತಿತ್ತು. ಯಾರೋ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದಾರೆ ಅಂತಾರೆ, ಯಾರೋ ಒಬ್ರು ಏನೋ ಅಂತಾರೆ. ಅದೆಲ್ಲ ನನಗೆ ಹೆಂಗಾಗತ್ತೆ ಇದೆಲ್ಲ ಆಗಲ್ವಲ್ಲ ಅಂತ ನನಗೆ ಮೈಂಡಲ್ಲಿ. ಬಟ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಬಟ್ ಆ ಸ್ಪಾಟಲ್ಲಿ ಏನು ಡಿಸಿಷನ್ ನೋಡ್ತಿತ್ತು? ಆ ಸ್ಪಾಟಲ್ಲಿ ನನಗೆ ಅವತ್ತಿಗೆ ಸಾಕು, ಬೇಡ ನಾನು ಹೊರಟ್ಬಿಡೋಣ. ಆ ಕ್ಷಣಕ್ಕೆ ನನಗೆ ಸಿನಿಮಾ ಬೇಡ, ನಾನು ಹೊರಟ್ಬಿಡೋಣ. ನೆಕ್ಸ್ಟ್ ಡೈಲಾಗ್ ಬೇಡ ನನಗೆ ಬೇಡ, ನಾನು ಹೊರಡೋಣ. ಏನಕ್ಕೋಸ್ಕರ ಮಾಡಬೇಕು ನಾನು? ಎಷ್ಟು ಚೆನ್ನಾಗಿದ್ದವನು ಇಲ್ಲಿ ಬಂದು ಏನು ಮಾಡ್ತಿದ್ದೀನಿ ಅನ್ಸುತ್ತೆ. ದೆನ್ ಬರ್ತೀನಿ ನಾನು, ಏನು ತುಂಬ ಬ್ಲ್ಯಾಂಕ್ ಆಗ್ತೀನಿ ಅವತ್ತು ನಾನು. ಇಲ್ಲ ಸನ್ಸೆಟ್ದು ಒಂದು ಶಾಟು ತುಂಬ ಚೆನ್ನಾಗಿ ಅವತ್ತು ಸನ್ಸೆಟ್ ಆಗ್ತಿರುತ್ತೆ. ಸನ್ಸೆಟ್ ನೋಡ್ಕೊಂಡು ಸುಮ್ಮನೆ ಬ್ಲ್ಯಾಂಕ್ ಆಗಿರ್ತೀನಿ. ಇವರು ಯಾವುದೋ ಬ್ಯಾಕ್ ಶಾಟ್ಸ್ಗಳು ತೆಗಿತಿರುತ್ತೆ, ಡೈಲಾಗ್ಸ್ ಏನೂ ಇಲ್ಲ, ಜಸ್ಟ್ ಆ ಮಾಂಟೇಜಸ್ಗಳು ತೆಕ್ಕೋತಾರೆ. ಒಳಗಡೆ ನನಗೆ ಮುಗೀತು ನನ್ನ ಕೆರಿಯರು. ನಾನು ಅಂದ್ಕೊಂಡಿದ್ದು ಮುಗೀತು ಇವತ್ತಿಗೆ. ಇಲ್ಲಿ ಸೂರ್ಯ ಬೇರೆ ಮುಳುಗ್ತಿದೆ, ನಂದು ಕೆರಿಯರ್ ಮುಗೀತು. ರಿಟರ್ನ್ ಅಷ್ಟೇ ಅನ್ಸತ್ತೆ, ನಂದು ಬಿಟ್ಬಿಡೋಣ ಅನ್ಸತ್ತೆ. ಅಗೇನ್ ಮನೆಗೆ ರೂಮ್ಗೆ ಹೋಗ್ತೀನಿ. ಅಲ್ಲಿಂದ ಅನ್ಲಿ ಬಿಡಿ, ಏನಂದರು, ಏನು ತಪ್ಪು? ಮೇ ಬಿ ನನಗೆ ಬಂದಿಲ್ಲ, ನನ್ನ ತಪ್ಪು. ಫಸ್ಟ್ ಆಫ್ ಆಲು ನಾನು ನಂಬಿದ್ದು ನನ್ನ ತಪ್ಪು. ಅವರೇನು ನನ್ನನ್ನು ನಂಬಿ ಅಂತ ಕೇಳಿಲ್ಲ, ನಾನು ನಂಬಿದ್ದೀನಿ. ಫಸ್ಟ್ ಆಫ್ ಆಲ್ ಅದು ನನ್ನ ತಪ್ಪು. ಕರೆಕ್ಟು. ಒಂದು ಎಷ್ಟೋ ಸಾವಿರ ಜನರ ಕನಸು ಆ ಜಾಗ ಇರುವಾಗ ನಿಂತ್ಕೊಳೋದು. ನಾನು ಈ ಜಾಗ ಬಿಟ್ಟರೆ ಆ ಪ್ಲೇಸ್ಗೆ 100% ಇನ್ನೊಬ್ಬ ಬರ್ತಾನೆ. ಅದಕ್ಕೆಲ್ಲ ನಾನು ಯಾಕೆ ಚಾನ್ಸ್ ಕೊಡಬೇಕು? ಸಡನ್ ಡಿಸಿಷನ್ ಮಾಡ್ತೀನಿ. ಬೈತೀರಾ ಬೈರಿ. ನಾನು ತುಂಬ ಕ್ವಶನ್ಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ. ಹೇಗೆ ನಿಂತ್ಕೋಬೇಕು, ಎಲ್ಲಿ ನಿಂತ್ಕೊತೀನಿ, ಇಷ್ಟ ಕ್ಲೋಸಪ್ ತೆಗಿತೀರಾ, ವೈಡ್ ತೆಗಿತೀರಾ, ಯಾವ ಡೈಲಾಗ್ ಎಲ್ಲಿಂದ ಹೇಳ್ತೀರಾ, ಎಲ್ಲ ಹೇಳಿ. ನಾನು ಪ್ರಿಪೇರ್, ನನಗೆ ಗೊತ್ತು ಮಾಡೋದು. ಬಟ್ ಈ ಎಕ್ಸ್ಪೀರಿಯೆನ್ಸ್ ನಂಗೆ ಗೊತ್ತಿಲ್ಲ. ಮೇ ಬಿ 1-2 ದಿನ ಆದಮೇಲೆ ನಾನು ಕಲಿಬೋದು. ನನಗೊಂಚೂರು ಟೈಮ್ ಕೊಡಿ. ನೀವು ಏನು ಬೈದರೂ ನಾನು ಬೈಸ್ಕೊತೀನಿ. ದುಡ್ಡು ಕೊಟ್ಟವ್ರು ಬೈತಾರಲ್ಲ, ಆ ಮೆಂಟಾಲಿಟಿ, ಆ ಥರ ಇದ್ದಾಗ ನಾನು ಮಾಡೋಣ ಅಂತ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಮಾರದಿಂದ ಸ್ಟಾರ್ಟ್ ಫಿಲಮ್ ಶುರು ಆಯಿತು. ಫಿಲಿಮ್ ಸ್ಟಾರ್ಟ್ ಆಯಿತು. ಒಂದು ಶೆಡ್ಯೂಲ್ ಆಯಿತು. ಯಾರಾದರೂ ಅನ್ನಿ, ಏನಾದರೂ ಮಾಡಿ. ಬಟ್ ಮತ್ತೆ ಬೈಗಳು ಬರ್ತಿತ್ತಾ? ತುಂಬ ಬರ್ತಾಯಿತ್ತು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸಿಕ್ಕಾಪಟ್ಟೆ. ಇದು 118 ದಿನ ಆ ಪಿಕ್ಚರ್ ಶೂಟಿಂಗ್ ಮಾಡಿದ್ದು. ಬೈಸ್ಕಂಡೇ ಕೆಲಸ ಮಾಡಿರೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅದು ಇದು. ಆಮೇಲೆ ಓಕೆ ಮಜಾ ಮಾಡೋಣ, ದಿನ ಇದೆ ಬೆಳಗ್ಗೆದ್ದು ದಿನ ಯಾಕೆ ನೆಗೆಟಿವ್ ಥಾಟಲ್ಲಿ ಬರೋದು, ಪಾಸಿಟಿವ್ ಆಗಿರೋಣ, ಇಗ್ನೋರ್ ಮಾಡೋಣ, ಅದು ಇದು ಯಾವುದೂ ಇವತ್ತಿಗೂ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಆನ್ ಹರಿಕತೆ. ಓ ಮೈ ಗುಡ್ನೆಸ್. ಯಾರಿಗೂ ಗೊತ್ತಿಲ್ಲ. ಮೇ ಬಿ ಇದನ್ನೆಲ್ಲ ನೋಡೋದು ನನ್ನ ತಂದೆ ಎಷ್ಟು ಬೇಜಾರು ಮಾಡ್ಕೊಬೋದು ಅನ್ನೋದು ಒಂದು ಸೆಕೆಂಡ್ ನನಗೆ, ನನ್ನ ಫ್ಯಾಮಿಲಿಯವ್ರು ಎಷ್ಟು ಬೇಜಾರು ಮಾಡ್ಕೋಬೋದು ಅನ್ನಿಸ್ಬಿಡ್ತು. ಈಗ ಅನಿಸಿದೆ ಅದು ನನಗೆ. ಯಾರಿಗೂ ಕ್ಲೂನೂ ಇಲ್ಲ ಈ ಥರ ಆಗಿದೆ ಅಂತ. ಕ್ಲೂನೂ ಇಲ್ಲ. ದೇ ಆಲ್ ಫೆಲ್ಟ್ ಹೀರೋ ಆಗಿ ಬರ್ತಿದ್ದಾನೆ ರಾಜ್ ಅಷ್ಟೇ ಅನಿಸಿದ್ದವಾಗ ಅಷ್ಟೇ. ನಮಗೆಲ್ಲ ಏನು ಗೊತ್ತಾ, ನಾವು ಸಣ್ಣ ವಯಸ್ಸಿಂದ ಆ ಥರ ಬಂದಾಗ ನಮ್ಗೆ ಯಾರೂ ಹೊಡೆದಿಲ್ಲ, ಯಾರೂ ಬೈದಿಲ್ಲ, ಕೆಟ್ಟ ಮಾತು ಅನ್ನಿಸ್ಕೊಂಡವ್ರಲ್ಲ ನಾವು. ನನಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ನನ್ನ ತಾತನಿಗೋ ನನ್ನ ತಂದೆಗೋ ಹೇಳಿದ್ರೆ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಅನ್ನೋ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದೆಲ್ಲ ಇಲ್ಲಾಗಿ ನಾನ್ಸೆನ್ಸ್ಗಳಾಗಬಾರ್ದು ಅನ್ನೋದು ಒಂದು ತಲೆಯಲ್ಲಿ. ಸೊ ಬಿಟ್ಬಿಟ್ಟೆ ನಾನು ಅದನ್ನು ಆರಾಮಾಗಿ. ಏನು ಎಲ್ಲರ ಥರ ನಾನು ಇರೋಣ, ನಾನು ದೊಡ್ಡವನು ಅಂದ್ಕೊಳೋದು. ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ, ಬೈತಿದ್ದಾರೆ ನನಗೆ. ಓಕೆ, ಕೆಲಸ ಕರೆಕ್ಟಾಗಿ ಮಾಡೋಣ ಅಂದ್ಕೊತೀನಿ. ತುಂಬ ಅಡಲ್ಸ್ಗಳಾಗತ್ತೆ. ಆ ಸಿನಿಮಾ ವರ್ಕೌಟ್ ರಿಲೀಸ್ ಆಗಲ್ಲ, ಏನೇನೋ ಆಗುತ್ತೆ. ಅಗೇನ್ ದೊಡ್ಡ ಜರ್ನಿ. 5 years ಆಗಿತ್ತು, 6-7 years ಆಯಿತು. 2014 ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಟಿಲ್ 2018ವರೆಗೂ ಏನೂ ಇಲ್ಲ, ಝೀರೋ. ಇದಕ್ಕೆ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದೀನಿ. ರಿಸಲ್ಟ್ ಇಲ್ಲ. ಈ ಪಿಕ್ಚರ್ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ನಾನು ಮಾಡ್ತಾಯಿದ್ದೀನಿ. ಅಲ್ಲಿಂದ ಏನಾಗುತ್ತೆ, ಬಿಚ್ಚುಗತ್ತಿ ಅನ್ನೋ ಒಂದು ದೊಡ್ಡ ಸಿನಿಮಾ ಬರುತ್ತೆ. ಹಂಸಲೇಖ ಸರ್ ನನಗೆ ಕಾಲ್ ಮಾಡಿ ಈ ಥರದೊಂದು ಸಿನಿಮಾ ಮಾಡೋಣ. ಹೆಂಗೆ ಸಡನ್ನಾಗಿ ಸಡನ್ನಾಗಿ ಹಂಸಲೇಖ ಸರ್ ಒಂದು ಸರಿ ರ್ಯಾಂಡಮ್ ಆಗಿ. ಎಲ್ಲಿ ನೋಡಿದ್ರು ನಿಮ್ಮನ್ನ? ಗೊತ್ತಿಲ್ಲ ಸರ್, ನನಗೆ ಗೊತ್ತೇ ಇಲ್ಲ. ಜಸ್ಟ್ ನಿಮ್ಗೆ ಕಾಲ್ ಬರುತ್ತೆ. ಮೇ ಬಿ ಆ ಫೋಟೋಸ್ಗಳು ಅದು ನನಗೆ ಕಾಲ್ ಬರುತ್ತೆ. ಹಿಂಗೆ ಹಂಸಲೇಖ ಸರ್ ಮಾತಾಡ್ತಾರಂತೆ. ನನಗೆ ಹಂಸಲೇಖ ಸರ್ ಮಾತಾಡ್ತಾರಾ? ಓಕೆ. ಅವ್ರ ಮನೆ ಕೂಡ ನಮ್ಮ ಒಂದು ಪಾರ್ಕ್ ಬಸ್ ಸ್ಟೇಷನ್ನಾಗ. ನಾನು ಹೋಗ್ತೀನಿ.
ಫಸ್ಟ್ ಟೈಮ್ ಹಂಸಲೇಖ ಸರ್ ನಾನು ನೋಡ್ತೀನಿ, ನಮಸ್ಕಾರ ಮಾಡ್ಕೋತೀನಿ. ಒಂದು ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅದು ಒಂದು ನಾವೆಲ್ ಕೊಡ್ತಾರೆ, ಓದ್ಬಿಡು ಇದನ್ನು ಆಮೇಲೆ ಮಾತಾಡ್ತೀನಿ ಅಂತಾರೆ. ಯಾರ್ಯಾರೋ ಜೊತೆಯಲ್ಲಿರ್ತಾರೆ, ಯಾರೂ ಏನೂ ಗೊತ್ತಿಲ್ಲ ನನಗೆ, ನಾನು ಅವ್ರನ್ನ ನೋಡಿದ್ದೀನಿ ಅಷ್ಟೇ. ಅದು ನಾನು ನೋಡಿರೋ ವ್ಯಕ್ತಿ ಹಂಸಲೇಖ ಸರ್ ಒಬ್ಬರೇ. ಅವ್ರನ್ನೂ ಫಸ್ಟ್ ಟೈಮು. ಇಷ್ಟು 300 ಪೇಜಸ್ ಯಾವ್ದು ದೊಡ್ಡ ಬುಕ್ ಕೊಡ್ತಾರೆ, ಇದನ್ನು ಹೆಂಗೆ ಓದೋದು ಅಂತ ನನಗೆ ಒಂದು ಕಡೆ. ಓಕೆ, ಮನೆಗೆ ತರ್ತೀನಿ, ಓದ್ತೀನಿ. ಒಂದು ವಾರ ಆದರೂ ನಾನು ಫೋನ್ ಮಾಡಲ್ಲ, ಯಾಕಂದ್ರೆ ಅಷ್ಟಿದೆ ಕಂಟೆಂಟ್ ಅದರಲ್ಲಿ. ಇಲ್ಲಿಗೆ ಜರ್ನಿ ನಾನು ಓದೋದು ಬಿಟ್ಬಿಟ್ಟಿದ್ದೀನಿ. ನಾನು ಓದೋದೆಲ್ಲ ಬಿಟ್ಟು ವಿಷುವಲ್ ಕಡೆ ಹೊಟ್ಟೋಗಿದ್ದೀನಲ್ಲ, ಸೊ ಹಾಗಾಗಿ ತುಂಬ ಡಿಲೇ ಆಗುತ್ತೆ ನನಗೆ ಅದು. ಓದಿದ ಮೇಲೆ ತುಂಬ ಚೆನ್ನಾಗಿದೆಯಲ್ಲ, ಎಕ್ಸ್ಟ್ರಾಡಿನರಿ ಆಗಿದೆಯಲ್ಲ, ಇದಕ್ಕೆ ತಾನೇ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಿದ್ದು. ಬಟ್ ಇದರಲ್ಲಿ ನಾನು ಹೀರೋ ಆಗಿ ಮಾಡ್ತಿದ್ದೀನ, ಏನು ಮಾಡ್ತಿದ್ದೀನಿ, ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಗೊತ್ತಿಲ್ಲ. ಇಡೀ ಬುಕ್ ಓದಿದ್ದೀನಿ. ಬಿಚ್ಚುಗತ್ತಿ ಭರಮಣ್ಣ ನಾಯಕ ತುಂಬ ಪವರ್ಫುಲ್ ವ್ಯಕ್ತಿ. ಕತೆ ಕೇಳಿದ್ರೆ ಬಾಹುಬಲಿ ಥರ ಒಂದು ಇಮ್ಯಾಜಿನೇಷನ್ ಹೋಗ್ತಾ ಇದೆ ನನಗಿಲ್ಲಿ. ನಾನು ಒಂದು ವಾರ ಆದಮೇಲೆ ಕೇಳ್ತೀನಿ, ಮನೆ ಹತ್ರ ಬಾ ಅಂತಾರೆ. ಹಣ್ಣು ಹಂಪಲು ಎಲ್ಲ ಕೊಟ್ಟು ಒಂದಷ್ಟು ನಾನು ಸಿನಿಮಾ ಮಾಡ್ತಿದ್ದೆ ನೀನು ಅಂತಾರೆ. ನನಗೆ ಇದಕ್ಕೆ ತಾನೇ ಎಷ್ಟು ವರ್ಷ ಕಾದಿದ್ದು ನಾನು. ಏನು ಮಾಡಬೇಕು ಹೇಳಿ ಗುರುಗಳೇ, ನಾನು ಮಾಡ್ತೀನಿ. ಅಗೇನ್ ನೀನೇನು ಮಾಡಬೇಡ, ನಾನು ಹೇಳಿದ್ದು ಮಾಡು. ಕಲರ್ ಪೈಟ್ ಕಲಿ, ಆರ್ಸ್ ರೈಡಿಂಗ್ ಕಲಿ, ಬಾಡಿ ಸಣ್ಣ ಇದೆ, ನೀನು ಕತೆ ಕೇಳಿದೆಯಲ್ಲ, ನಿನ್ನ ಇಮ್ಯಾಜಿನೇಷನ್ ಏನು ಈ ಪಾತ್ರದ ಬಗ್ಗೆ? ಯಾವ ಪಾತ್ರದ ಬಗ್ಗೆ? ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಪಾತ್ರ, ಹೀರೋ ಪಾತ್ರ. ಹೀರೋ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ, ಹೇಗೆ ಪ್ರಿಪೇರ್ ಆಗೋದು, ಲ್ಯಾಂಗ್ವೇಜಲ್ಲಿ ಹಿಡ್ತಾ ಬೇಕು, ಅದಕ್ಕೆ ಡೈಲಾಗ್ಗಳು ಈ ಥರ ಇದೆ. BL ವೇಣು ಅವರು ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ಗಳು ಬರೆದಿದ್ದಾರೆ. ಈ ಥರದ್ದು ಒಂದಷ್ಟು ಜರ್ನಿಲಿ ಅಗೇನ್ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ 7 months ಆರ್ಸ್ ರೈಡಿಂಗ್, ಕಲರ್ ಪೈಟ್ ರೇಸ್ಲಿಂಗ್ ಕಲಿಬೇಕು, ಕಲಿತೀನಿ, ವೆಯ್ಟ್ ಗೇನ್ ಆಗ್ತೀನಿ. ಬಿಚ್ಚುಗತ್ತಿಗೆ ಭರಮಣ್ಣ ನಾಯಕನ ಪಾತ್ರಕ್ಕೆ 108 kg ಹ್ಯೂಜ್ ಬಾಡಿ, ಬೈಸಿಪ್ಸ್ ಎಲ್ಲ ಹಿಂಗೆ, ಚೆಸ್ಟ್ ಹಿಂಗೆ, ಅದರಲ್ಲೂ ಜಿಮ್ ಬಾಡಿ ಥರ ಇರಬಾರ್ದು. ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣಿಸ್ಬೇಕು, ಒಬ್ಬ ರೆಸ್ಲರ್ ಅನ್ನಿಸ್ಬೇಕು ಅವನು. ಕೂದಲು ಎಲ್ಲ ಲಾಂಗ್ ಕೂದಲು ಬಿಟ್ಟು, ಬಿಯರ್ಡೆಲ್ಲ ಬಿಟ್ಟು, ಒಂದು ದಿನ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಥರ ಫುಲ್ಲು ರೆಡಿಯಾಗಿ ಒಂದು ಫೋಟೋಶೂಟ್ ಮಾಡಿಸಿದಾಗ, ಎಸ್, ನಾನು ಇದಕ್ಕೋಸ್ಕರನೇ ಇಂಡಸ್ಟ್ರಿಗೆ ಬಂದಿದ್ದು. ನಾನು ಬರೋಕ್ಕೆ ಲೇಟ್ ಆಯಿತು, ಬಟ್ ನಾನು ಬಂದಿದ್ದೀನಿ. ದೊಡ್ಡ ಹ್ಯೂಜ್ ಬಜೆಟ್ ಸಿನಿಮಾ, ನನಗೆ ದೊಡ್ಡ ಅಡ್ವಾನ್ಸ್ ಕೊಡ್ತಾರೆ, ದೊಡ್ಡ ಮಟ್ಟದ ಅಡ್ವಾನ್ಸು. ನನ್ನ ಅಕೌಂಟಿಗೆ ಮೆಸೇಜ್ ಬಂದಿದ ತಕ್ಷಣ ಗೊತ್ತಾಗತ್ತೆ ಇಷ್ಟು ಲಕ್ಷ ಬಂದಿದೆ ನನಗೆ ಅಂತ. ನೀವು ಕೇಳಿದ್ದಿಲ್ಲ ಅದನ್ನು? ನಾನೇನು ಕೇಳಿಲ್ಲ, ಅವರೇ ಕೊಟ್ಟಿದ್ದು. ಆರ್ಸ್ ರೈಡಿಂಗಿಗೆ ದುಡ್ಡು ಕೊಟ್ಟರು, ಕಲರ್ ಪೈಟಿಗೆ ದುಡ್ಡು ಕೊಟ್ಟರು, ಎಲ್ಲದಕ್ಕೂ ದುಡ್ಡು ಕೊಟ್ಟರು. ದುಡ್ಡು ಅಂತ ನೋಡಿದ್ದು ನಾನೀಗ, ನನಗೂ ಒಂದು ದುಡ್ಡು ಬರುತ್ತೆ, ಲಕ್ಷ ಬರುತ್ತೆ ಅಂತ ನೋಡಿದ್ದೆ. ಈಗ ನನ್ನ ಫೈನಲ್ ಪೇಮೆಂಟೇ ಮಾತಾಡಿಲ್ಲ. ನಾನೇನಕ್ಕೆ ಮಾತಾಡಲಿ ಗುರುಗಳಿರ್ಬೇಕಾದ್ರೆ? ನಾನೇನು ಕೇಳದೆ ಕೊಡ್ತಿದ್ದಾರೆ, ಈ ಥರ ಕೊಡ್ತಿದ್ದಾರೆ. ರೆಡಿಯಾಗೋ ನೀನು ಅಂತಾರೆ. ಬಟ್ ಗುರುಗಳು ನನಗೊಂದು ಮಾತು ಹೇಳ್ತಾರೆ, ತುಂಬ ಪ್ರಿಪೇರ್ ಆಗೋ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿನ್ನ ಕಿತ್ತಾಕಿ ಬೇರೆಯವನು ಬರೋ ಚಾನ್ಸಸ್ ಇರುತ್ತೆ, ಪ್ರಿಪೇರ್ ಆಗು ನೀನು. ಏನು ಹಿಂಗೆ ಹೊಡೆದ್ರು ಡೈಲಾಗ್? ಈಗ ಡೈರೆಕ್ಟಾಗಿ ಹೇಳಿರ್ತಾರೆ ನನಗೆ. ಅದು ಶಾಕಿಂಗು, ಕಾನ್ಷಿಯಸ್ಸು. ಮತ್ತು ಇಷ್ಟು ವರ್ಷ ಒಂದು ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡಿದ್ದೀನಿ, ಒಂದು ಪಾತ್ರಕ್ಕೋಸ್ಕರ ವೆಯ್ಟ್ ಮಾಡಿದ್ದೀನಿ. ನನ್ನ ಸ್ಕಾರಲ್ಲಿ ವಿಕ್ರಮ್ ಅವರು ಈ ಥರ ಸಿನಿಮಾಗೆ ರೆಡಿ ಆಗ್ತಾರೆ, ನಾನು ಹಿಂಗೆ ರೆಡಿ ಆಗಬೇಕು. ಅವ್ರಿಗೆ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಮೇ ಬಿ ನಮಗೂ ಆಗ್ಬೋದು ಫ್ಯೂಚರಲ್ಲಿ ಆ ಥರ. ಅವ್ರಿಗೆಲ್ಲೋ ಅವಮಾನ ಆಗಿರುತ್ತೆ, ನನಗೂ ಆ ಥರ ಆಗ್ಬೋದು ಅಂತ ನಾನು ಇದನ್ನೆಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಅಲ್ಲ ರಾಜ್, ಒಂದು ಸಿನಿಮಾಗೆ ನಾವು ಆ ಸಿನಿಮಾಗೋಸ್ಕರ ಡೆಡಿಕೇಟೆಡ್ ಆಗಿ ಒಂದು 6-8 ತಿಂಗಳು ರೆಡಿ ಆಗ್ತಿರ್ತೀವಿ, ಬಟ್ ಸ್ಟಿಲ್ ಕನ್ಫರ್ಮ್ ಇರಲ್ಲ. ಅಂದರೆ ಆ ಪಾತ್ರಕ್ಕೆ ಸೂಟ್ ಆಗಿಲ್ಲ ಅಂದರೆ ಅವರು ಸಿನಿಮಾ ಕ್ಯಾರಿ ಮಾಡಬೇಕಲ್ಲ. ಏನು ನಮ್ಮ ಅಡ್ವಾನ್ಸ್ ಹೋದ್ರೂ ಪರವಾಗಿಲ್ಲ, ಅವ್ರ ಸಿನಿಮಾ ಚೆನ್ನಾಗಾಗಬೇಕಲ್ಲ, ಅದೊಂದಿರುತ್ತೆ ಮೇಕರ್ಸ್ಗಳಿಗೆ. ಅಲ್ಲಿ ಡೈರೆಕ್ಟರ್ ಚೇಂಜ್ ಆಗ್ತಾರೆ. ಹಂಸಲೇಖ ಸರಿಂದ ಹರಿಸಂತೋಷ್ ಬರ್ತಾರೆ. ಅದೊಂದು ಜರ್ನಿ. ದೆನ್ ನಮಗೆ ಫಸ್ಟ್ ಡೇ ಮುಹೂರ್ತಕ್ಕೆ ದರ್ಶನ್ ಸರ್ ಕ್ಲ್ಯಾಪು. ಇಲ್ಲಿ ಹಂಸಲೇಖ ಸರ್ ಇದ್ದಾರೆ, ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಬಾಹುಬಲಿ ಕಾಲಕೇಯ ಇದ್ದಾರೆ, ಹರಿಪ್ರಿಯ ಅವರಿದ್ದಾರೆ. ಯೂತ್ ಸೆಟಪ್ಪು, 1000 ಜನ ರಾಜನ್ ಸೆಟ್ಟಲ್ಲಿ ನಿಂತಿದ್ದೀನಿ. ಇವತ್ತು ನನ್ನ ಭವಿಷ್ಯ ನಿರ್ಧಾರ ಆಗ್ತಿದೆ. ನಾನು ಒಂಚೂರು ಫಂಬಲ್ ಆದರೆ ಗೆಟ್ ಔಟ್ ನಾನು, ಇಲ್ಲ ಅಂದರೆ ನಾನು ಇನ್ನು. ಎಲ್ಲಿ ಮುಹೂರ್ತ ನಡೆದಿದ್ದು? ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ. ದೊಡ್ಡ ಸೆಟ್ಟು, ಫುಲ್ಲು ಪ್ರೆಸ್ಸು, ಮೀಡಿಯಾ ಎಲ್ಲ ಇದೆ. ಒಂದೇ ಒಂದು ಡೈಲಾಗ್ ಹೇಳಬೇಕು. ಏನು? ದೊಡ್ಡ ಡೈಲಾಗು, ಇಡೀ ಚಿತ್ರದುರ್ಗ ಒಣ್ಣೆ ಎಡಮುರಿ ಕಟ್ಟಿ ಅಂತ ಒಂದಷ್ಟು ಬರುತ್ತೆ. ನೆನಪಿದ್ಯಾ ನಿಮಗೆ? ನನ್ನ ಇಡೀ ಸಿನಿಮಾದ ಪ್ರತಿಯೊಂದು ಡೈಲಾಗ್, ಫಸ್ಟ್ ಡೈಲಾಗ್ ನೆನಪಿದ್ಯಾ? ಎಲ್ಲರ ಮುಂದೆ ಹೊಡೆದ ಡೈಲಾಗ್ ಇದೆ. ಇಡೀ ಚಿತ್ರದುರ್ಗ ಒಣ್ಣೆ ಎಡಮುರಿ ಕಟ್ಟಿ. ರೆಡಿ, ಆಕ್ಷನ್. ಅದು ಈ ಥರ ಡ್ರೆಸ್ಸಲ್ಲಿ ಹೇಳಕ್ಕೆ ಪರವಾಗಿಲ್ಲ, ಆದರೂ ಲೆಟ್ಸ್ ಗೋ, ಎಕ್ಸ್ಟೆಂಪೋ, ರೆಡಿ, ಆಕ್ಷನ್. ಇಡೀ ಚಿತ್ರದುರ್ಗವನ್ನೇ ಎಡಮುರಿ ಕಟ್ಟಿ, ಪಾಳೆಗಾರರನ್ನು ಮೆಟ್ಟಿ, ಎದುರಾಳಿಗಳನ್ನು ಸೆರೆಮನೆಗಟ್ಟಿ, ಪಟ್ಟವೇರದೆ ಪೊಗರು ಮಾಡುತ್ತಿರುವ ನಿನ್ನ ಅಟ್ಟಹಾಸವನ್ನು ಕುಟ್ಟಿ ಪುಡಿ ಪುಡಿ ಮಾಡಲೆಂದೇ ಹುಟ್ಟಿ ಬಂದಿರುವ ಗಂಡು ಮೆಟ್ಟಿನ ನಾಡಿನ ಮಗ ಕಣೋ ಇವನು. ಇದು ಫಸ್ಟ್ ಡೈಲಾಗು.
ನನಗೆ ಇಡೀ ಸ್ಕ್ರಿಪ್ಟ್ ಡೈಲಾಗ್ ಇನ್ನೂ ನನಗೆ ಗೊತ್ತು. ಹೆಂಗಿತ್ತು ಡೈಲಾಗ್ ಹೊಡೆದ ತಕ್ಷಣ ಹೆಂಗಿತ್ತು? ಡೈಲಾಗ್ ಹೊಡೆದಿದ ತಕ್ಷಣ ನನಗೆ ಫಸ್ಟು ದರ್ಶನ್ ಸರ್ ನೋಡಿದೆ, ಹಾಂ, ನಮ್ಮ ಅಪ್ಪ ಅಮ್ಮನ ನೋಡಿದೆ, ಓಕೆ, ಇಲ್ಲಿ ಹಂಸಲೇಖ ಸರ್ನ ನೋಡಿದೆ. ಯಾರು ಕ್ಲ್ಯಾಪು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ. ಹಾಂ, ಕಟ್ ಅಂದರು ಡೈರೆಕ್ಟ್ರು, ಹಾಂ, ಕ್ಲ್ಯಾಪ್ ಬಂತು. ಎಸ್ ಅಂದ್ಬಿಟ್ಟು ನಾನು ಅಲ್ಲಿಗೆ ಕೂತ್ಬಿಟ್ಟೆ ಕೆಳಗಡೆ. ನನಗಾಗಲಿಲ್ಲ, ಅಷ್ಟು ಪ್ರೆಷರು ನನಗೆ. ಎಸ್ ಮಾಡಿದೆ ಅಂತ ಸಂತು ಬಂದು ನನಗೆ ಹೇಳಿದ್ರು. ಹರಿಸಂತುನಾ? ಹರಿಸಂತು ಹಾಂ, ಸಿಗ್ನಲ್ಲು ಹಂಸಲೇಖ ಸರ್ ಹಿಂಗಂದ್ರು ಅಲ್ಲಿಂದ. ಸೂಪರ್ ಬಿಡಪ್ಪ ಸಾಕು. ಇನ್ನು ಯಾವ ಥರ ಪ್ರಿಪೇರ್ ಆಗಿದ್ದೆ ಅಂದರೆ, ಎಷ್ಟನೇ ಪೇಜಲ್ಲಿ ಯಾವ ಡೈಲಾಗ್ ಬೇಕು ನಾನು ಹೇಳ್ತೀನಿ. ಓ ಹಂಗಾ? ಪ್ರಾಪರ್ ವೆಲ್ ಟ್ರೈನ್ಡ್ ನಾನು. ವಾಹ್, ಆರ್ಸ್ ರೈಡಿಂಗ್ ಬೇಕಾ, ರೆಸ್ಲಿಂಗ್ ಬೇಕಾ, 10 ಜನಕ್ಕೆ ಎಸಿಬೇಕಾ, ಕಲರಿ ಏನು ಬೇಕು, ನೀವು ಯಾವ ಶಾಟ್ ಇಡ್ತೀರಾ ನಾನು ರೆಡಿ. ಫಸ್ಟ್ ಪ್ರೀವಿಯಸ್ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಹಾಂ, ಆ ಚಾನ್ಸ್ ಕೊಡಬಾರ್ದು ಅನ್ನೋದೊಂದಷ್ಟೇ ನನಗಿಲ್ಲಿ. ಪಾಯಿಂಟ್. ಸೊ ಆ ಕಾನ್ಷಿಯಸ್ನೆಸ್ಸಿಂದ ಬಿಚ್ಚುಗತ್ತಿಗೆ ಆ ರೇಂಜಲ್ಲಿ ಹುಚ್ಚಿನ ಥರ ವರ್ಕ್ ಮಾಡಿದ್ದೀನಿ ನಾನು. ಅದು ಒಳ್ಳೆ ರಿಸಲ್ಟ್ ಕೊಡ್ತು ನನಗೆ. ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಆ ಸಿನಿಮಾಗಳೇ. ಆನ್ ಸ್ಕ್ರೀನ್ ನಾವು ಕೂತು ನೋಡಿದಾಗ ಏನೊಬ್ಬ ಹೊಸಬ ಈ ಮಟ್ಟಕ್ಕೆ ರೆಡಿಯಾಗಿ ನಾನು ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ ರೆಡಿಯಾಗಿ ಅನ್ನೋದು ಒಂದು 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 ಕಾನ್ಫಿಡೆನ್ಸ್ ಕೊಡುತ್ತಲ್ಲ. ಹೌದು, ಹ್ಯಾಟ್ಸ್ ಆಫ್ ಟು ಯು. ಅದು ತುಂಬ ಚೆನ್ನಾಗಾಯಿತು ನನಗೆ. ಕೆರಿಯರ್ ವೈಸ್, ಪೇಮೆಂಟ್ ವೈಸ್. ಇವತ್ತು ನಾನು ಏನಾದ್ರು ಅನ್ನ ತಿಂತಿದ್ದೀನಿ ಅಂದರೆ ಆ ಸಿನಿಮಾಯಿಂದನೇ. ದೆನ್ ನನ್ನ ಪ್ರೊಫೈಲ್ನ ಚೇಂಜ್ ಮಾಡ್ತು. ಇವನು ನಾರ್ಮಲ್ ಸಿನಿಮಾಗಳು ಮಾಡಲ್ಲ, ಇವನು ಬೇರೆ ಏನೋ ಮಾಡೋಕ್ಕೆ ಬಂದಿದ್ದಾನೆ, ಆ ಥರದ್ದೊಂದಷ್ಟು ಪ್ರೆಸೆಂಟೇಷನ್ ಆಯಿತು. ತುಂಬ ಚೆನ್ನಾಗಾಯಿತು. ದೆನ್ ಅಗೇನ್ ಬ್ಯಾಡ್ ಲಕ್, ಕೋವಿಡ್ ಬಂತು. ಹಾಂ, ಕರೆಕ್ಟ್. ಕೋವಿಡ್ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ವೀಕ್ ಕಲೆಕ್ಷನ್ ಸೂಪರ್. ಹಿಂದಿ ರೈಟ್ಸ್ ಹೈಯೆಸ್ಟ್ ರೇಟ್ಗೆ ಹೋಯಿತು. ಹೊಸಬನ ಸಿನಿಮಾ ಅವತ್ತಿಗೆ ಆ ರೇಟ್ಗೆ ಹೋಗಿಲ್ಲ, ನನ್ನ ಸಿನಿಮಾ ಆ ರೇಟ್ಗೆ ಹೋಗಿತ್ತು. ಅದಾದಮೇಲೆ ಲಾಕ್ಡೌನ್, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಈ ಥರದ್ದು ಒಂದಷ್ಟು ಮೀಡಿಯಾದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಥಿಯೇಟರ್ ಲಾಕ್ಡೌನ್ ಆಗುತ್ತೆ, ಥಿಯೇಟರ್ನೆಲ್ಲ ಮುಚ್ತಾರೆ. ಅಲ್ಲಿಗೆ ನಮ್ಮ ಕೆರಿಯರ್ ಮೇಲೆ ಇನ್ನೊಂದು ಕಲ್ಲನ್ನ ತೆಗೆದು ತಲೆ ಮೇಲೆ ಹಾಕೊತೀವಿ ನಾವೇ. ಅಗೇನ್ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ಜರ್ನಿ. ವಾಟ್ ಎ ರೋಲರ್ ಕೋಸ್ಟರ್ ರೈಡ್ ಇದು ನಿಮ್ಮದು. ಯಾ, ಕೋವಿಡ್ ಆಗತ್ತೆ. ಆ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಒಪ್ಕೊಂಡಿರ್ತೀನಿ. ಬಟ್ ತುಂಬ ಬ್ಯುಸಿ ಇದ್ದೆ ನಾನು. ಓಕೆ, ಸಿನಿಮಾಗಳು ಬ್ಯಾಕಪ್ಗಳಿದೆ ನನಗೆ. ಇತ್ತು, ಆಫರ್ಗಳಿತ್ತು, ಆಫರ್ಸ್ಗಳಿತ್ತು. ಏನು ಯಾವ ಥರ ಅಪ್ರೋಚ್ ಬರ್ತಿತ್ತು? ಯಾವ ಥರ ಸಿನಿಮಾಗೆ ಅಪ್ರೋಚ್ ಬರ್ತಿತ್ತು? ಆ್ಯಕ್ಷನ್ ಸಿನಿಮಾಗಳಿಗೆ ಬರ್ತಿತ್ತು. ಅಗೇನ್ ಅದೇ ಒಂದ್ಸರಿ ಹಿಂದಿ ರೈಟ್ಸ್ ಹೋದ್ಮೇಲೆ ಅದು ಹಿಂದಿ ರೈಟ್ ಸಿನಿಮಾಗಳೇ ಬರುತ್ತೆ. ಇಂಡಸ್ಟ್ರಿ ಏನು ಕಮೆಂಟ್ ಮಾಡಿದ್ರು ಈ ಹೈಟ್ಗೆ, ಈ ಇದಕ್ಕೆಲ್ಲ? ಒಬ್ಬ ಒಳ್ಳೆ ಮಾಸ್ ಹೀರೋ ಬಂದ, ಇವನ್ನ ಇಟ್ಕೊಂಡು ಒಳ್ಳೊಳ್ಳೆ ಕತೆ ಮಾಡ್ಬೋದು, ಆ ಥರ ಬಂತು. ತುಂಬ ಚೆನ್ನಾಗಾಯಿತು ಜರ್ನಿ. ಅದಾದಮೇಲೆ ಹಿಂದೆ ತಿರುಗಿ ನೋಡೋದಿಲ್ಲ. ಓಕೆ, ಒಳ್ಳೆ ಪೇಮೆಂಟು, ಒಳ್ಳೆ ಟ್ರೀಟ್ಮೆಂಟು. ಹೋಗೋ ಬಾರೋ ಅಂತಿದ್ದವನು ಸರ್ ಅನ್ನೋ ಥರ ಮಾತಾಡೋ ಲೆವೆಲ್ಗೆ ಬಂದ್ವಿ. ಒಂದು ರೆಸ್ಪೆಕ್ಟ್ ಬಂತು. ನಮ್ಮದೇ ಅಂತ ಒಂದು ಬಿಚ್ಚುಗತ್ತಿದು ಫಸ್ಟ್ ಡೇ ಫಸ್ಟ್ ಶೋ GT ಮಾಲಲ್ಲಿ ನೋಡ್ತೀವಿ. ಅವತ್ತೇ ನನ್ನ ತಂದೆ ಸಿನಿಮಾ ನೋಡೋದು. ಎಲ್ಲರೊಟ್ಟಿಗೆ ಸಿನಿಮಾ ಕೂತ್ಕೊಂಡು ನೋಡಿ. ಅನುಪಮಾಲಿ ಬೆಳಗ್ಗೆ ಸೆಲೆಬ್ರಿಟಿ ಶೋ, ಅಂದರೆ ಪ್ರೆಸ್ಗೆ ಎಲ್ಲ ಫಸ್ಟ್ ಶೋ ಸೆಲೆಬ್ರೇಟ್ ಮಾಡಿದಾಗ ಫಸ್ಟ್ ಟೈಮ್ ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊತಾರೆ. ಫಸ್ಟ್ ಟೈಮು ನನ್ನ ತಂದೆದು ನಂದು ಒಂದು ಫೋಟೋ ಬರುತ್ತೆ. ಅಲ್ಲಿವರೆಗೂ ನೀವಿಬ್ರು ಫೋಟೋನೇ ತೆಗೆಸ್ಕೊಂಡಿಲ್ಲ? ಫೋಟೋನೇ ಇಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ. ಆ ಸಣ್ಣ ಪುಟ್ಟ ಕೇಕ್ ತಿನ್ಸೋದು ಅದು ಅಷ್ಟೇ. ಅದ್ರೊಳಗೆ ಅಪ್ಪ ಮಗ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಏನಿಲ್ಲ, ಅದೆಲ್ಲ ಏನಿಲ್ಲ. ಫಸ್ಟ್ ಟೈಮು ನನ್ನ ಮಗ ಏನೋ ಮಾಡಿದ್ದಾನೆ, ಹಾಳಾಗಿಲ್ಲ, ಒಳ್ಳೆ ಹೆಸರು ತಂದಿದ್ದಾನೆ ನಮಗೆ ಅನ್ನೋದು. ಎಷ್ಟು ಎಮೋಷನಲ್ ಆಗ್ತಿದೆ ರಾಜ್ ನೀವು. ಫಸ್ಟ್ ಟೈಮು ಅವರು ಫೋಟೋ ತೆಗೆಸ್ಕೋತಾರೆ. ನಿಮ್ಮ ಕಣ್ಣು ತುಂಬ ಮಾತಾಡುತ್ತೆ ರಾಜ್. ಫಸ್ಟ್ ಟೈಮ್ ಒಂದು ಫೋಟೋ. ಆ ಫೋಟೋ ಇವತ್ತಿಗೂ ನನ್ನ ಮನೇಲಿ ಫ್ರೇಮ್ ಆಗ್ತಿಟ್ಟಿದ್ದೀನಿ. ಏನಂತಾರಪ್ಪ, ಏನಂತ? ತುಂಬ ಖುಷಿ ಆಗುತ್ತೆ. ಅವತ್ತಿಗೆ ನಂಬಿಕೆ ಬಂದಿದ್ದು ನನ್ನ ಮೇಲೆ, ನಮ್ಮ ಅಪ್ಪನಿಗೆ, ಇಡೀ ಫ್ಯಾಮಿಲಿಗೆ. ಏನಂತ? ಯಾಕಂದರೆ ಇಡೀ ಇಷ್ಟು ಜರ್ನಿ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಒಂದು 2-3 ಜನಕ್ಕೆ, ನನ್ನ ಕ್ಲೋಸ್ ಇರೋರಿಗೆ ಬಿಟ್ಟು ಇವತ್ತೇ ಮೇ ಬಿ ಎಲ್ಲ ರಿವೀಲ್ ಆಗ್ತಿರೋದು. ಯಾರಿಗೂ ಗೊತ್ತಿಲ್ಲ ಇದು. ಈ ವಿಡಿಯೋ ನೋಡಿದ ಮೇಲೆ ಮೇ ಬಿ ತುಂಬ ಬೇಜಾರು ಮಾಡ್ಕೊತಾರೆ. ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿದ್ನ ಅಂತ. ಇದೇ ರೀಸನ್ಗೋಸ್ಕರ ಅನಿಸುತ್ತೆ ತಂದೆ ಮಗನಿಗೆ ಈ ಇಂಡಸ್ಟ್ರಿ ಬೇಡ ಅಂತ ಹೇಳಿದ್ದು. ಒಳ್ಳೆ ಎಜುಕೇಷನ್ ಕೊಟ್ಟು, ಒಳ್ಳೆ ಲೈಫ್ ಕೊಟ್ಟು, ಮತ್ತೆ ಇಲ್ಲಿ ಬಂದು ಝೀರೋಯಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದನ್ನ ಬೇಡ ಅಂತ ಅಂದ್ಕೊಂಡಿದ್ದು ಇದೇ ರೀಸನ್ಗೆ ಅಂತ ನನಗೆ ಆಫ್ಟರ್ ಸೋ ಮೆನಿ ಇಯರ್ಸೇ ಗೊತ್ತಾಗಿದ್ದು. ದೆನ್ ಅದಾದಮೇಲೆ ಒಂದು ಪ್ರಣಯಮ್ ಅಂತ ಸಿನಿಮಾ ಮಾಡ್ತೀನಿ, ಹಿರಣ್ಯ ಅಂತ ಒಂದು ಮಾಡ್ತೀನಿ, ಗಜರಾಮ ಅಂತ ಸಿನಿಮಾ ಮಾಡ್ತೀನಿ. ತಿರುಗಿ ನೋಡೋದೇನಿಲ್ಲ. ಲೈಫು ತುಂಬ ಚೆನ್ನಾಗಿ
ಡೀಸೆಂಟಾಗಿ, ಕೈ ತುಂಬ ಕೆಲಸ ಕೈ ಇದೆ. ತುಂಬ ಕೆಲಸ ಇದೆ, ಕೈ ತುಂಬ ದುಡ್ಡಿದೆ, ಒಳ್ಳೆಯ ಹೆಸರು, ನೇಮ್ ಫೇಮ್, ಎಲ್ಲೋದ್ರೂ 4 ಜನ ಕಂಡುಹಿಡಿಯೋ ಥರ ಆಯಿತು. ಒಳ್ಳೊಳ್ಳೆ ಕತೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಮಧ್ಯದಲ್ಲಿ ನನಗೆ ಒಂದು ಅನಿಸಿದ್ದು, ನಾನು ಬಿಗ್ನೂ ಏನಾದ್ರು ಮಾಡಬೇಕು, ಪ್ರೊಡಕ್ಷನ್ ಮಾಡೋಣ ಅನ್ನಿಸ್ತು. ನಾನು ಇವತ್ತಿಗೂ ಸುಮ್ಮನೆ ಕೂತ್ಕೊಳ್ಳೋನೇ ಅಲ್ಲ, ನನಗೆ ಮಲ್ಟಿಪಲ್ ಕೆಲಸಗಳು ಮಾಡೋದಿಷ್ಟ. ನಾನು ಒಂದು ಮಾಡಲ್ಲ, ನಾನು ಒಂದು ಸಾರಿಗೆ 2-3 ಮಾಡಬೇಕು. ನಂಗೆ ನಿದ್ದೆ ಬರೋಲ್ಲ ಇಲ್ಲ ಅಂದರೆ. ಅಗೇನ್ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾಗ ಒಳ್ಳೆ ಕತೆ ತೊಗೊಳೋಣ, ಒಳ್ಳೆ ಪ್ರೊಡಕ್ಷನ್ ಮಾಡೋಣ. ಇಲ್ಲಿ ದುಡ್ಡಿಂದನೇ ಎಲ್ಲ ಆಗಲ್ಲ, ದುಡ್ಡಿಟ್ಕೊಂಡು ಎಲ್ಲ ಆಗಲ್ಲ. ಇಲ್ಲಿ ತುಂಬ ಬಾಂಡಿಂಗಿಂದ, ತುಂಬ ಫ್ರೆಂಡ್ಶಿಪ್ಪಿಂದ ಸಿನಿಮಾಗಳಾಗತ್ತೆ. ಅಂದರೆ ನಾನು ಇಷ್ಟು ವರ್ಷ ನೋಡಿದ್ದು ಒಂದು ಇಂಡಸ್ಟ್ರಿ, ಕೆಟ್ಟ ಫೇಸ್ಗಳನ್ನ, ನನ್ನ ಸುತ್ತ ಇರೋ ಕೆಟ್ಟ ಜನಗಳ ಕೆಟ್ಟ ಫೇಸ್ ನೋಡಿದೆ. ಈಗ ಆ ಥರ ಇಲ್ಲ, ತುಂಬ ಚೆನ್ನಾಗಿದೆ. ಗಾಂಧಿನಗರ ಬದಲಾಯ್ತಾ? ನನ್ನ ಪಾಯಿಂಟ್ ಆಫ್ ವ್ಯೂ ಬದಲಾಯಿತು. ಜನ ಬದಲಾದ್ರ, ಮನಸ್ಥಿತಿ ಬದಲಾಯಿತು. ತುಂಬ ನೋಡೋರು ಬೇರೆ ಥರ ನೋಡಿದ್ರು. ಓಕೆ. ದೆನ್ ಇದೆಲ್ಲ ಸ್ಟೇಜಸ್ಗಳು ನಾವೇ ನಮ್ಮ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಯಾರು ಬಂದವ್ರು ನಮಗೆ ಬನ್ನಿ ಸರ್ ಹೇಳಲ್ಲ, ಯಾರು ಮಾಡೋದಿಲ್ಲ. ಈಗ ಒಂದು ರೆಡ್ ಕಾರ್ಪೆಟ್ ಆಯಿತು ಆಫ್ಟರ್ 10 years. ಓಕೆ. ನನಗೆ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಆಗಿರಲಿ, ಒಂದು ಅಟೆನ್ಷನ್ ಆಗಿರಲಿ, ಇವನೇನೋ ಮಾಡಬಲ್ಲ ಅನ್ನೋದು ಒಂದಾಯಿತು. ಮತ್ತು ರಾಜ್ ಯಾರು ಅಂತ ಗೊತ್ತಾಯಿತು. ಬಂದ ತಕ್ಷಣ ಓ ರಾಜ್ ಸರ್ ನಮಸ್ಕಾರ. ಹೌದು, ಆ ಮರ್ಯಾದೆ ಅದೆಲ್ಲ ಸಿಕ್ತು. ಬೇರೆ ಬೇರೆ ಇಂಡಸ್ಟ್ರಿ ಫ್ರೆಂಡ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಒಂದಷ್ಟು ಕೊಲಾಬ್ರೇಷನ್ಸ್ಗಳಾಗಲಿ, ಅದೆಲ್ಲ ತುಂಬ ಚೆನ್ನಾಗಾಯಿತು. ಆಗ ನಾನು ಒಂದು ಬಾನ್ಸಾಲೋ ಕಂಪ್ನಿ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಆ ಕಂಪ್ನಿಲಿ ನನ್ನ ಇಂಟೆನ್ಷನ್ಸ್ ಏನು ಅಂದರೆ, ಒಳ್ಳೊಳ್ಳೆ ಕತೆಗಳು, ನನಗೂ ಮಾಡೋಕ್ಕಾಗದೇ ಇರೋವಂಥ ಕತೆಗಳು ನಾನು ತೊಗೊಬೇಕು, ಬೇರೆಯವ್ರಿಗೂ ಸಿನಿಮಾ ಮಾಡಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಈ ಜರ್ನಿಲಿ ಎಲ್ಲೋ ಒಬ್ಬರು ಕ್ಯಾಮ್ರಾಮೆನ್ನು ತುಂಬ ಚೆನ್ನಾಗಿದೆ ನಿಮ್ಮ ವರ್ಕು ಅಂತ ನಾನು ಅವ್ರಿಗೆ ಹೇಳಿರ್ತೀನಿ. ನೆಕ್ಸ್ಟ್ ನಾನು ಸಿನಿಮಾ ಮಾಡೋಣ ಅಂತ ಹೇಳಿರ್ತೀನಿ. ಪ್ರಣಯಮ್ ಕ್ಯಾಮ್ರಾಮನ್ಗೆ ಆ ಥರ ಹೇಳಿರ್ತೀನಿ ನಾನು. ದೆನ್ ಬಿಚ್ಚುಗತ್ತಿ ಆರ್ಟ್ ಡೈರೆಕ್ಟರ್ಗೆ ಹೇಳಿರ್ತೀನಿ. ಸೂಪರ್ ಮನುಷ್ಯ ಗುಣ ನಾನು ಸಿನಿಮಾ ಅಂತ ಮಾಡಿದ್ರೆ ನೀನು ಹೆಲ್ಪ್ ಮಾಡ್ಬೇಕು, ನನಗೆ ನೀನು ಸಿನಿಮಾ ಮಾಡೋಣ ನಾನು ಅಂತಿರ್ತೀನಿ. ಈ ಥರ ಒಂದಷ್ಟು ಕೊಲಾಬ್ರೇಷನ್ಸಿಂದ ಕಮಲ್ ಶ್ರೀದೇವಿ ಸಿನಿಮಾ ಆಯಿತು. ಓ ಓಕೆ. ಗುಣ ಇದಾರಲ್ವಾ? ಗುಣನೇ ಆರ್ಟ್ ಡೈರೆಕ್ಟರ್. ಗುಣ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ಆಫ್ ಕೋರ್ಸ್ ಸ್ಟೇಟ್ ಅವಾರ್ಡ್ ಪಡೆದಿರೋ ನಮ್ಮ ಬಿಚ್ಚುಗತ್ತಿ ಸಿನಿಮಾಗೆನೆ ಸ್ಟೇಟ್ ಅವಾರ್ಡ್ ಬಂದಿದ್ದು. ಓ ನೈಸ್. ಗುಣಾಗ್ ನಾನು ಹೇಳ್ತೀನಿ, ಗುಣ ನಾನು ಪಿಕ್ಚರ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು ಅಂತೀನಿ. ಸೊ ಅಲ್ಲಿಂದ ಅದು ಕಮಲ್ ಶ್ರೀದೇವಿಗೆ ಬರೋದು. ಕಮಲ್ ಶ್ರೀದೇವಿಗೆ ಇವರೆಲ್ಲ ಜಾಯ್ನ್ ಆದರು. ಓಕೆ. ಸೊ ಒಳ್ಳೊಳ್ಳೆ ಕತೆಗಳು ನನ್ನ ಪ್ರೊಡಕ್ಷನಲ್ಲಿ ತುಂಬ ಕಾನ್ಷಿಯಸ್ ಆಗಿ ಇಷ್ಟು ಕೆಟ್ಟ ಜರ್ನಿನ ತಲೆಯಲ್ಲಿ ಇಟ್ಕೊಂಡು ನನಗಾದಷ್ಟು ಒಂದಷ್ಟು ಪ್ರಾಬ್ಲಮ್ಗಳನ್ನ ಏನು ನನ್ನ ಪ್ರೊಡಕ್ಷನಲ್ಲಿ ಆಗಬಾರ್ದು, ಇದೊಂದು ಕಾನ್ಷಿಯಸ್ಸು. ಇದು ಒಳ್ಳೆ ಥಾಟ್ ರಾಜ್. ಯಾಕೆಂದರೆ ನಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋ ತನಕ ಕರೆಕ್ಟು, ಆಮೇಲೆ ಬಿಚ್ಬಿಡ್ತಾರೆ ಎಲ್ಲರೂ, ಯಾರು ಕೂಡ. ಹೌದು. ಈ ತರಹದ ಆಲೋಚನೆ ನಡುವೆ ಈಗ ತುಂಬ ಒಳ್ಳೆಯವರಾಗೋದು ಗುಡ್ಡ ಕಷ್ಟನಾ? ಗೊತ್ತಿಲ್ಲ. ಅಲ್ಲ ಈಗ ಒಳ್ಳೆತನ, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸಗಳನ್ನ ಮಾಡೋದು ಈಸಿನಾ ಕಷ್ಟನಾ? ಒಳ್ಳೆ ಕೆಲಸ ಮಾಡೋದು ತುಂಬ ಈಸಿ. ಬಟ್ ಆ ಸುತ್ತ ಇರೋ ಜನಗಳನ್ನ ತಡೆಯೋದು ಕಷ್ಟ. ಅವತ್ತು ನಾನು ಹೀರೋ ಆಗ್ತೀನಿ ಅಂದಾಗಲೂ ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ. ನಾನು ಕೆಳಗೆ ಬಿದ್ದಾಗ ಆಡ್ಕೊಂಡವರು ತುಂಬ ಜನ ಇದ್ದಾರೆ. ಅಗೇನ್ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗಲೂ ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ. ನಾನು ಒಂದು ನಂಬೋದು, ಹಿಸ್ಟ್ರಿಯಲ್ಲಿ ಗೆದ್ದೋನು ಸೋತೋನು ಇಬ್ಬರ ಹೆಸರು ಮಾತ್ರ ಬರುತ್ತೆ, ನೋಡಿ ಆಡ್ಕೊಂಡವ್ರ ಹೆಸರು ಬರಲ್ಲ. ಪಾಯಿಂಟ್ ಟೇಕನ್. ನಾನು ಗೆಲ್ಲಬೇಕು ಇಲ್ಲ ಸೋಲ್ಬೇಕು, ಬಟ್ ಹಿಸ್ಟ್ರಿಲಿ ಇರಬೇಕು, ಎರಡೇ. ಅದಕ್ಕೋಸ್ಕರನೇ ಈ ಜರ್ನಿ, ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ. ಸೊ ನನ್ನ ಕೆಲಸ ನಾನು ಮಾಡ್ತೀನಿ. ನಾನು ತುಂಬ ಲಿಮಿಟೆಡ್ ಜನಗಳ ಜೊತೆ ಮಾತ್ರ ನಾನು ಇರೋದು. ನನ್ನನ್ನು ನೀವು ಬೇರೆ ಕಡೆ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಹೌದು. ನಾನು ಎಲ್ಲೂ ಹೋಗಲ್ಲ. ಅಗ್ರಿ. ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಟೀಮು. ನೀವೇನು ಇಂಟ್ರೋವರ್ಟಾ ಎಕ್ಸ್ಟ್ರಾವರ್ಟಾ? ನಾನು ತುಂಬ ಎಕ್ಸ್ಟ್ರಾವರ್ಟು. ಸಿಚುವೇಶನಿಂದ ಇಂಟ್ರೋವರ್ಟ್ ಆಗಿದ್ದೀನಿ. ಸೊ ಜನ, ಜಾಗ ಎಲ್ಲ ಮ್ಯಾಟ್ರ್ ಆಗುತ್ತೆ ನಿಮಗೆ? ಜಾಗ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಇಷ್ಟು ಕಂಫರ್ಟ್ ಕೊಟ್ಟಿದ್ದಕ್ಕೆ ನಾನು ಇಷ್ಟು ಮಾತಾಡಿದ್ದೀನಿ. ನಿಮ್ಮ ಅಪ್ರೋಚ್ ಹೇಗಿರುತ್ತೆ, ನಾನು ಅಷ್ಟು ಕಂಫರ್ಟ್ ಆಗಿರ್ತೀನಿ. ಇಲ್ಲ, ಟು ಬಿ ಫ್ರ್ಯಾಂಕ್, ಅವರ ಮೊದಲ ಸಿನಿಮಾದ ಪ್ರೀಮಿಯರ್ ಶೋಗೆ ಹೋದವನು ನಾನು. ಅದಾದಮೇಲೆ ಅವ್ರಿಗೆ ನಾನು ಅದರ ರಿವ್ಯೂ ಕೊಟ್ಟು ಬಂದಿದ್ದೆ, ಇಲ್ಲ ಅಂತಲ್ಲ. ಇಷ್ಟು ಮಾತಾಡಿದ್ದು ನಾನು ದೇವರಣೆಗಳು ನೋಡಿಲ್ಲ. ಆ ಪಾಸಿಟಿವ್ ವೈಬ್ಸ್ ನಾವು ಬಂದಾಗ ಕೆಳಗೆ ಮೀಟ್ ಮಾಡಿದಾಗ ಏನು ಅದು ಇಲ್ಲಿವರೆಗೆ ತೊಗೊಂತು. ಕೆಲವೊಂದು ಸಾರಿ ನಾನು ಒನ್ ವರ್ಡಲ್ಲಿ ಆನ್ಸರು ಮಾಡಿ ಹೊರಟೋಗಿರ್ತೀನಿ, ನನಗೆ ಬೇಡ ಅನಿಸಿದಾಗ. ಬಟ್ ಟೆಲ್ ಮಿ, ಈ ಥರದೊಂದು ಸಿನಿಮಾ ಐಬಾಲ್ ಕ್ಯಾಚ್ ಆಗುತ್ತೆ ಇಂಡಸ್ಟ್ರಿಗೆ ಅಂದಾಗ ಸಹಪಾಠಿಗಳಿರ್ತಾರಲ್ಲ, ಅಂದರೆ ಬೇರೆ ಬೇರೆ ಸಿನಿಮಾದ ನಾಯಕ ನಟರು, ನೀವಾಗಲೇ ಮೆನ್ಷನ್ ಮಾಡಿದ್ರಿ, ದರ್ಶನ್ ಅವರಾಗಿರಲಿ, ಸುದೀಪ್ ಅವರಾಗಿರಲಿ, ಯಶ್ ಆಗಿರಲಿ, ಇನ್ನು ಈ ಥರ ದುನಿಯಾ ವಿಜಯ್, ಇನ್ನು ಉಪೇಂದ್ರ ಅವರು, ದೊಡ್ಡವರ ಸೀನಿಯರ್ಸ್, ಯಾರಾದರೂ ಫೋನ್ ಮಾಡಿ ರಾಜ್
ಒಳ್ಳೆ ಸಿನಿಮಾ ಮಾಡಿದ್ಯಾ ಕಣಯ್ಯ ಅಂತ ತುಂಬ ಹೇಳಿದ್ದು ಉಂಟಾ? ತುಂಬ ಜನ ಮಾಡಿದ್ದಾರೆ ನನಗೆ. ಇಡೀ ಇಂಡಸ್ಟ್ರಿ ನಾನು ಹೇಳಿದ್ವ ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ ಇತ್ತು ಅವಾಗ. ಆಫ್ಟರ್ ಬಿಚ್ಚುಗತ್ತಿ ತುಂಬ ಚೆನ್ನಾಗಿದೆ, ತುಂಬ ಹೆಲ್ತಿ ಆಗಿದೆ ಈಗ ಇಂಡಸ್ಟ್ರಿ. ಯಾರು ಕಾಲ್ ಮಾಡಿದ್ದು? ಡ್ಯೂ ರಿಮೆಂಬರ್? ನನಗೆ ದರ್ಶನ್ ಸರ್ ರೆಗ್ಯುಲರ್ ಯಾವಾಗಲೂ ಅಂದರೆ ಮುಹೂರ್ತ ಮಾಡಿಕೊಟ್ರು, ಫಸ್ಟ್ ಲುಕ್ ಲಾಂಚ್ ಮಾಡಿಕೊಟ್ರು, ಸಿನಿಮಾ ಫುಟೇಜಸ್ ತೊಗೊಬಾ ಅಂತ ಕೇಳೋರು, ಎಲ್ಲ ತೊಗೊಂಡೋಗಿ ತೋರಿಸ್ತಿದ್ದೆ. ಆ್ಯಂಡ್ ಸುದೀಪ್ ಅವರು ನನಗೆ ದುರ್ಗದ ಸಿರಿ ಸಾಂಗ್ ಲಾಂಚ್ ಮಾಡಿಕೊಟ್ರು. ಆ್ಯಂಡ್ ವಿಜಯ್ ಸರು ಅಷ್ಟೇ ತುಂಬ ಚೆನ್ನಾಗಿ ಸಿಕ್ತಾಗೆಲ್ಲ ಮಾತಾಡ್ತಾರೆ. ಮುರಳಿ ಸರ್ ಚೆನ್ನಾಗಿ ಮಾತಾಡ್ತಾರೆ. ಯಶ್ ಅವರು ರೀಸೆಂಟಾಗಲೂ ಕೂಡ ಮನೆಗೆಲ್ಲ ಕರೆಸಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಧನಂಜಯ ಎಲ್ಲರೂ ಈ ಥರ ಅಂದರೆ ಹೇಟರ್ಸ್ ಇಲ್ಲ ನನಗೆ. ಓಕೆ, ಹೇಟರ್ಸ್ ಇಲ್ಲ, ಯಾಕೆ ಗೊತ್ತಿಲ್ಲ. ನಾನು ಯಾವುದೇ ಗುಂಪಲ್ಲಿರೋದಿಲ್ಲ. ಇಷ್ಟು ವರ್ಷದಲ್ಲಿ ಒಂದು ರೂಮರ್ ಕೇಳಲಿಲ್ಲಪ್ಪ ನಿಮ್ಮ ಬಗ್ಗೆ ನಾವು. ಇಷ್ಟು ವರ್ಷದಲ್ಲಿ ಅಂತೆ ಕಂತೆಗಳ ಬೊಂತೆಯಲ್ಲಿ ರಾಜವರ್ಧನ್ ಇಲ್ವೇ ಇಲ್ಲ. ನನ್ನ ತುಂಬ ನನ್ನ ಕೆಲಸ ಬಿಟ್ಟು ನಾನೇನು ಹೊರಗಡೆ ಎಕ್ಸ್ಟ್ರಾ ಮಾತಾಡೋಕ್ಕೂ ಇಷ್ಟಪಡಲ್ಲ. ನನ್ನ ಕೆಲಸ ಮಾತಾಡಬೇಕು. ಇವತ್ತಿಗೂ ಅಷ್ಟೇ ನಂದು ಬೇರೆ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದೀನಿ. ಇದಾದಮೇಲೆ ನನ್ನ ಕೆಲಸ. ಓಕೆ, ಮತ್ತೆ ಈಗ ನಾನು ನಿಮ್ಮನ್ನ ಮೀಟ್ ಮಾಡಿದೆ, ನಿಮ್ಮ ಕ್ಯಾಮ್ರಾದ ಮುಂದೆ ನಾನು ಮಾತಾಡ್ತೀನಿ, ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ. ಇದಾಗಿದ ತಕ್ಷಣ ನನ್ನ ಕೆಲಸ. ಓಕೆ, ನಾನು ಸಿನಿಮಾದವನಲ್ಲ ಅನ್ನೋ ಮೆಂಟಾಲಿಟಿಯಲ್ಲೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ನನ್ನ ನೆಕ್ಸ್ಟ್ 5 ಇಯರ್ಸ್ ಎಲ್ಲಿರಬೇಕು, ನನ್ನ ನೆಕ್ಸ್ಟ್ 5 ಇಯರ್ಸ್ ನನ್ನ ಪ್ಲ್ಯಾನ್ ಏನು, ನಾನು ಅದಕ್ಕೆ ವರ್ಕ್ ಮಾಡೋನು. ನಾನು ಇವತ್ತಿನ ಕೆಲಸ ಮಾಡಲ್ಲ. ನಾನು ಒಂದು ಪ್ರೊಡಕ್ಷನ್ ಮಾಡಿದ್ದು ಅದಕ್ಕೋಸ್ಕರನೇ. ಗ್ರೇಟ್ ಇದು. ನಾನು ಎಲ್ಲಿರಬೇಕು, ನನ್ನ ಜರ್ನಿಲಿ ಯಾರು ಬಂದು ನನ್ನ ಹಂಗೆ ಮಾಡು ಹಿಂಗೆ ಮಾಡು ಅಂತ ಗೈಡ್ ಮಾಡಿದವರೇ ಇಲ್ಲ. ನನ್ನನ್ನೇ ನಾನು ಗೈಡ್ ಮಾಡ್ಕೊಂಡು ಸರಿ ತಪ್ಪು ನೋಡ್ಕೊಂಡು 2020 ಅಲ್ಲಿದ್ದೆ, 25 ಇಲ್ಲಿದ್ದೀನಿ, 2030 ಎಲ್ಲಿದ್ದೀನಿ. ಏಕಲವ್ಯನಾ? ಗೊತ್ತಿಲ್ಲ ಸರ್. ಅದಕ್ಕೆ ಅಥವಾ ಎಲ್ಲರೂ ದ್ರೋಣಾಚಾರ್ಯರು ಇದ್ದಾರಾ? ಮೇ ಬಿ ಆಗಿರೋ ಎಕ್ಸ್ಪೀರಿಯನ್ಸೇ ದ್ರೋಣಾಚಾರ್ಯ ಇರ್ಬೋದು. ಅರಿವೇ ಗುರು. ಮೇ ಬಿ ಅರಿವೇ ಗುರು. ಯಾ ಅಪ್ಪನ ಆಮೇಲಿನ ಅಂದರೆ ಪ್ರೊಡಕ್ಷನ್ ಹೌಸ್ ಮಾಡಿ ಇನ್ನು ಇಲ್ಲೇ ಬದುಕ್ತಾನೆ ಗುರು ನನ್ನ ಮಗ ಅಂದಮೇಲೆ ಅಪ್ಪನ ಮನಸ್ಥಿತಿ ಚೇಂಜ್ ಆಯಿತಾ? ತುಂಬ ಚೇಂಜ್ ಆಯಿತು. ಈಗ ಯಾವ ಥರ ಆಗಿದೆ ಅಂದರೆ, ನಿನ್ನ ಮಗನ್ನ ಸಿನಿಮಾದಲ್ಲಿ ನನ್ನ ಹಾಕೊಳಕ್ಕೆ ಹೇಳಿ, ನಿಮ್ಮ ಮಗ ನನಗೆ ಇದು ಮಾಡ್ಸೋಕ್ಕೆ ಹೇಳಿ, ಎಲ್ಲೋ ಒಂದು ನಂಬರ್ ಕೊಡಿ, ಈ ಥರ ಫೋನ್ ಕಾಲ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಪ್ಪನಿಗೆ ಜಾಸ್ತಿ ಬರ್ತಿದೆ. ಈ ಜನ್ರೇಷನ್ ಈ ಥರ ಚೇಂಜಸ್ ಆಗಿದೆ. ಚೆನ್ನಾಗಿದೆ. ನಿಮ್ಮ ಹತ್ರ ಬಂದು ಏನು ಹೇಳ್ತಾರಪ್ಪ ಈಗ? ಹುಷಾರಾಗಿ ಮಾಡು, ನೋಡ್ಕೊಂಡು ಮಾಡು, ತುಂಬ ಸ್ಪೀಡಲ್ಲಿದೆಯಾ, ಅಷ್ಟೊಂದು ಒಳ್ಳೇದಲ್ಲ, ನೋಡ್ಕೊಂಡು ಮಾಡು, ತುಂಬ ದೇವಸ್ಥಾನಗಳಿಗೆ ಹೋಗು. ನಮ್ಮ ತಂದೆ ಇವತ್ತಿಗೂ ತುಂಬ ಟೆಂಪಲ್ಗಳಿಗಾಗಲಿ ತುಂಬ ಮಾಡ್ತಾರೆ. ನೀನು ಮಾಡು. ನಾನು ಅದಕ್ಕೆ ಯಾವ ದೇವರು ನಂಬ್ತೀರಿ? ನಾನು ಸಾಯಿಬಾಬಾ ನಂಬ್ತೀನಿ, ಮಂತ್ರಾಲಯ ಹೋಗ್ತೀನಿ, ಕೊಲ್ಲೂರಿಗೆ ಜಾಸ್ತಿ ಹೋಗ್ತೀನಿ, ಚಾಮುಂಡಿ. ಈ 4 ದೇವಸ್ಥಾನ ರೆಗ್ಯುಲರ್ ನಂದು. ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ, ಬರ್ತೀನಿ ಅಷ್ಟೇ. ನಂಗೆ ತುಂಬ ಪಾಸಿಟಿವ್ ಅನಿಸುತ್ತೆ, ಹೋಗಿ ಬರ್ತೀನಿ. ಅಲ್ಲಿ ಯಾವುದೇ ಇದನ್ನೆಲ್ಲ ನಾನೇನು ಮಾಡಲ್ಲ. ನನಗೆ ಯಾವ ಮಂತ್ರ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನನಗೆ ನಮ್ಮ ತಂದೆ ಏನು ಹೇಳ್ಕೊಟ್ಟಿರೋದು, ದೇವ್ರ ಮುಂದೆ ಕೈ ಮುಕ್ಕು, ಒಂದು 5 ಮಿನಿಟ್ಸ್ ಬ್ಲ್ಯಾಂಕಾಗಿ ನಾನು ಏನೂ ಕೇಳದೆ ದೇವ್ರು ನೋಡ್ತೀನಿ, ವಾಪಸ್ ಬರ್ತೀನಿ. ಇಷ್ಟೇ ನನಗೆ ಗೊತ್ತಿರೋದು. ಪ್ರೊಡಕ್ಷನ್ ಮಾಡೋದು ಒಂದು ದೊಡ್ಡ ಚಾಲೆಂಜು, ನಂಬರ್ 1. ಯಾ, ಅದರಲ್ಲೂ ಒಂದು ಎಥಿಕ್ಸ್ ಎಲ್ಲ ಇಟ್ಕೊಂಡು ಪ್ರೊಡಕ್ಷನ್ ಕೈ ಹಾಕಿದ್ರಿ, ಅನ್ನೋದ್ರ ಸಕ್ಸಸ್ಸು ಕೂಡ ಬಂತು. ಸಾಮಾನ್ಯವಾಗಿ ಪ್ರೊಡಕ್ಷನ್ ಮಾಡಿ ಈ ಥರದೆಲ್ಲ ಈ ಹೈಟು ಈ ಚಾರ್ಮ್ ಇರುವಂಥವ್ರಿದ್ರೆ ನಾನೇ ಹೀರೋ ಆಗ್ತೀನಿ ಅನ್ಬೋದು. ಈ ಕಮಲ್ ಶ್ರೀದೇವಿ ಸಿನಿಮಾ ಮಾಡ್ತೀರಿ, ಫಸ್ಟ್ ಲುಕ್ಕಿಂದನೇ ಇಂಪ್ರೆಸಿವ್, ಸಿನಿಮಾ ರಿಲೀಸು ಆಗುತ್ತೆ, ನಿಮ್ಮ ಗೆಳೆಯನನ್ನು ತರ್ತೀರಿ, ಇದೇನು ಲೆಕ್ಕಾಚಾರ ಇದು ಅಂತ? ಅಂದರೆ ನಾನು ಒಂದು ಏನು ಯೋಚನೆ ಮಾಡ್ತೀನಿ ಅಂದರೆ, ಎಲ್ಲ ಕತೆಗಳು ನಾವೇ ಮಾಡ್ತೀವಿ ಅನ್ನೋದು ಸುಳ್ಳು. ಓ, ಹಂಗಾಯ್ತು. ಒಂದು ಕತೆ ತುಂಬ ಚೆನ್ನಾಗಿದೆ. ಈಗ ಈ ಲೈನು ನಾನು ಲೋಹಿತ್ ಹತ್ರ ಕೇಳ್ತೀನಿ, ಮಮ್ಮಿ ಪಿಕ್ಚರ್ ಲೋಹಿತ್ ಹತ್ರ ತುಂಬ ಚೆನ್ನಾಗಿದೆ ಅನ್ನಿಸ್ತಾರೆ. ನಾನು ಇಮಿಡಿಯೇಟಾಗಿ ಅಡ್ವಾನ್ಸ್ ಮಾಡ್ತೀನಿ. ನನ್ನ ಜೇಬಲ್ಲಿ ಏನಿರುತ್ತೆ ದುಡ್ಡನ್ನ ತೆಗೆದುಕೊಡ್ತೀನಿ. ನನಗೆ ಈ ಕತೆ ಬೇಕು, ಆನ್ ಸ್ಪಾಟ್ ನನಗೆ ಬೇಕಿದು ಅಂತೀನಿ. ಜಸ್ಟ್ ಒಂದು ಲೈನು, ಸರ್ ಹಿಂಗಾಗತ್ತೆ, ಇಲ್ಲೋಗುತ್ತೆ, ಇದಾದ್ಮೇಲೆ ಇದಾಗತ್ತೆ ಸರ್, ಇದು ಕ್ಲೈಮ್ಯಾಕ್ಸು ಅಂತಾರೆ. ಲೋಹಿತ್ ಇದನ್ನ ಪೇಪರಲ್ಲಿ ಬರ್ಕೊಡಿ, ನಾಳೆ ಅಗ್ರಿಮೆಂಟ್ ಆಗ್ತೀನಿ, ಏನು ಪೇಮೆಂಟ್ ಹೇಳಿ ನಾನು ಕೊಡ್ತೀನಿ, ನನಗೆ ಇದು ಸಿನಿಮಾ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಇದು ನನಗೆ ಬೇಕು ಅಂತೀನಿ. ಆ ಲೈನ್ನ ತೊಗೊತೀನಿ ನಾನು. ತುಂಬ ಟ್ರಿಗರ್ ಆಗುತ್ತೆ ಆ ಲೈನು. ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ, ಸಖತ್ತಾಗಿದೆ, ಇದನ್ನು ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು. ಫಸ್ಟ್ ನನಗೇ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದು. ನಾನು ಮಾಡಿದ್ರೆ ಏನೆಲ್ಲ ಚೇಂಜಸ್ ಮಾಡ್ಕೊಬೋದು ಈ ಲೈನ್ನ. ದೆನ್ ಅದಕ್ಕೆ ಕಮಲ್ ಶ್ರೀದೇವಿ ಅನ್ನೋದು ಒಂದು ಒಳ್ಳೆ ಟೈಟಲ್ಲು ಅನಿಸತ್ತೆ ನನಗೆ. ಸಚಿನ್ಗೆ ಫೋನ್ ಮಾಡ್ತೀನಿ ನಾನು. ನನ್ನ ಬ್ಯಾನರಲ್ಲಿ ಆವಾಗ ಜಾವಾ ಟೈಟಲ್ ಇರುತ್ತೆ. ಓಕೆ, ಸಚಿನ್ದು ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಇದೆಯಲ್ಲ, ನನಗೆ ಒಂಚೂರು ಟೈಟಲ್ಲು ರಿಜಿಸ್ಟರ್ ಮಾಡ್ಕೊಬೇಕು ನಾಳೆ ಅಂದರೆ, ಓಕೆ ರಾಜ್
ಅವ್ರು ನೋ ನೆಕ್ಸ್ಟ್ ಥಾಟೇ ಇಲ್ಲ. ನಾನು ಏನು ಹೇಳಿದ್ರು ಪಾಪ ಹ್ಞೂ ಅಂತಾರೆ. ಓಕೆ ನೀವು ಮಾಡ್ಕೊಳ್ಳಿ, ನಾಳೆ ಅಮ್ಮ ಹತ್ರ ಸೈನ್ ಹಾಕ್ಸ್ಕೊಡ್ತೀನಿ, ನೀವು ಹಾಕ್ಕೊಳ್ಳಿ ಅಂತ. ಓಕೆ, ಕಮಲ್ ಶ್ರೀದೇವಿ ಅವ್ರ ಬ್ಯಾನರಲ್ಲಿ ನಾನು ರಿಜಿಸ್ಟರ್ ಮಾಡ್ತೀನಿ. ಅಗೇನ್ ಇಲ್ಲಿ ಬಂದರೆ ಸ್ಕ್ರಿಪ್ಟ್ ವರ್ಕ್, ಕೂತ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನನಗೆ ಗೊತ್ತಿರೋ ಒಂದಷ್ಟು ರೈಟರ್ಸು ನನ್ನ ಈಕ್ವಲ್ ಮೈಂಡೆಡ್ ಇಷ್ಟು ಜನದಲ್ಲಿ ಒಂದು ಹ್ಯಾಂಡ್ ಪಿಕ್ ಮಾಡೋ ಒಂದಷ್ಟು ಜನ ಜೊತೆಲಿ ಇಟ್ಕೊಂಡಿರ್ತೀವಲ್ಲ ಅವ್ರಗಳ ಹತ್ರ ಇದು ಡಿಸ್ಕಸ್ ಆಗುತ್ತೆ ಚೆನ್ನಾಗಿದೆ ಅಂತ. ನನಗೆ ಅಂತ ಮಾಡೋ ಥರ ಲೈನ್ ರೆಡಿ ಆಗುತ್ತೆ. ನನಗೆ ಒಂದು ನಾನೇ ಮಾಡಬೇಕು ಅಂತ ಈ ಸಿನಿಮಾನ ಹಾಳು ಮಾಡ್ತಿದ್ದೀನಿ ಅನಿಸುತ್ತೆ ತುಂಬ ಸ್ಟ್ರಾಂಗ್ ಆಗಿ. ಇದಕ್ಕೆ ಇನ್ನೋಸೆಂಟ್ ಫೇಸ್ ಬೇಕು, ತುಂಬ ಇನ್ನೋಸೆಂಟ್ ವ್ಯಕ್ತಿ ಬೇಕು, ಅವನ್ನ ನೋಡಿದ್ರೆ ಹೊಡಿತಾನೆ ಅನ್ನಿಸ್ಬಾರ್ದು. ನಾನು ಏನೇ ಆ್ಯಕ್ಟ್ ಮಾಡ್ಬೋದು, ನಾನು ಏನೇ ಮಾಡಿದ್ರು ನಾನು ಫಿಸಿಕಲಿ ಹ್ಯೂಜ್ ಬಿಲ್ಟ್, ನಾನು ಈ ಥರದ ಕ್ಯಾರೆಕ್ಟರ್ ಬೇಡ ಅಂತ ನಾನೇ ಡಿಸೈಡ್ ಆಗ್ತೀನಿ. ನಂದಲ್ಲ ಇದು, ಬೇರೆ ಯಾರಿಗಾರು ಮಾಡೋಣ, ಇರಲಿ ನನ್ನ ಹತ್ರನೇ, ಇದು ತೊಗೊಂಡಿದ್ದೀವಲ್ಲ, ಮೇ ಬಿ ಇವತ್ತಲ್ಲ ನಾಳೆ ಬೇರೆಯವ್ರಿಗೆ ಮಾಡೋಣ ಅಂದಾಗ ಸಚಿನ್ ನಾನು ತುಂಬ ಸಿನಿಮಾಗಳು ಒಟ್ಟಿಗೆ ನೋಡೋ ಅಂತೀವಿ. ನಾನು ಸಚಿನ್ ಒಂದು ಯಾರು ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಇಲ್ಲ, ನಾವು ರೆಗ್ಯುಲರ್ ಆಗಿ ಸಿನಿಮಾಗಳು ನೋಡ್ತೀವಿ. ನಾನು ಸಚಿನ್ ತುಂಬ ಸಿನಿಮಾಗಳು ನೋಡ್ತೀವಿ. ಈಗ ಡಿಸ್ಕಸ್ ಮಾಡ್ತಾ 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 ಅವ್ರದ್ದು ಬ್ಯಾಂಗ್ಳೂರ್ ಬಾಯ್ಸ್ ಅಂತ ಒಂದು ಸಿನಿಮಾ ಆಗಿರುತ್ತೆ. ಸಚಿನ್ 2023 ಇದು 24 ನಾನು ಕತೆ ತೊಗೊಂಡಿರ್ತೀನಿ. ರಾಜ್ ಇದು ಚೆನ್ನಾಗಿದೆ ಹಂಗೆ ಹಂಗೆ ಅಂತ ಹೇಳಿರ್ತಾರೆ. ಸಚಿನ್ ನಾನು ಕೊಲಾಬ್ರೇಷನ್ ಆಗಿ ಒಂದೇನಾರು ಒಂದು ಮಾಡಬೇಕು ಅನ್ನೋದೊಂದಿರುತ್ತೆ. ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತೀವಿ ನಾವು. ನನಗೆ ಬಿ ಎಡ್ ಬಿಡ್ತೀರಾ ನೀವು ಅಂತೀನಿ ಆ ಟೈಮಲ್ಲಿ. ಒಂಚೂರು ಬಿ ಎಡ್ ಎಲ್ಲ ಬಿಡಿ, ಇನ್ನೋಸೆಂಟ್ ವ್ಯಕ್ತಿ ಇರಬೇಕು, ಬಟ್ ಇದರಲ್ಲಿ ಯಾವ ಹೀರೋಯಿಸಮ್ ಇಲ್ಲ, ನಾನು ಏನು ಎಕ್ಸ್ಟ್ರಾ ಶಾರ್ಟ್ಸ್ ತೆಗ್ಸಲ್ಲ, ಏನೂ ಮಾಡಲ್ಲ, ಕತೆನ ಮಾಡಬೇಕು. ಈ ಲೈನ್ ನಾನು ನಿಮ್ಗೊಂದು ಲೈನ್ ಹೇಳ್ತೀನಿ, ಇದೇ ಸಿನಿಮಾ ಆಗಬೇಕು ನನಗೆ, ಮಧ್ಯದಲ್ಲಿ ನೋ ಚೇಂಜಸ್ ಅನ್ನೋದಿಲ್ಲ. ಸೊ ಸಚಿನ್ ಮುಖ ನಿಮ್ಗೆ ಅದು ಅನಿಸ್ತು? ಸಚಿನ್ ಹಿಂಗೆ ಅನಿಸುತ್ತೆ, ನನಗೆ ಅನ್ನಿಸ್ತು ಮಾಡ್ಬೋದಾ ಇದು. ಸಚಿನ್ನ ರಾಜ್ ಮಾಡೋಣ, ನನ್ನ ಕೈಯಲ್ಲಿ ಏನೇನಾಗತ್ತೆ ಅದೆಲ್ಲ ನಾನು ಅಗ್ರೀಡ್, ನನ್ನ ಕೈಯಲ್ಲಿ ಏನೇನಾಗತ್ತೆ ನಾನು ಅದೆಲ್ಲ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಏನೇನಾಗುತ್ತೆ. ಅಗೇನ್ ಫೈನಾನ್ಸ್ ಅನ್ನೋದೊಂದು ಮ್ಯಾಟರ್ ಆಗುತ್ತೆ. ಸಚಿನ್ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ ಮಾಡೋಣ, ನಮ್ಮ ಕಂಟ್ರೋಲಲ್ಲಿ ನಾವೇನೇನು ಮಾಡೋಕ್ಕಾಗತ್ತೆ ಕೊಲಾಬ್ರೇಷನ್ಸಲ್ಲಿ ಮಾಡೋಣ. ನಾನು ಅವಾಗ ಹೇಳ್ತೀನಿ ನನಗೆ ಈ ಥರ ಕ್ಯಾಮ್ರಾಮನ್ ಒಬ್ಬರಿದ್ದಾರೆ, ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಈ ಥರ ಇದ್ದಾರೆ, ಇದಕ್ಕೊಂದು ಮಿನಿಮಲ್ ಇಷ್ಟು ಖರ್ಚಾಗುತ್ತೆ, ನಾನು ಇಷ್ಟು ಹ್ಯಾಂಡಲ್ ಮಾಡ್ತೀನಿ, ನೀವು ಇಷ್ಟು ಹ್ಯಾಂಡಲ್ ಮಾಡಿ ಅಂತ ವರ್ಕ್ನ ಡಿವೈಡ್ ಮಾಡ್ಕೊತೀವಿ. ಅಗೇನ್ ಇದಾದಮೇಲೆ ಒಂದು 6 months ಕೂರಿಸ್ತೀನಿ ನಾನು ಎಲ್ಲರನ್ನೂ. ಸಚಿನ್ನ ನಾನು ವರ್ಕ್ಶಾಪಿಗೆ ಕಳಿಸ್ತೀನಿ. ರಾಘು ಶಿವಮೊಗ್ಗ ಅವರು ಆ್ಯಕ್ಟರ್ ಇದ್ದಾರಲ್ಲ, ಅವರು ಒಳ್ಳೆ ಟ್ರೈನ್ ಮಾಡ್ತಾರೆ, ವೆಲ್ ಟ್ರೈನ್ ಮಾಡ್ತಾರೆ ಅವರು. ಅವ್ರ ಹತ್ರ ನಾನು ಸಚಿನ್ನ ಬಿಡ್ತೀನಿ. ಸಚಿನ್ದು ಒಂದು ಕಡೆ ಜರ್ನಿ ನಡೀತಾ ಇದೆ, ಬಿ ಎಡ್ ಬಿಡ್ತಾರೆ, ಅವ್ರು ಆ ಪಾತ್ರಕ್ಕೆ ಏನು ಬೇಕು ವಿತ್ ಡೈಲಾಗ್ಸ್, ನನಗೆ ನಾನು ಹೇಗೆ ರೆಡಿ ಆದೆ ಹಾಗೆ ರೆಡಿ ಆಗಬೇಕು, ವಿತ್ ಡೈಲಾಗ್ಸ್ ರೆಡಿ ಇರಬೇಕು ನನಗೆ, ಯಾರೇ ಆರ್ಟಿಸ್ಟ್ ಆಗಲಿ ಆ ಥರ. ದೆನ್ ಇಲ್ಲಿ ಕಿಶೋರ್ ಸರ್ ಬೇಕು ಅನ್ಸುತ್ತೆ, ರಮೇಶ್ ಇಂದ್ರ ಅವ್ರು ಬೇಕು ಅನ್ಸುತ್ತೆ, ಮಿತ್ರ ಸರ್ ಬೇಕು ಅನ್ಸುತ್ತೆ, ಸಂಗೀತ ಭಟ್ ಬೇಕಾಗತ್ತೆ. ಆ ಸಂಗೀತ ಭಟ್ ಪಾತ್ರ ಸುತ್ತೋ ಅಂತ ಒಂದು ಕತೆ ಇದು. ಸೊ ಚೆನ್ನಾಗಿದೆ ಅನಿಸುತ್ತೆ. ಇದನ್ನು ನನಗೆ ಕಮರ್ಷಿಯಲಿ ಮಾಡಬಾರ್ದು ಸಿನಿಮಾನ. ನನ್ನ ಆರ್ಟ್ ಬ್ಯಾಕ್ಗ್ರೌಂಡ್, ನನ್ನ ವಿಷುವಲ್, ನನ್ನ ಥಿಂಕಿಂಗ್, ನನ್ನ ಕ್ರಿಯೇಟಿವಿಟಿ ಇದಿಷ್ಟು ಈ ಸಿನಿಮಾದಲ್ಲಿ ಮಾಡಲೇಬೇಕು. ಯಾಕಂದರೆ ನಾನು ಆ್ಯಕ್ಟರಾಗಿ ಪೇಡ್ ಆರ್ಟಿಸ್ಟ್ ಆಗಿರೋದ್ರಿಂದ ಕೆಲವೊಂದು ನಾನು ಮಾತಾಡೋಕ್ಕಾಗಿರಲ್ಲ, ನಾನು ದುಡ್ಡು ತೊಗೊಂಡಿರ್ತೀನಿ, ಅಲ್ಲಿ ಅವ್ರು ಹೇಳಿದ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಆ ಥರ ಅಲ್ಲ, ನನಗೆ ಫ್ರೀಡಮ್ ಇದೆ, ನನ್ನ ಎಲ್ಲ ತಲೆ ಇದರಲ್ಲಿ ಉಪಯೋಗಿಸ್ಲೇಬೇಕು ಅಂದ್ಬಿಟ್ಟು ಮಾಡಿದಂಥ ಸಿನಿಮಾ. ನೇಚರ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತು ಅಂದರೆ ತುಂಬ ಚೆನ್ನಾಗಾಯಿತು, ತುಂಬ ಪಾಸಿಟಿವ್ ಆಗಾಯಿತು. 3 monthsಲ್ಲಿ ಶೆಡ್ಯೂಲ್ ಮುಗಿಸ್ಕೊಂಬಂದ್ವಿ. ದೆನ್ ಎಡಿಟಿಂಗ್ ಅಂತ ಬಂದಾಗ ನಾನು ತುಂಬ ನಾನ್ ಲೀನಿಯರ್ನ ನಂಬ್ತೀನಿ. ಕ್ಲೋಸು, ಮಿಡ್ಡು, ವೈಡು ಇದೆಲ್ಲ ನಾನು ನಂಬಲ್ಲ. ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದೀವಿ, ನನಗೆ ನೀವು ಹೇಗೆ ಕಾಣಿಸ್ತೀರಾ ನನಗೆ ಹಾಗೇ ನನಗೆ ಸಿನಿಮಾ ಬೇಕು. ಅದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ನಂಬ್ತಾರದವ್ರು ನೀವು. ಮ್ಯೂಸಿಕ್ ವೈಸು ಅಷ್ಟೇ, ವರ್ಲ್ಡ್ ಸಿನಿಮಾಸ್ ನೋಡಿರೋ ನಾನು. ಎಲ್ಲೋ ಒಂದು ಕಡೆ ನಾನು ಮಾಡೋಕ್ಕಾಗಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಗೇನ್ ಪೋಸ್ಟರ್ಸ್ ಅಂತ ಬಂದರೆ ನನ್ನ ವಿಷುವಲ್ನ ತಂದು ನಾನು ಇಲ್ಲಿ ಹಾಕಬೇಕು. ಇದು ಅಷ್ಟಕ್ಕೂ ನನ್ನ ಟೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ಇಲ್ಲ, ಇದೆಲ್ಲ ನಮಗೆ ನಿಮ್ಮ ಫಸ್ಟ್ ಲುಕ್ಕಲ್ಲಿ, ಟ್ರೈಲರ್ನಲ್ಲಿ, ನಿಮ್ಮ ಸಿನಿಮಾದಲ್ಲಿ, ಫ್ರೇಮಲ್ಲಿ ಇವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ, ಕಾಣಿಸುತ್ತೆ. ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಇದರ ಹಿಂದಿರುವಂಥ ಆಲೋಚನೆ, ಅಂದರೆ ಪರಿಕಲ್ಪನೆ, ವಿನ್ಯಾಸ, ಇದೆಲ್ಲವೂ ಕೂಡ ರಾಜ್ವರ್ಧನ್ ಅವರ ಕನಸು. ಯಾರಿಗೂ ಅನ್ಸಿರ್ಲಿಕ್ಕಿಲ್ಲ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತೀರಾ ಅಂತ. ಗುರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾವ್ರು ಯಾರೋ ಪ್ರೊಡಕ್ಷನ್ ಹೌಸ್ ಅಂದರೆ ಅವ್ರು ಕಾಸು ಕೊಟ್ಟ, ಇನ್ಯಾರೋ ಬಂದು ನೋಡ್ಕೊಂಡ ಅಂತ. ಇದು ಹಂಗಲ್ಲ. ಅದಕ್ಕೆ ನಾನು ಸಿನಿಮಾ ಕಾಸಲ್ಲಿ ಆಗಲ್ಲ, ತುಂಬ ಸಂಬಂಧಗಳಲ್ಲಿ ಸಿನಿಮಾ ಆಗೋದು. ಎಲ್ಲೋ ಒಂದು ಕಡೆ ಕಾಸು ಕೊಟ್ಬಿಟ್ಟಿದ್ದೀವಿ ನೀವು ಬಂದು ಕೆಲಸ ಮಾಡಿ ಅನ್ನೋದಕ್ಕೂ
ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಗೋ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹೆಂಗ ಅನ್ಸುತ್ತೆ ಒಂದು ಸಿನಿಮಾ ಗೆದ್ದಾಗ? ನಿಮ್ಮ ಸಿನಿಮಾ ಗೆಲ್ತಲ್ಲ, ಹೆಂಗ ಅನ್ಸುತ್ತೆ ಅಲ್ಲ? ತುಂಬ ಖುಷಿ ಆಗುತ್ತೆ. ನಾನು ಅಂದ್ಕೊಳೋದು, ಒಂದು ಸ್ಕ್ರ್ಯಾಚಿಂದ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಇಂಟ್ಯೂಷನ್ ವರ್ಕ್ ಆಗುತ್ತೆ ಗೊತ್ತಾ, ಹೌದು. ಇದು ಗೆದ್ದೇ ಗೆಲ್ಲತ್ತೆ ಅಂತ. ಓಕೆ. ಅದಕ್ಕೆ ಕೆಲಸ ಮಾಡಬೇಕು. ಸೊ ಕಮಲ್ ಶ್ರೀದೇವಿ ಇಸ್ ಮೇಡ್ ದಟ್, ಲೈಕ್ ಒಂದು ಟ್ರಿಗರ್. ಅದು ಗುರು ಚೆನ್ನಾಗಿದೆ ಅದು. ಹೌದು, ಅದು ಅನಿಸ್ಬಿಡುತ್ತಲ್ಲ ಕಲಾವಿದ. ಅದು ಅನ್ಸತ್ತೆ. ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು. ನಾನು ಯಾವ ಥರ ಅಂದರೆ, ಯಾರು ಏನು ಹೇಳಿದ್ರು ಕೇಳಲ್ಲ ನಾನು. ನನ್ನ ಇಂಟೆನ್ಷನ್ ಮಾತ್ರ ನಾನು ವರ್ಕ್ ಮಾಡೋದು. ತುಂಬ ಚೆನ್ನಾಗಿದೆ ಅಂದರೆ ತೊಗೊತೀನಿ. ನಾನು ಕೂತ್ಕೊಂಡಾಗ ಯೋಚನೆ ಮಾಡೋದು, ನಾನು ಮಾಸ್ಟರ್ಸ್ ಮಾಡಿದ್ದೀನಿ, ನನಗಿಂತ ಜಾಸ್ತಿ ಮಾಡಿದ್ಯಾ ನೀನು, ನಾನು ನೀನು ತೊಗೊತೀನಿ, ಇಲ್ಲ ಅಂದರೆ ನಾನು ತೊಗೊಳಲ್ಲ. ಸುಮ್ಮನೆ ವೇಸ್ಟ್ ಮಾತಾಡೋಕೆ ಬಂದವರು ಗೈಡ್ ಮಾಡೋರು ನನಗಿಂತ ಎಜುಕೇಟೆಡ್ ಆಗಿರ್ಬೇಕು, ಪ್ರಾವೀಣ್ಯತೆ ಇರಬೇಕು. ಅದು ಯಾರಿಂದ ಬೇಕಾದ್ರೆ ಬಂದರೂ ನಾನು ತೊಗೊತೀನಿ. ಬಟ್ ವ್ಯಾಲಿಡ್ ಪಾಯಿಂಟ್ ಇರಬೇಕು. ವ್ಯಾಲಿಡ್ ಪಾಯಿಂಟ್ ಇರಬೇಕು. ನನ್ನ ಸಿನಿಮಾದಲ್ಲಿ ಲೆಸ್ಬಿಯನ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ನನ್ನ ಸಿನಿಮಾ ಬಗ್ಗೆ ಪ್ರಾಸ್ಟಿಟ್ಯೂಟ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ನನ್ನ ಸಿನಿಮಾದಲ್ಲಿ ಒಂದು 70 years old ವಾಚ್ಮ್ಯಾನ್ಗಾಗೋ ಹೆಂಡತಿ ಇಲ್ದಿರೋ ವಾಚ್ಮ್ಯಾನ್ ಅವನಿಗಾಗೋ ಫಿಸಿಕಲ್ ಪ್ರಾಬ್ಲಮ್, ಮೆಂಟಲ್ ಪ್ರಾಬ್ಲಮ್ ಬಗ್ಗೆನೂ ನಾನು ಮಾತಾಡ್ತೀನಿ. ಚಿಕ್ಕ ಹುಡುಗನ ಬಗ್ಗೆನೂ ಮಾತಾಡ್ತೀನಿ. ನಾನು ಕ್ರಿಟಿಸೈಸ್ ಮಾಡ್ತೀನಿ ಸಮಾಜನ. ಸೇಮ್ ಟೈಮ್ ಅವರ ಪ್ರಾಬ್ಲಮ್ನು ಕೂಡ ಕೇಳ್ತೀನಿ. ಇದನ್ನೆಲ್ಲ ಒಂದು ACP ಮುಖಾಂತರ, ಒಳ್ಳೊಳ್ಳೆ ಆರ್ಟಿಸ್ಟ್ ಮುಖಾಂತರ ಹೇಳಿದಾಗ್ಲೇ ನಾನು ಇದೆಲ್ಲ ಚೆನ್ನಾಗಾಗತ್ತೆ ಅಂತ. ಸೊ ಅಷ್ಟು ಮಾತ್ರ ನಾನು ನೀಟಾಗಿ ಮಾಡಿದೆ. ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಸೀನ್ಸೇ ಇಲ್ಲ ಈ ಸಿನಿಮಾದಲ್ಲಿ. ಡೈರೆಕ್ಟ್ ಕತೆ, ಫಸ್ಟ್ ಫ್ರೇಮಿಂದ ಕತೆ, ಲಾಸ್ಟ್ ಫ್ರೇಮ್ ಕತೆ, ಈ ಥರದ್ದು ಒಂದಷ್ಟು ಜರ್ನಿ. ಒಂದು ಸಿನಿಮಾ ಗೆದ್ದರೆ ಪ್ರೊಡಕ್ಷನ್ ಆ್ಯಂಗಲಿಂದ ಏನನ್ಸುತ್ತೆ? ಏನು ಇನ್ಸ್ಪಿರೇಷನ್ ನೆಕ್ಸ್ಟು? ಒಳ್ಳೊಳ್ಳೆ ಕತೆ, ನಾವು ಮಾಡಿರೋ ಕೆಲಸಕ್ಕೆ ಬೆಲೆ ಸಿಕ್ಕಿದೆ, ನಾವು ಅಂದ್ಕೊಂಡಿದ್ದು ನಿಜ. ಕೆಲವೊಂದು ಕಡೆ ನಾನು ಅಂದ್ಕೊಂಡಿದ್ದು ವರ್ಕ್ ಆಗದೇನೂ ಇರಬಹುದು, ಬಟ್ ಈ ಮ್ಯಾಟ್ರಲ್ಲಿ ವರ್ಕ್ ಆಗಿದೆ. ಇಂಡಸ್ಟ್ರಿ ರಿಪ್ಲೈಗಳು ಹೇಗಿರುತ್ತೆ ಒಂದು ಸಿನಿಮಾ ಗೆದ್ದಾಗ, ಒಂದು ಸಿನಿಮಾ ಸೋತಾಗ? ಸಿನಿಮಾ ಸೋತಾಗ ಫೋನ್ಗಳು ಬರಲ್ಲ, ಸಿನಿಮಾ ಗೆದ್ದಾಗ ನಾನ್ ಸ್ಟಾಪ್ ಬರುತ್ತೆ. ಫೋನ್ ಸೈಲೆಂಟ್ ಮಾಡಿಡ್ಬೇಕಾಗುತ್ತೆ. ಕಮಲ್ ಶ್ರೀದೇವಿಗೆ ಫೋನ್ ಬಂತಲ್ಲ, ಅವಾಗ ಏನು ನೆಕ್ಸ್ಟ್? ಏನು ನೆಕ್ಸ್ಟ್? ಜಾವಾ. ಓಕೆ. ಓ, ಜಾವಾ ಅಲ್ಲ ಇವು? ಜಾವಾ. ಓಕೆ. ನಿಮ್ಮದೇ ಬ್ಯಾನರ್? ನಮ್ಮದೇ ಬ್ಯಾನರು. ತುಂಬ ಚೆನ್ನಾಗಿ ಕಮಲ್ ಶ್ರೀದೇವಿಗಿಂತ 10ರಷ್ಟು ಓಕೆ ದೊಡ್ಡ ಕಂಟೆಂಟ್ನ ಹೇಳ್ತಿದ್ದೀವಿ. ಓಕೆ. ಅದು ಕೂಡ ಕೇಳಿಲ್ಲದೆ ಇರುವಂಥ ಕಂಟೆಂಟು, ನಮ್ಮ ಮಧ್ಯದಲ್ಲೇ ನಡೆದು ಅಳಿಸಿ ಹೋಗಿರುವಂಥ ಕಂಟೆಂಟು, ಒಬ್ಬರು ಕಲಾವಿದರ ಬದುಕಿನ ಕಂಟೆಂಟು, ಕಮರ್ಷಿಯಲ್ ವೇಯಲ್ಲಿ ಹೇಳ್ತಿದ್ದೀನಿ. ಅಗೇನ್ ಇವಾಗ ನಾನು ಒಬ್ಬ ಕಮರ್ಷಿಯಲ್ ಹೀರೋ ಆಗಿರೋದ್ರಿಂದ ನನ್ನ ಪ್ರೆಸೆಂಟೇಷನ್ನು ಆ ಸಿನಿಮಾದಲ್ಲಿ ಯಾವ ಥರ ಇರಬೇಕು. ರಾಜ್ವರ್ಧನ್ ಇನ್ ಜಾವಾ. ನಾನು ಆ್ಯಕ್ಟ್ ಮಾಡ್ತಿರುವಂಥ ಪಿಕ್ಚರು. ನಾನು ಈ ಪ್ರೊಡಕ್ಷನ್ ಅಂದಾಗ ನಾನು ತುಂಬ ಇನ್ವಾಲ್ವ್ ಆಗ್ಬಿಟ್ಟು ನಾನು 1 year ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಹೌದು, ಕರೆಕ್ಟ್. ಅದಕ್ಕೋಸ್ಕರ ಈಗ ಜಾವಾ ಪ್ರಿಪ್ರೇಷನ್. ನೀವು ಹೆಂಗೆ ಗೊತ್ತಾ, ನೀವು ಒಂಥರ ಸೈಲೆಂಟ್, ಸುಮ್ಮನೆ ನಿಮ್ಮ ಪಾಡು ಕೆಲಸ ಮಾಡ್ತಾ ಇರ್ತೀರ. ಒಂದಿನ ಹಿಂಗೆ ಎದ್ದು ಕೂತ್ಕೊತೀರ ರಪ್ಪ ಅಂತ. ಹೌದು. ಅವಾಗ ಫ್ರೇಮಿಗೆ ಕಾಣಿಸ್ತೀರಾ, ಮತ್ತೆ ಸೈಲೆಂಟ್ ಆಗಿ ಹೋಗ್ತೀನಿ. ನನ್ನ ಕೆಲಸ ಮಾತಾಡಬೇಕು ಅನ್ನೋದಷ್ಟೇ ನನಗೆ. ಅದು ಬಿಟ್ಟು ನನಗೆ ಬೇರೆ ಏನು ತಲೆಯಲ್ಲಿಲ್ಲ. ಯಾವ ಪೇಸ್ತ್ರಿ ಪಾಟೀಲ್ ಕಾಣಲ್ಲ, ಅಲ್ಲೆಲ್ಲ ಕೂತಿ ಕ್ರಿಕೆಟ್ ಆಡ್ಬೇಕಾದ್ರೆ ಕಾಣಿಸ್ಕೊಳಲ್ಲ, ಎಲ್ಲೂ ನೋಡೋದು ನಿಮ್ಮನ್ನ. ಹಂಗಾರೆ ನಾವು ಸಿನಿಮಾದಲ್ಲಿ ನೋಡಿದ್ರೆ ಕಲಾವಿದರು ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಸಿಗ್ತಾರಪ್ಪ, ಅಂದ್ರೆ ಪಾರ್ಟಿ ಬರ್ತಾರೆ, ಇನ್ನೆಲ್ಲೋ ಬರ್ತಾರೆ, ಇನ್ನೇನೋ ಮಾತಾಡ್ತಿರ್ತಾರೆ. ನಾನು ಅದನ್ನೆಲ್ಲ ಎಂಜಾಯ್ ಮಾಡಲ್ಲ. ನಾನು ಎಂಜಾಯ್ ಮಾಡ್ದಿದ್ದಕ್ಕೆ ನಾನು ಏನಕ್ಕೆ ಹೋಗ್ಬೇಕು ಅಂತ ನನಗೆ. ಅಂದರೆ ಏನಿದೆ ಅಂದರೆ, ಬೇರೆ ಬೇರೆ ಏನೋ ಕೆಲಸ ಇರುತ್ತೆ, ದಿನನೇ ಹಾಗೆ ಕಳೆದೋಗ್ಬಿಟ್ಟಿರ್ತೀನಿ ಎಲ್ಲೋ. ನಾನು ಅದನ್ನು ಬಿಟ್ಟು ಮತ್ತೆ ಅಲ್ಲಿ ಬಂದು ಪಾರ್ಟಿಗೋ ಏನಕ್ಕೋ ಯಾರ್ದೋ ಪ್ರೆಷರಿಗೆ ಬಂದರೂ ನಾನು ಅಲ್ಲಿ ಇರಲ್ಲ. ನನ್ನ ಪ್ರೆಸೆನ್ಸು, ಜಸ್ಟ್ ಪ್ರೆಸೆನ್ಸ್ ಇದ್ರು ನನ್ನ ಮೈಂಡ್ ಆಪ್ಷನ್ಸಲ್ಲಿ ಇರುತ್ತೆ. ಯಾವುದೋ ಒಂದು ಕಡೆ ಮತ್ತೆ ಹಿಂಗೆ ತಿರ್ಗೋದು ನೀವು ಇರೋದೇ ಇಲ್ಲ. ನಾನು ಒಂದು ಜಸ್ಟ್ ಹಿಂಗೆ ಬರ್ತೀನಿ, ತುಂಬ ಇಂಪಾರ್ಟೆಂಟ್ ಇದ್ದರೆ ವಿಶ್ ಮಾಡ್ತೀನಿ, ಓಡ್ಬಿಡ್ತೀನಿ. ಅದು ತುಂಬ ಜನಕ್ಕೆ ಬೇಜಾರಾಗುತ್ತೆ. ಮತ್ತು ನಿಮ್ಗೆ ಒಳ್ಳೊಳ್ಳೆ ಹ್ಯಾಬಿಟೇ ಇಲ್ಲ? ಯಾವುದೂ ಇಲ್ಲ. ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಯಾರಿಗೂ ಬೇಜಾರಾದರೆ? ಇಲ್ಲ, ನಾನು ಅಂದರೆ ನೀವು ಜಾಸ್ತಿ ಹೊತ್ತಿರಲ್ಲ, ನೀವು ಟೈಮೇ ಕೊಡಲ್ಲ ಅಂತಿರುತ್ತಲ್ಲ. ನನಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ಕೋತೀನಿ ಫಸ್ಟು. ನನ್ನ ಪ್ರೆಸೆನ್ಸ್ ತುಂಬ ಇರಲೇಬೇಕು ಅಂದಾಗ ಇರುತ್ತೆ. ಓಕೆ. ಬೇಡ ಪರವಾಗಿಲ್ಲ ಅಂದಾಗ ನಡೆಯುತ್ತೆ. ಏನು ಪೋಟ್ರೆ ಆಗ್ಬೇಕು ನಿಮ್ಮ ನೀವು? ಅಂದರೆ ಈ ಇಂಡಸ್ಟ್ರಿಗಳಲ್ಲಿ ಯಾರೋ ಚಾಕ್ಲೇಟ್ ಹೀರೋ, ಯಾರೋ ಆ್ಯಕ್ಷನ್ ಹೀರೋ, ಅಥವಾ ಯಾರೋ ಫ್ಯಾಮಿಲಿ ಹೀರೋ, ಹಿಂಗೆಲ್ಲ ಇರುತ್ತಲ್ಲ. ವಾಟ್ ಯು ವಾಂಟ್ ಟು ಪೋಟ್ರೆ? ನನಗೆ ನನ್ನ ತಂದೆ ಹೇಳ್ಕೊಟ್ಟಿರೋದು, ಕಸ ಗುಡೋ ಕೆಲಸ ಕೊಟ್ರು 100% ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು. ಯಾರು ಒಂದು 2-3 ವರ್ಷ ಬಿಟ್ಕೊಂಡ್ರೆ ಅವತ್ತು ಕಸ ಹೊಡೆದಿದ್ನಲ್ಲ ಹುಡುಗ ತುಂಬ ಚೆನ್ನಾಗಿ ಹೊಡೆದಿದ್ದ, ಆ ಥರ ಮಾಡುವ ಅನ್ನೋದು ನೀನು ರೆಫರ್ ಆಗಬೇಕು. ಇದೇ ನನ್ನ ತಲೆಯಲ್ಲಿ ಇವತ್ತಿಗೂ ಕೂಡ ಇರೋದು. ಈಗ ಎಲ್ಲ ಅಂದರೆ ಹೀರೋಗಳಿಗೆ ಸಾಮಾನ್ಯವಾಗಿ ಅವರ ಮ್ಯಾನರಿಸಮ್ ಆನ್ ಸ್ಕ್ರೀನ್ಲಿ ಒಂದೊಂದು ಟ್ಯಾಗ್ ಲೈನ್ಗಳಿರುತ್ತೆ.
ನಿಮಗೆ ನಿಮ್ದೇನ್ ಟ್ಯಾಗ್ಲೈನು? ನನಗೆ ಈ ಆ್ಯಕ್ಷನ್ ಸಿನಿಮಾಗಳೆಲ್ಲ ಮಾಡಿರೋದ್ರಿಂದ ಮ್ಯಾಸಿವ್ ಸ್ಟಾರ್ ಅಂತ ಬಂದಿದೆ. ಹೌದು. ಎಸ್, ಅದು ನನಗೆ ಗೊತ್ತಿಲ್ಲ. ಸೊ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಅಂತ ಬಂದಿದೆ. ಅಗೇನ್ ನಾನು ಹಿರಣ್ಯ ಆ್ಯಕ್ಷನ್ ಮಾಡಿದೆ, ಬಿಚ್ಚುಗತ್ತಿ ಆ್ಯಕ್ಷನ್ ಮಾಡಿದೆ, ಗಜರಾಮ ಆ್ಯಕ್ಷನ್ ಮಾಡಿದೆ. ಆ ರೀಸನ್ಗೋಸ್ಕರ, ನನ್ನ ಆ್ಯಕ್ಷನ್ಗೋಸ್ಕರ. ನನ್ನ ಆ್ಯಕ್ಷನಲ್ಲೂ ವೆಲ್ ಟ್ರೈನ್ಡ್. ನಾನು ಕಾಲೇಜ್ ಲೈಫಲ್ಲೇ ಟೈಕೊಂಡೋ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದೆ. ರಿಯಲಿ? ನನಗೆ ಈ ಸ್ವೆಟ್ಟು ಇದೆಲ್ಲ ನನ್ನ ಲೈಫಲ್ಲಿ ನನ್ನ ಜೊತೆಲೇ ಬಂದ್ಬಿಟ್ಟಿದೆ. ಈ ಟ್ರೈನಿಂಗು ಅದು ಇದು ಅನ್ನೋದು ನಾನು ಬೆಳಗ್ಗೆ ಮಾಡಲೇಬೇಕಿದೆ. ನೀವು ಒಂಥರ ಹೆಂಗ್ ಗೊತ್ತಾ, ಪಕ್ಕ ಪ್ಯಾಕೇಜ್. ಒಬ್ಬ ನಿರ್ದೇಶಕನಿಗೆ ಅದು ಬೇಕು ಇದು ಬೇಕು ಅಂತಿರ್ತಾರೆ, ಎಲ್ಲ ಇದೆ ಇಲ್ಲಿ. ಎಲ್ಲ ಇದೆ, ಯೂಸ್ ಆಗ್ಬೇಕಷ್ಟೇ ಈಗ. ಬಟ್ ಈಗ ಹೈಟ್ ಇರೋದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್? ಯಾವಾಗಲೂ ಹೈಟ್ ಇರೋದು ತುಂಬಾ ಅಡ್ವಾಂಟೇಜ್, ತುಂಬಾ ದೊಡ್ಡ ಅಡ್ವಾಂಟೇಜ್ ಕಲಾವಿದರಿಗೆ. ಯಾರೇ ಆಗಲಿ ಗುಂಪಲ್ಲಿ ಹೋದಾಗ ತಿರುಗಿ ನೋಡ್ತಾರೆ. ದೆನ್ ಆ ಕಟೌಟ್, ಆ ಫ್ರೇಮ್ ನಿಮಗೆ ಸ್ಕ್ರೀನಲ್ಲಿ ಆ ಥರ ಎಲಿವೇಟ್ ಆಗುತ್ತೆ. ಅದಕ್ಕೆ ತಕ್ಕಂಗೆ ಸೀನ್ಸ್ಗಳು ಬರೆದಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಆ್ಯಕ್ಷನ್ ಪ್ಲಸ್ ನಂದು. ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡ್ತೀನಿ ಅಂದ್ಬಿಟ್ಟೆ. ನಂಬರ್ ಆಫ್ ಒಂದೊಂದು ಸಿನಿಮಾದಲ್ಲಿ 5-6 ಫೈಟ್ಸ್ಗಳಿರುತ್ತೆ. ಅದಕ್ಕೆ ಈ ದರ್ಶನ್ ಅವ್ರಿಗಾಗಲಿ, ಸುದೀಪ್ ಅವ್ರಿಗಾಗಲಿ, ಬಿಕಾಸ್ ಹೈಟ್ ಇರೋರು ತುಂಬ ಚೆನ್ನಾಗಿ ಕಾಣ್ತಾರೆ. ಪ್ರಭಾಸ್ ಅವರಾಗಿರ್ಬೋದು. ಕರೆಕ್ಟ್. ಸೊ ಹಿಸ್ಟಾರಿಕಲ್ ಜಾನರ್ ತೊಗೊಂಡ್ರು ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಮಾಡಬಲ್ಲೆ. ಕಮರ್ಷಿಯಲ್ ತೊಗೊಂಡ್ರು ನಾನು ಮಾಡಬಲ್ಲೆ. ದೆನ್ ಲವರ್ ಬಾಯ್ ಅಂತ ತೊಗೊಂಡ್ರು ನಾನು ಮಾಡಬಲ್ಲೆ. ನನ್ನ ಒಂದೊಂದು ಜಾನರ್ನ ನಾನು ಬಿಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಗೇನ್ ಜಾವ ಅಂತ ಬಂದರೆ ನಿಮಗೆ ಬೇರೆದೇ ಒಂದು ಪಾತ್ರ, ಇಷ್ಟು ದಿನ ನೋಡದೇ ಇರೋವಂಥ ಒಂದು ಪಾತ್ರ ನಾನು ಮಾಡ್ತಿದ್ದೀನಿ ಅದರಲ್ಲಿ. ನೀವು ಹೆಂಗೆ ಅದು ಕುಂತ್ರೆ ನಿಂತು 24 ಗಂಟೆ ಬರೀ ಸಿನಿಮಾನೇನ? ಈಗ ಹೆಂಗೆ ಚೇಂಜ್ ಆಗ್ಬಿಟ್ರಿ ರಾಜ್ ನೀವು? ಚೇಂಜ್ ಆಗ್ಬಿಟ್ಟೆ. ಸಿನಿಮಾನೇ ನೋಡ್ದಿರೋ ಒಬ್ಬ ಪರ್ಸನಾಲಿಟಿ. ಈಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ 3 ಹೊತ್ತು ಸಿನಿಮಾದಲ್ಲಿ ಇರ್ತೀಯ ಅಂತ ಬೈತಾರಲ್ಲ, ಹಂಗಿದೆ ಕತೆ ನಿಮ್ದು. ಅಂದರೆ ಆ 10 years ವೇಸ್ಟ್ ಮಾಡಿದ್ದೀನಲ್ಲ ನಾನು. ಈಗ ತಿರ್ಸ್ಕೊತಾ ಪ್ರಾಕ್ಟೀಸ್ ಅಂದರೆ 10th ರಿಸಲ್ಟ್ ಬರಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಬೇಕು. ಹಾಗೆ ಓದಿದ್ರೆ ಮಾತ್ರ ನೀವು 10th ಪಾಸ್ ಆಗೋಕ್ಕಾಗೋದು. ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ? ಗೊತ್ತಿಲ್ಲ ಸರ್, ಮಾಡ್ತಾನೆ ಇರ್ತೀನಿ ನಾನು. ಏನೋ ಒಂದು ಮಾಡ್ತಾ ಇರ್ತೀನಿ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ನನ್ನ ಜೊತೆಲಿರೋರ್ಗೂ ನಾನು ಸುಮ್ಮನಿರಾಗಿ ಬಿಡಲ್ಲ. ಅದು ಬೇರೆ ಇದೆಯಾ? ಅದೊಂದು ಪ್ರಾಬ್ಲಮ್ ಇದೆ. ಈಗ ಇಲ್ಲಿಗೆ ಬರಬೇಕಾದ್ರೂ ಇಲ್ಲೇ ಒಂದು 5 ಜನನ ಕರ್ಸ್ಕೊಂಡಿರ್ತೀನಿ. ಅವ್ರಿಗೆ ಅದು ಕೆಲಸ ಹೇಳಿರ್ತೀನಿ, ಇದನ್ನ ಕೆಲಸ ಹೇಳಿರ್ತೀನಿ. ಇದೆಲ್ಲ ನಾನು ಇಲ್ಲಿಂದ ಹೊರಗಡೆ ಹೋಗೋಷ್ಟೊತ್ತಿಗೆ ನನಗೆ ಅದೆಲ್ಲ ಆಗಿರಬೇಕು. ಸೊ ಅವರು ಕೂಡ ಬ್ಯುಸಿ ಇಟ್ಟಿರ್ತೀನಿ. ಅವ್ರುಗಳು ಪಾಪ ಮಾಡ್ತಾನೇ ಇರ್ತಾರೆ. ನಾನ್ ಸ್ಟಾಪ್ ಕೆಲಸ ನಡೀತಾ ಇರುತ್ತೆ ನಮ್ಮದು. ಆ್ಯಂಡ್ ನಾನು ಒಂದರಲ್ಲೇ ಇರಲ್ಲ. ಅಗೇನ್ ಇಲ್ಲಿಂದ ತೊಗೊಂಡ್ರೆ ಅದು ಯಾವುದೋ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇರ್ತೀನಿ ನಾನು. ದೆನ್ ಸಿನಿಮಾಗೆ ಮಾಡ್ತೀನಿ, ಮತ್ತು ಇನ್ನೊಂದು ಏನೋ ಮಾಡ್ತೀನಿ. ಯಾವುದು ಬೇಡ ಅಂದ್ಬಿಟ್ಟು ಟ್ರಿಪ್ ಹೋಗಿರ್ತೀನಿ. ಇಷ್ಟೆಲ್ಲದ್ರ ನಡುವೆ ಅನಿಸಿದ್ದೆ ನನಗೆ, ಸುಮ್ಮನೆ ಗುರು ಮನೇಲಿ ಯಾರು ಜಗಳಾಡಲ್ವಾ ನಿಮಗೆ? ಊರವ್ರು ಉಸಾಬರಿ ಎಲ್ಲ ನೋಡ್ತೀರಾ, ನಮ್ಮ ಹತ್ರ ಮಾತಾಡಿಲ್ಲ, ನಮ್ಮ ಹತ್ರ ಟೈಮ್ ಇಲ್ವಾ? ನಮ್ಮ ತಂದೆ ಬಗ್ಗೆ ಅದೊಂದಿದೆ. ಈಗ ನಾನು ಮನೆಗೆ ಗೆಸ್ಟ್ ಆಗ್ಬಿಟ್ಟಿದ್ದೀನಿ. 2 months ಒಂದ್ಸರಿ ಹೋಗೋದು, 1 month ಒಂದ್ಸರಿ ಹೋಗೋದು, ಆ ಥರ ಆಗ್ಬಿಟ್ಟಿದೆ ಅಪ್ಪನ ಜೊತೆ. ಓಕೆ, ನಿಮ್ಮನೇದು ವಿಚಾರ ಹೇಳಿ. ಯಾಕೆ ಅಂದರೆ ಯಾವ ಗೂಗಲಲ್ಲೂ ಗೊತ್ತಿಲ್ಲದಿರೋ ಒಂದು ಕತೆ, ಆನ್ ಹರಿಕತೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಅದ್ಭುತವಾಗಿರುವಂಥ ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ ಎಲ್ಲವೂ ಒನ್ ಆ್ಯಂಡ್ ಓನ್ಲಿ ರಾಜವರ್ಧನ್ ಆ್ಯಂಡ್ ದಿವ್ಯಾ. ನಿಮ್ಮ ಅದ್ಭುತವಾದ ಲವ್ ಸ್ಟೋರಿ ಯಾವ ಸಿನಿಮಾದಲ್ಲೂ ಬಂದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಈಗ ಶುರು ಆಗ್ತಾ ಇದೆ ಅಂದರೆ ಲವ್ ಸ್ಟೋರಿ ಕಥೆ ಹೇಳಿದ್ದು. ನನ್ನ ದಿವ್ಯಾ ಬಂದು ಒಂದು MNC ಕಂಪ್ನಿಲಿ ತುಂಬ ದೊಡ್ಡ ಪೊಸಿಷನಲ್ಲಿರುವಂಥ ವ್ಯಕ್ತಿ. ಹೆಣ್ಮಗಳು, ಇಂಡಿಪೆಂಡೆಂಟ್ ಹೆಣ್ಮಗಳು. ಓಕೆ. ಅಗೇನ್ ಅವ್ರಿಗೂ ನಾನು ಇಷ್ಟೆಲ್ಲ ಮಾಡಿದ್ರು ಸಿನಿಮಾ ಟಚ್ಚೇ ಇಲ್ದಿರೋರು, ಗಂಧ ಗಾಳಿ ಏನೂ ಗೊತ್ತಿಲ್ಲ. ನನ್ನ ತುಂಬ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕ್ರಿಟಿಕ್ ಮಾಡ್ತಾರೆ. ದಪ್ಪ ಆಗಿದೆಯಾ, ಕರೆಕ್ಟಾಗಿ ನೋಡು, ಹೇರ್ ಸ್ಟೈಲ್ ಕರೆಕ್ಟಾಗಿಲ್ಲ, ನೀನು ಹಾಕಿದ ಕಲರ್ ಸರಿ ಇಲ್ಲ, ಇದನ್ನ ಹೇಳ್ಬೋದೇ ಒಟ್ಟು ನನ್ನ ಕೆರಿಯರ್ಗೆ ಯಾವುದೇ ಥರದ್ದು ಒಂದು ಪ್ರಾಬ್ಲಮ್ ಕೂಡ ಮಾಡಲ್ಲ. ತುಂಬ ಓಪನ್ ಮೈಂಡೆಡ್. ಇಂಡಸ್ಟ್ರೀಲಿ ನಾವು ಯಾರ ಜೊತೆನೋ ಇದ್ದಾಗ ಏನೋ ಒಂದು ಆದಾಗ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರೋದಿರುತ್ತೆ. ಕರೆಕ್ಟ್. ಅದು ಯಾವುದನ್ನು ತಲೆ ಕೆಡಿಸ್ಕೊಂಡೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು. ಮನೇಲಿ ದೊಡ್ಡ ಸಪೋರ್ಟ್ ಯಾವುದು ಅಂದರೆ ಏನೂ ಕೇಳದೇ ಇರೋದು, ಏನೂ ಕೇಳದೆ ನನ್ನನ್ನು ಪಾಡಿಗೆ ನನ್ನ ಬಿಡೋದೇ ದೊಡ್ಡ ಸಪೋರ್ಟ್ ಇದು. ಬಟ್ ತಪ್ಪು ಅರ್ಥ ಮಾಡ್ಕೊಂಡು ಅನ್ನಿಸ್ದಾಗ ಕೇಳ್ಬಿಟ್ಟು ಸರಿ ಮಾಡ್ಕೊಂಡು ಅನ್ನಿಸ್ದಾಗ ಅಲ್ಲಲ್ಲೇ ಕ್ಲಾರಿಟಿ ಮಾಡಿಕೊಂಡು ನನ್ನ ಇಡೀ ಫ್ಯಾಮಿಲಿನೇ ಸಿನಿಮಾ ಆಗಿರೋದ್ರಿಂದ ಈ ಓಪನ್ ಮೈಂಡ್ ಎಲ್ಲರಿಗೂ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ. ನಿಮಗೆ ಟೈಮಲ್ಲಿ ಇತ್ತು ಲವ್ ಮಾಡೋಕ್ಕೆ? ಈ ಜರ್ನಿ ಟೈಮಲ್ಲಿ ಇತ್ತು ಲವ್ ಮಾಡೋಕ್ಕೆ ನಿಮಗೆ? ಅಂದರೆ
ಅಗೇನ್ ನಾವು ಮನುಷ್ಯರಲ್ವಾ, ಇದಿಷ್ಟು ಫ್ರಸ್ಟ್ರೇಷನ್ ಹೇಳ್ಕೊಳಕ್ಕೆ ಒಂದು ಜೀವ ಬೇಕಾಗತ್ತೆ. ಓಕೆ, ಹೆಂಗ್ ಮೀಟ್ ಅದು ಅಂದ್ರೆ ಒಬ್ಬ ಆರ್ಟಿಸ್ಟು, ಒಬ್ಬ ಕಲಾವಿದ, ಇದನ್ನ ಗೊತ್ತಿಲ್ಲದೆ ಇರೋ ಯಾರೋ ಒಬ್ರು ಸಾಫ್ಟ್ವೇರ್ ಇರೋರು. ಇದೊಂದು ತುಂಬ ದೊಡ್ಡ ಜರ್ನಿ. ಇದನ್ನ ನಾನು ಯಾವ ರೀತಿ ಹೇಳ್ಬೇಕು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಇದೀವಿ. ಹಂಗೆ ನೋಡೋಕೆ ಹೋದ್ರೆ ನನಗೆ 2009 ಗೊತ್ತು. ಅದು ಹೆಂಗೆ ಸ್ಪಾರ್ಕಲ್ಲಿ ಎಲ್ಲ ನೋಡ್ಬೇಕಲ್ಲ. 2009 ನಾನು ಕಾಲೇಜಲ್ಲಿ ನೋಡಿದ್ದು ನಾನು. ಓ ಹಂಗ. 2009 ಕತೆ ನಾನು. ನಿಮ್ಮಿಬ್ರು ಒಂದೇ ಕಾಲೇಜಾ? ಇಲ್ಲ, ನನ್ನ ಫ್ರೆಂಡ್ ಅವರು. ಓಕೆ, ಫ್ರೆಂಡು. ಹಾಗೇ ಜರ್ನಿ ಕಂಟಿನ್ಯೂ ಆಗುತ್ತೆ ಇವತ್ತಿಗೂ. ತುಂಬ ಫಸ್ಟ್ ಮೀಟಪ್ ಏನು? ಜಸ್ಟ್ ಹಾಗೆ ನೋಡ್ತೀನಿ ಅಷ್ಟೇ, ಒಂದು ಅಣ್ಣವ್ರ ಥರ ಕಣ್ಣು ಕಲೆತಾ ಜಸ್ಟ್ ನೋಡ್ತೀನಿ. ಓಕೆ. ನನ್ನ ಕಾಲೇಜಲ್ಲಿ ಐ ಪ್ರೊಫೈಲ್ ಜನಗಳೇ ಇದ್ದಿದ್ದು, ಐ ಪ್ರೊಫೈಲ್ ಹುಡುಗಿರೇ ಇದ್ದಿದ್ದು. ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಇದ್ರು. ದೊಡ್ಡವ್ರ ಮಕ್ಕಳು, ಸಫಿಸ್ಟಿಕೇಟೆಡ್, ಡೀಸೆಂಟ್, ಹಂಗೆ ತುಂಬಾ ಪಾರ್ಟಿ ಗರ್ಲ್ಸ್. ಆ ಕಾಲೇಜ್ ಟೈಮ್ ಚಿತ್ರಕಲಾ ಪರಿಷತ್ತಲ್ಲಿ ನಿಮ್ಗೆ ಅವತ್ತಿಗೆ ಡ್ರೆಸ್ ಕೋಡು ಅದು ಎಲ್ಲ ಏನೂ ಇರಲಿಲ್ಲ. ಹೌದು. ಬ್ಯಾಂಗ್ಳೂರ್ಗೆ ಟಾಪ್ ಕಾಲೇಜಲ್ಲಿ ಅದು ಕೂಡ ಒಂದು. ಹೌದು. ನನಗೆ ಇಷ್ಟಪಡೋ ಹುಡುಗಿ ಈ ಥರ ಇರಬಾರ್ದು ಅಂದ್ಕೊಂಡಿದ್ದೆ ನಾನು. ಓಕೆ. ನಾನು ಇವ್ರನ್ನೆಲ್ಲ ನಾನು ನೋಡ್ತಿರೋದು, ನಾನು ನೋಡೋದೇ ಬೇರೆ, ನನ್ನ ಪಾರ್ಟ್ನರೇ ಬೇರೆ. ನನ್ನ ಒಂದು ಇಮ್ಯಾಜಿನೇಷನಲ್ಲಿ ಇರೋವಂಥ ವ್ಯಕ್ತಿ ಸಿಕ್ಕಿದಾಗ ನಾನು ಅವ್ರ ಜೊತೆ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಏನು ಇಮ್ಯಾಜಿನೇಷನ್ ಅದು? ತುಂಬ ಡೀಸೆಂಟ್, ಸಂಸ್ಕೃತ, ಒಳ್ಳೆ ಹುಡುಗಿ. ಅಂದ್ರೆ ಏನು, ಸೀರೆ ಉಟ್ಟು? ಇಲ್ಲ, ಆ ಥರ ಅಲ್ಲ, ತುಂಬ ಟಿಪಿಕಲ್ ಆಗಲ್ಲ, ಈಕ್ವಲ್ ಮೈಂಡೆಡ್. ಮೆಂಟಲಿ ನಾವು ಮ್ಯಾಚ್ ಆಗಬೇಕು. ಯಾಕಂದ್ರೆ ಇಲ್ಲಿ ನಾವು ಲವಿ ಡವಿ ಮಾಡುವಂತ ಏಜ್ ಅಲ್ಲ. ಓಕೆ. ನೀವು ಮರ ಸುತ್ತಿಲ್ಲ, ಟೈಮ್ ಕೊಡಕ್ಕಾಗಲ್ಲ, ಅಲ್ಲೆಲ್ಲೋ ಫಿಲ್ಮ್ ನೋಡಿಲ್ಲ, ಏನು ಇಲ್ಲ, ಪಾರ್ಕಲ್ಲಿ ಓಡಾಡಿಲ್ಲ, ಐಸ್ ಕ್ರೀಮ್ ಪಾರ್ಲರ್ ಕೂತು ಏನು ಮಾಡಿಲ್ಲ, ಮಿಡ್ ನೈಟ್ ಮಾತಾಡಿಲ್ಲ, ಏನು ಮಾಡಿಲ್ಲ. ಇದೆಂತ ಲವ್ ಇದೆ ನಿಮ್ದು? ಅರ್ಥ ಮಾಡ್ಕೊಂಡು ಜೊತೆಲೇ ಹೋಗುವಂತ ಒಂದು. ಹಂಗೆ ಈಗ ಕೆಲವೊಬ್ರು ಸುಮಾರು ವರ್ಷದಿಂದ ಜೊತೆಲೇ ಇರ್ತಾರಲ್ಲ, ಹಂಗೆ ನೋಡೋಕೋದ್ರೆ 2009 ಪರಿಚಯ ಆಗಿದೆ, ಇವಾಗ 2025. ಎಷ್ಟು ನನ್ನ ದೊಡ್ಡ ಜರ್ನಿಲಿ ಅವರು ಜೊತೆಲಿ ಫ್ರೆಂಡ್ ತರ ಇದೀರಾ? ತುಂಬಾ ಫ್ರೆಂಡ್ ಆಗಿ, ತುಂಬಾ ಫ್ರೆಂಡ್ಸ್ ತರ. ಎಲ್ಲರೂ ತುಂಬಾ ಜನ ಅಕ್ಕ ತಮ್ಮ ಅನ್ಕೊಂಡಿರ್ತಾರೆ, ಒಂದೊಂದ್ಸಾರಿ ಅಣ್ಣ ತಂಗಿ ಅನ್ಕೊಂಡಿರ್ತಾರೆ, ಇಲ್ಲ ಫ್ರೆಂಡ್ಸು, ಇಲ್ಲ ಇವರಿಬ್ರು ಲಿವಿಂಗ್ ಅಲ್ಲಿ ಇದಾರ, ಏನ್ ಇವ್ರದ್ದು, ನೀವು ಮದುವೆ ಯಾವಾಗ ಅಂತ ಒಂದೊಂದ್ಸರಿ ಕೇಳ್ತಾರೆ. ರಿಯಲಿ? ಯಾ, ಅಂದ್ರೆ ಅವಾಗಿಂದನೂ ನೋಡ್ಕೊಂಡ್ ಬಂದಿದಾರಲ್ಲ ಜೊತೆಲಿ. ಹೌದು, ಕರೆಕ್ಟ್. ನನ್ನ ತುಂಬಾ ಕಮ್ಮಿ ಜನ ಫ್ರೆಂಡ್ಸ್ಗಳಿಗೆ ಮಾತ್ರ ದಿವ್ಯಾ ಗೊತ್ತಿರೋದು. ಇವತ್ತಿಗೂ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ದಿವ್ಯಾ ಇಲ್ಲ. ಹೌದು. ಯಾವುದನ್ನೂ ನೋಡಲ್ಲ ಅವರು. ಇಂಡಸ್ಟ್ರಿ ಟಾಕ್, ಆ ಗಾಸಿಪ್ಸ್ ಅದು ಇದು ಅವ್ರಿಗೆ ಬೇಕಾಗಿಲ್ಲ. ತುಂಬ ದೊಡ್ಡ ಕಂಪ್ನಿಲಿ ಒಳ್ಳೆ ಪೋಸ್ಟಲ್ಲಿದ್ದಾರೆ, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ ಅವ್ರಿಗೆ ಯಾವ ಪ್ರೆಷರ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಕರೆಕ್ಟ್. ಸೊ ಆ ಥರದ ಒಂದು ಹೆಣ್ಮಗು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ, ನಾನು ಇಷ್ಟು ನೀಟಾಗಿ ನನ್ನ ತಂದೆ, ನನ್ನ ಫ್ಯಾಮಿಲಿ ಅವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಅಂದರೆ ಯಾರೋ ಹೊರಗಡೆಯಿಂದ ಬಂದವ್ರಿಗೆ ಈ ಫ್ಯಾಮಿಲಿನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ದೆನ್ ಯಾರೋ ಹೊರಗಡೆಯಿಂದ ಬರೋರಿಗೋಸ್ಕರ ನನ್ನ ಕೆರಿಯರ್ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳೋ ಒಬ್ರು ಇಂಪಾರ್ಟೆಂಟ್ ಅಲ್ಲ ಫ್ಯಾಮಿಲಿ. ತುಂಬ ಇಂಪಾರ್ಟೆಂಟು ಕಲಾವಿದರಿಗೆ. ಮತ್ತು ನಮ್ಮ ಮೆಂಟಲ್ ಸ್ಟೇಟಸ್ ಯಾವ ಟೈಮಲ್ಲಿ ಯಾವ ರೀತಿ ಬಸ್ಟ್ ಔಟ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದನ್ನು ಹ್ಯಾಂಡ್ಲ್ ಮಾಡಬೇಕು, ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ನಾವು ತುಂಬ ಸ್ಪೀಡಾಗಿ ಎಲ್ಲೆಲ್ಲೋ ಹೆಂಗೆಂಗೋ ಜಿಗ್ಜಾಗ್ ಆಗಿ ಹೊಟ್ಟೋಗಿರ್ತೀವಿ, ನಮ್ಮನ್ನು ಹಿಡಿದು ಕೂರಿಸೋರು ಬರಬೇಕು. ಆ ಥರದ ಎಲ್ಲ ಕೆಲಸಗಳಲ್ಲೂ ದಿವ್ಯಾ ನಂಬರ್ 1 ಪ್ಲೇಸ್. ಬಟ್ ಸುಮ್ಮನೆ ನನಗೆ ಕುತೂಹಲಕ್ಕೆ ಮತ್ತು ಈ ಪ್ರಶ್ನೆ ಇದು ಲೈಟಾಗಿ ತಗೋಬೋದು. ಈ ಕಾಲೇಜ್ ಡೇಸು ಅಲ್ಲೆಲ್ಲ ಇತ್ತಲ್ಲ, ಅವಾಗೆಲ್ಲ ಇಷ್ಟೊಂದೆಲ್ಲ ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬ ಪ್ರಪೋಸಲ್ಗಳು ಬರಲಿಲ್ವಾ? ಬರ್ತಿತ್ತು. ಹೌದಾ? ನಾನು ಆಗಲೇ ಅದನ್ನೇ ಹೇಳಿದ್ದು, ನಾನು ನೋಡೋ ಹುಡುಗಿರು ಇವರಲ್ಲ ಅಂತ. ಅಲ್ಲ, ಓಕೆ, ಬಟ್ ನಿಮಗೆ ಬರ್ತಿತ್ತು ಪ್ರಪೋಸಲ್? ತುಂಬ ಬರ್ತಿತ್ತು, ತುಂಬ. ರಾಜ್ ಮೀಟ್ ಮಾಡೋಣ, ಡೇಟ್ಗೆ ಹೋಗೋಣ, ಎಲ್ಲ ಬರ್ತಿತ್ತು. ಬಟ್ ನೀವು ಹಿಂಗೆ ಕುದುರೆ ಥರ ನನ್ನ ಫೋಕಸ್ಡ್, ನಾನು ಅಪರೂಪದ ಹುಡುಗ ನೀವು ಹಂಗಾರೆ ನನ್ನ ಪ್ರಕಾರ. ಸೊ ಡಿಸ್ಟ್ರಾಕ್ಷನ್ ಬಂದೇ ಇಲ್ಲ ಆ ಥರದ್ದೆಲ್ಲ ನಿಮಗೆ? ಏನಿಲ್ಲ, ಬಟ್ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ, ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಇವತ್ತಿಗೂ ಕೂಡ ಅವರೆಲ್ಲ ಇದ್ದಾರೆ, ಎಲ್ಲ ಹುಡುಗಿರೇ. ದಿವ್ಯಾ ಗೊತ್ತು, ನಾನು ಯಾರ ಜೊತೆನೋ ಒಬ್ಬರ ಜೊತೆ ಮಾತಾಡ್ತೀನಿ ಅಂದರೆ ಅದು ಅವ್ರಿಗೆ ಗೊತ್ತಿರತ್ತೆ. ನನ್ನಲ್ಲಿ ಯಾವುದೇ ಹೈಡ್ನೇ ಇಲ್ಲ, ನಾನು ಏನನ್ನೂ ಹೈಡ್ ಮಾಡಲ್ಲ. ನಾನು ತುಂಬ ಒಂದನ್ನು ನಂಬೋದೇನು ಅಂದರೆ, ನಾನು ತುಂಬ ನಿಮ್ಮನ್ನು ನಂಬ್ತೀನಿ ಅಂದರೆ ನಾನು ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ನಿಮ್ಮ ಹತ್ರ. ನಾನು ನಿಮಗೇನು ಆಮ್ ಮಾಡಲ್ಲ, ನೀವು ನನಗೇನು ಮಾಡಬಾರ್ದು. ಈ ಥರ ಜರ್ನಿ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಎಲ್ಲರೂ ದಿವ್ಯಾ ಗೊತ್ತು. ಅದಕ್ಕೆ ತುಂಬ ಟ್ರಾನ್ಸ್ಪರೆನ್ಸಿಯಾಗಿ ನನ್ನ ಫೋನ್ ಪಾಸ್ವರ್ಡ್ ಆಗಿರ್ಬೋದು, ನಾನು ಅದೆಲ್ಲ ನಾನು ಏನೋ ಹಾಕೋದಿಲ್ಲ, ಅಲ್ಲೇ ಫೋನ್ ಇರುತ್ತೆ. ಯಾರು ಬೇಕಾದ್ರೂ ಫೋನ್ ಮಾಡಿದ್ರೆ, ಯಾರು ಏನೇ ಮೆಸೇಜ್ ಮಾಡಿದ್ರು ಎತ್ಕೊಂಡು ನೋಡ್ಬೋದು. ನನ್ನಲ್ಲಿ ಐಡ್ ಮಾಡೋದು ಅವೆಲ್ಲ ಏನೂ ಇಲ್ಲ ನನ್ನ ಹತ್ರ. ನಾನು ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಿದ್ದೀನಿ ಅಂದರೂ ನಾನು ಇನ್ಫಾರ್ಮ್ ಮಾಡೇ ಬಂದಿರ್ತೀನಿ. ಇದಾದಮೇಲೆ
ಬ್ರೇಕ್ ಆದಮೇಲೆ ಒಂದು ಫೋನ್ ಮಾಡಿ ನಂದು ಈಗ ಮುಗೀತು, ನೀನೇನು ಮಾಡ್ತಿದ್ಯಾ, ಈ ಥರ ಕಮ್ಮಿ ಟೈಮಲ್ಲಿ ಮಾತಾಡಿಕೊಂಡು ಜೀವನನ ಸಾಗಿಸ್ತಾ ಇದ್ದೀವಿ. ಗುಡ್, ಯಾ, ನೈಸ್. ಮುಂದುವರಿಲಿ ಆ ಪ್ರೀತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಮಡದಿಯ ಜೊತೆ, ಫ್ಯಾಮಿಲಿಯ ಜೊತೆ, ಸಿನಿಮಾ ಜೊತೆ, ಇದೆಲ್ಲ ಇದೆಯಲ್ಲ. ಹೌದು, ನನ್ನ ಪ್ರಕಾರ ನಿಮ್ಮ ಅಫೇರ್ ಸಿನಿಮಾ ಮೇಲೆ ಜಾಸ್ತಿ ಇದೆ. ಸಿನಿಮಾ ಮೇಲೆ ಜಾಸ್ತಿ ಇದೆ ನನ್ನ ಪ್ರಕಾರ ಈ ಪ್ರೊಡಕ್ಷನ್ಗಳದ ಮೇಲೆ ಅದರಲ್ಲೂ ಸಕ್ಸಸ್ಗಳು ಸಿಗ್ತಾ ಹೋಗ್ತು. ಟೆಲ್ ಮಿ, ಬಿಫೋರ್ ನಾವು ಕ್ಲೋಸ್ ಮಾಡೋಕ್ಕೆ ಮುಂಚೆ, ಈ ಯಶಸ್ಸು ಅನ್ನೋದು ಯಾವಾಗಲೂ ಕೂಡ ನಮ್ಮನ್ನು ಇನ್ನೂ ಅಲರ್ಟ್ ಆಗಿರೋಂಗೆ ಮಾಡ್ತಾ ಇರುತ್ತೆ. ಏನು ರೆಸ್ಪಾನ್ಸಿಬಿಲಿಟಿ, ನಾಯಕನಾಗಿ ಗೆದ್ದು ಮುಂದಕ್ಕೆ ಬರ್ತಾ ಇರೋದು, ಪ್ರೊಡಕ್ಷನಲ್ಲೂ ಗೆದ್ದು ಮುಂದಕ್ಕೆ ಬರ್ತಾ ಇರೋದು, ಇವಾಗ ಏನು ಜವಾಬ್ದಾರಿ ಇದೆ ರಾಜ್ಗೆ? ಜನ ಕೊಡೋ ₹100 ವರ್ತಿರಬೇಕು. ಅವರು ಕಷ್ಟಪಟ್ಟಿರೋ ದುಡ್ಡು, ನನ್ನ ಕಷ್ಟ ನನಗೆ ಗೊತ್ತು. ನಾನು ₹100 ಖರ್ಚು ಮಾಡ್ತೀನಿ ಅಂದರೆ ನನಗೆ ವರ್ತಿಲ್ಲ ಅಂದರೆ ನಾನು ಹೆಂಗೆ ಬೈತೀನಿ ಅನ್ನೋದು ನನಗೆ ಗೊತ್ತು. ಆ ಬೈಗಳ ನನಗೆ ಕೇಳಿಸ್ಕೊಂಡಿದ್ದೀನಿ, ನಾನು ಅದಕ್ಕೆ ತುಂಬ ಕಾನ್ಷಿಯಸ್ ಆಗಿರ್ತೀನಿ. ದೆನ್ ಜನ ನಾನು ಮಾಡಿದ್ದೆಲ್ಲ ತೊಗೊತಾರೆ ಅನ್ನೋದು ಸುಳ್ಳು. ಜನಕ್ಕೆ ಏನು ಬೇಕು ಅದನ್ನು ನಾವು ಮಾಡಬೇಕು. ಜನ ಒಂದನ್ನು ನಮ್ಮನ್ನು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಅದರಲ್ಲಿ ದಿ ಬೆಟರ್ ಏನೇನು ಮಾಡ್ಕೊಂಡು ಹೋಗಬೇಕು ಅನ್ನೋದು ತುಂಬ ಕಾನ್ಷಿಯಸ್ನೆಸ್ಸು. ಅದಲ್ಲದೆ ನನಗೆ ಒಂದು ತುಂಬ ದೊಡ್ಡ ಸಿನಿಮಾ ಫ್ಯಾಮಿಲಿ ಇದೆ, ಅದೊಂದು ದೊಡ್ಡ ಜವಾಬ್ದಾರಿ. ನನ್ನ ತಂದೆ ಹೆಸರಿದೆ, ಅದೊಂದು ಜವಾಬ್ದಾರಿ. ಆ ಸ್ಟೆಪ್ಸ್ಗಳನ್ನ ತುಂಬ ಕಾನ್ಷಿಯಸ್ ಆಗಿ ಇಡ್ತೀನಿ. ಅದೊಂದೆಲ್ಲ ದೊಡ್ಡ ಜವಾಬ್ದಾರಿಗಳನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು ಅಂತ ನಾನು ದಿನ ಬೆಳಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲೂ ನಾನು ಕಾನ್ಷಿಯಸ್ ತಪ್ಪಲ್ಲ, ಒಂದಿನೂ ನಾನು ಈಸಿಯಾಗಿ ತೊಗೊಳಲ್ಲ. ನಮಗೆ ಬೇಜಾರಾಯಿತು ಅಂದರೆ ಸಿನಿಮಾ ನೋಡ್ತೀವಿ. ನೀವು ಸಿನಿಮಾದಲ್ಲಿ ಇರೋರು ಏನು ಮಾಡ್ತೀರಿ ಬೇಜಾರಾದರೆ? ಟ್ರಾವೆಲ್ ಮಾಡ್ತೀನಿ. ನಾನು ಎಲ್ಲಿ ಹೋಗ್ತೀರಿ? ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಒಬ್ಬರೇ? ನಾನು ನನ್ನ ಫ್ಯಾಮಿಲಿ, ನಾನು ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ. ನನ್ನ ಒಂದು ಕಡೆ ನಾನು ಇರೋಕ್ಕಾಗಲ್ಲ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಅದು. ನಾನು ತುಂಬ ಹೊತ್ತು ಒಂದು ಕಡೆ ಇರಲ್ಲ. ನಾನೇ ಅನ್ಸುತ್ತೆ ಇಷ್ಟು ಅವ್ರು ಹಿಡಿದು ಕೂರಿಸಿರೋದು ಇವತ್ತು. ಫಸ್ಟ್ ಟೈಮ್, ಪ್ರಥಮ ಬಾರಿಗೆ ರಾಜ್ವರ್ಧನ್ ಒಂದು ಕಡೆ ಕೂತು ಇಡೀ ಲೈಫ್ ಮಾತಾಡಿರೋದು ಇವತ್ತು. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತೋದು. ನನ್ನ ತಂದೆ ಕೂಡ ಅಷ್ಟೇ, ಇವತ್ತಿಗೂ ಅವ್ರು ಒಂದು ಕಡೆ ಇರಲ್ಲ. 3 days ನಾರ್ತ್ ಕರ್ನಾಟಕ ಸೈಡ್ ಇರ್ತಾರೆ. ಈಗಲೂ ಆ್ಯಕ್ಟಿವ್, 70 years. ಈಗಲೂ ನಾರ್ತ್ ಕರ್ನಾಟಕ ಹೋಗಿ ಡ್ರಾಮಾ ಮಾಡ್ತಾರೆ, ಇಲ್ಲೆಲ್ಲೋ ಸೀರಿಯಲ್ ಮಾಡ್ತಾರೆ, ಇನ್ನೊಂದು ಸಿನಿಮಾ ಮಾಡ್ತಾರೆ, ಅಲ್ಲೆಲ್ಲೋ ಗೋವಾ ಕೆಸಿನೋದಲ್ಲಿ ಇರ್ತಾರೆ, ಇಲ್ಲಿ ಕ್ಲಬ್ಬಲ್ಲಿ ಇರ್ತಾರೆ. ಎಲ್ಲೋ ನಿಂತ್ಕೊಂಡ್ಬಿಟ್ಟು ಹರೀಶಾ ಅಂತ ಹಿಂಗಿರ್ತಾರೆ, ಎಲ್ಲ ಇದ್ರು ಹಿಂಗೆ ನೋಡ್ತೀನಿ, ಅಣ್ಣ ಅಂತ ಹೋಗ್ತೀನಿ ನಾನು. ಯಾವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಗೊತ್ತಿರಲ್ಲ. ಸೇಮ್ ನಂದು ಬುದ್ಧಿ. ನಾನು ನಿನ್ನೆ ಮಂತ್ರಾಲಯದಲ್ಲಿದ್ದೆ, ಇವತ್ತು ಇಲ್ಲಿದ್ದೀನಿ. ನಾನು ಈಗೆಲ್ಲ ಹಿಂಗೆ ಕೆಲಸ ಮುಗಿಸ್ಕೊಂಡು ನನಗೆ ಬೋರ್ ಆಯಿತು ಅಂದರೆ ಕಾರ್ ತೊಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಕೆಲವೊಂದು ಸರಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಹಾಗೆ ಅಲ್ಲೆಲ್ಲೋ ಹೇಗೋ ಹೋಗ್ಬಿಟ್ಟಿರ್ತೀನಿ. ನನ್ನ ಮೈಂಡ್ಗೆ ಏನು ಕ್ರೇಜ್ ಏನೋ ನಿಮಗೆ? ಏನಿತ್ತೀನಿ ಕ್ರೇಜ್? ಊಟ ತಿಂಡಿ ಮಾಡೋದಾ? ಏನಾದ್ರು ಕ್ರೇಜ್ ಇಲ್ವಾ ನಿಮಗೆ? ಊಟ ತಿಂಡಿ ಎಲ್ಲ ನನ್ನ ಅಷ್ಟು ಬೇರೆ ಕ್ರೇಜ್ ಏನಾದ್ರು? ಕಾರ್ ಮೇಲೆ ಕ್ರೇಜ್ ಇದೆ, ಸಿನಿಮಾ ಮೇಲೆ ಕ್ರೇಜ್ ಇದೆ. ತುಂಬ ಎಂಜಾಯ್ ಮಾಡ್ತೀನಿ ಈ ಪ್ರೋಗ್ರೆಸ್ನ. ಕೋಪ ಬರುತ್ತಾ? ಸಿಕ್ಕಾಪಟ್ಟೆ ಬರುತ್ತೆ. ಏನು ಮಾಡ್ತೀರಿ? ಈಗೇನು ಮಾತಾಡಲ್ಲ, ಸೈಲೆಂಟಾ? ತುಂಬ ಸೈಲೆಂಟ್ ಆಗಿರ್ತೀನಿ. ಯಾರೋ ಒಬ್ಬ ಕೋಪದಿಂದ ಬೈದಾಗಲೇ ನಾನು ಟ್ರಿಗರ್ ಆಗಿದ್ದು. ನನ್ನಿಂದ ತುಂಬ ಜನ ಟ್ರಿಗರ್ ಆಗೋದು ಬೇಡ. ಆ ಆಫ್ಟರ್ ಎಫೆಕ್ಟ್ಸ್ ಗೊತ್ತು ನನಗೆ. ಬೇರೆಯವ್ರ ಮನಸ್ಸು ನೋಯಿಸಬಾರ್ದು. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಸುಮ್ಮನೆ ಬಿಡೋದು ಬೆಟರ್ ನಾವು. ನಾನು ಮಾಡೋಕ್ಕೆ ಹೋಗಲ್ಲ ಅದನ್ನೆಲ್ಲ. ಇಂಡಸ್ಟ್ರಿ ಇವಾಗ ಹೇಗೆ ಬೆಳೀತಾ ಇದೆ? ತುಂಬ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿ ಆಫ್ಟರ್ ಜೂನ್ ತುಂಬ ಚೆನ್ನಾಗಾಗ್ತಿದೆ. ಜೂನ್ ಆದಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರೋದ್ರಿಂದ ಆಡಿಯನ್ಸ್ ಫ್ಲೋ ಇದೆ. ಮೇಕರ್ಸ್ಗಳು ಅಪ್ಡೇಟ್ ಆಗಿದ್ದಾರೆ. ಯಾವಾಗಲೂ ಏನಾಗ್ತಿತ್ತು ಅಂದರೆ ಮೇಕರ್ಸ್ ಅಪ್ಡೇಟ್ ಇರೋರು ಜನ ಮೇಕರ್ಸ್ ಮಾಡಿದ್ನ ನೋಡೋರು. ಇವತ್ತು ಜನ ಅಪ್ಡೇಟ್ ಆಗಿದ್ದಾರೆ. ಇವತ್ತು ವರ್ಲ್ಡ್ ಸಿನಿಮಾಸ್ನ ಫಿಂಗರ್ ಟಿಪ್ಪಲ್ಲಿ ನೋಡ್ತಿದ್ದಾರೆ ಜನ. ಸೊ ನಾವು ಆ ಲೆವೆಲ್ ಕ್ವಾಲಿಟಿ ಕಂಟೆಂಟ್ ಕೊಟ್ಟಾಗಲ ಮಾತ್ರ ನಾವು ಸಿನಿಮಾ ಅಲ್ಲಿ ಗೆಲ್ಲಕ್ಕಾಗೋದು. ಒಂದು ಲೆಗೆಸಿನ ಮುಂದುವರ್ಸೋದು ಒಂದು ಜವಾಬ್ದಾರಿ ಇರುತ್ತೆ, ತಂದೆಯಿಂದ ಬಂದದ್ದು. ಮತ್ತು ಮುಂದಿನ ಜನ್ರೇಷನ್ ಕೊಟ್ಟು ಹೋಗಬೇಕು ಅಂತಲೇ ಒಂದು ಲೆವೆಲ್ ತಲೆಯಲ್ಲಿ ಇದ್ದೇ ಇರುತ್ತೆ. ಐ ಥಿಂಕ್ ನಿಮ್ಮ ರಸ್ತೆ, ರೋಡ್ ಚೆನ್ನಾಗಿದೆ, ಆಲೋಚನೆಯೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಒಂದು ಗುಡ್ ವೈಬ್ ಕೊಡ್ತಾ ಇದ್ದೀರಾ ರಾಜ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಬಟ್ ಎಷ್ಟೋ ಸಲ ಅನ್ಸ್ಬಿಡೋದು, ನಾವೊಬ್ಬರೇ ಹೆಂಗಿದ್ರು ಸಾಕಾ, ಬೇರೆಯವರು ಇರಬೇಕು ಅಂತ ಅನ್ಸುತ್ತೆ. ಸಾಮಾನ್ಯ ಏನೇ ಕೆಲಸ ಮಾಡಬೇಕಾದ್ರೂ ಅನ್ಸತ್ತೆ. ಬಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬರು ಇರಲ್ಲ, ನಾನು ಒಬ್ಬನೇ ಜರ್ನಿ ಸ್ಟಾರ್ಟ್ ಮಾಡಿರ್ತೀನಿ. ಅದಕ್ಕೆ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಮೇ ಬಿ ನಾಲೆಡ್ಜ್ ಕಮ್ಮಿ ಇರುತ್ತೆ ಒಬ್ಬೊಬ್ಬರಿಗೆ. ಒಬ್ಬೊಬ್ರು ಯಾವ ಥರ ಇರ್ತಾರೆ ಅಂದರೆ ನಾಲೆಡ್ಜ್ ಇಲ್ಲ ಅಂದ್ರೂ ಒಬ್ಬರ ಜೊತೆಗೆ ಜಾಯ್ನ್ ಆಗಿ ಕೈ ಜೋಡಿಸ್ಕೊಂಡು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರು ನಾಲೆಡ್ಜ್ ತಪ್ಪಿಂದ ಕೆಟ್ಟ ಕೆಲಸಗಳು ಮಾಡ್ತಿರ್ತಾರೆ, ಅಂದರೆ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋವಂಥ ಒಂದಷ್ಟು ಕೆಲಸಗಳು ಮಾಡ್ತಿರ್ತಾರೆ. ಬೈ ಎಕ್ಸಾಂಪಲ್, ಹಿಂದಿ ರೈಟ್ಸ್ ಸಿನಿಮಾ ಅಂದ ತಕ್ಷಣ ಬರೀ ಹಿಂದಿ ರೈಟ್ಸ್ ಸಿನಿಮಾ ಮಾಡೋದು, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಬರೀ ಪ್ಯಾನ್ ಇಂಡಿಯಾ ಮಾಡೋದು,
ಯಾರೋ ಒಬ್ರಿಗೆ ವರ್ಕ್ ಆಗಿದೆ ಅಂದ್ಬಿಟ್ಟು 10 ಸಿನಿಮಾಗಳನ್ನ ಹಾಳು ಮಾಡೋದು, ಇದನ್ನೆಲ್ಲ ಮಾಡಬಾರ್ದು. ಒಂದು ಎಜುಕೇಷನ್ ಇರಬೇಕು, ಸ್ಟ್ರಾಟಜಿ ಇರಬೇಕು, ಫೋಕಸ್ಡ್ ಆಗಿರಬೇಕು. ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಅದನ್ನು ಮಾತ್ರ ಮಾಡಬೇಕು. ಮೇ ಬಿ 2 ದಿನ ಲೇಟ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನಾವು ಏನೇ ಮಾತಾಡಿದ್ರು, ಏನೇ ಒಳ್ಳೆ ಕೆಲಸ ಮಾಡಿದ್ರು, ಯಾರೋ ಕಿವಿ ಹಿಂಡೋರೋ ಅಥವಾ ಬೇಡದನ್ನ ಮಾತಾಡೋರು ಇದ್ದೇ ಇರ್ತಾರೆ. ನಿಮ್ಗೂ ಅದು ಕೇಳಿಸ್ಕೊತಿರ್ತೀರಾ, ಇಷ್ಟೆಲ್ಲ ಮಾಡಿದ್ಮೇಲೆ ಏನು ಹೇಳ್ತಾನೆ ಗುರು ಇವನು ಅಂತ ಅನಿಸ್ತಿರುತ್ತೆ. ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇಗ್ನೋರ್ ಮಾಡ್ತೀವಿ ಅಷ್ಟೇ, ಜಸ್ಟ್ ಇಗ್ನೋರ್ ಮಾಡ್ತೀವಿ. ಕೆಲವೊಂದು ಸಾರಿ ನಾವು ಅವ್ರನ್ನ ಇಂಪಾರ್ಟೆನ್ಸೇ ಕೊಡೋಕ್ಕೆ ಹೋಗಲ್ಲ. ಓಕೆ, ನಾನು ಇಂಪಾರ್ಟೆನ್ಸ್ ಕೊಟ್ಟರೆ ತಾನೇ ಆ ವ್ಯಕ್ತಿ ನನ್ನ ಹತ್ರ ಬಂದು ಇದು ಮಾಡೋದು. ನನಗೆ ಅದು ಬೇಕಾಗಿಲ್ಲ. ನನ್ನ ಜರ್ನಿನ ಡಿಸೈನ್ ಮಾಡ್ಕೊಂಡವ್ನು ನಾನು. ನನ್ನ ಜರ್ನಿಲಿ ನಾನು ಹಿಂಗೆ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಫೈನ್ ಟ್ಯೂನ್ ಮಾಡಿರೋ ಒಂದು 4-5 ವ್ಯಕ್ತಿಗಳಿದ್ದಾರೆ ಬಿಟ್ಟು ಯಾರು ನನ್ನ ಕರ್ಕೊಂಡೋಗಿ ನೀಟಾಗಿ ಇಟ್ಟು ನನ್ನ ಬೆಳೆಸಿದವ್ರು ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಅದು ಯಾರಿಗೂ ಇಂಪಾರ್ಟೆನ್ಸ್ ಕೊಡಲ್ಲ. ಇವತ್ತಿನ ಹರಿಕಥೆಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ನಟ, ನಿರ್ಮಾಪಕ, ನಿರ್ಮಾಣ ಸಂಸ್ಥೆಯ ರೂವಾರಿ. ಒಂದಷ್ಟು ಕನಸುಗಳಿದೆ, ಅದೆಲ್ಲ ನನಸಾಗಲಿ ಅಂತ ಒಂದು ಹಾರೈಸಿ ಒಂದು ಪ್ರೀತಿಯ ಗೌರವ. ನ್ಯೂಸೋ ಅವ್ರಿಗೆ ಬ್ಲ್ಯಾಕ್ ಕಾಫಿ ನಮ್ಮ ಥರ ಇಷ್ಟಪಡೋರು ನೆಕ್ಸ್ಟ್ ನಮ್ಮ ಜಗ್ಗಲ್ಲಿ ಕುಡಿಬೇಕು ಅಂತ. ಇನ್ನು ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ ಕಡೆಯಿಂದ ಇದನ್ನು ನಿಮ್ಮ ಫ್ಯಾಮಿಲಿಗೆ ಕೊಡಿ. ಮಗ ಅಂತೂ ಇಷ್ಟಪಟ್ಟೆ ಪಡ್ತಾನೆ, ನಿಮ್ಮ ಮಗ ನಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ರಾಜ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮಗದೊಂದು ಹರಿಕಥೆ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಾನು ಹರೀಶ್ ನಾಗರಾಜು, ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.